ನಮಸ್ಕಾರ. ನಾನು ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅಂತೇಳಿ ನಾ ಬೀಳಿಗೆಯವರು. ಹೆಂಗ್ ಬೀಳಿಗೆಯವರು ಅಂದ್ರೆ 3-4 ತಲೆಮಾರಿನಿಂದ ನಮ್ದು ಇಲ್ಲೇ ಒಕ್ಕದ್ದೂರು. ನಮ್ಮ ಆಯಿ ಮುತ್ಯ ಹುಟ್ಟಿದ್ದು ಇಲ್ಲೇ, ನಮ್ಮ ಅಪ್ಪ ನಮ್ಮವ್ವ ಹುಟ್ಟಿದ್ದು ಇಲ್ಲೇ, ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ. ಆದ್ರೂ ನಮ್ಮ ತಾಯಿ ತಂದೆಗೆ ನಾವು 9 ಜನ ಮಕ್ಕಳು, ನಾನ ಮೊದಲನೇದವ. ನಮ್ದು ಒಕ್ಕಲ್ತನ ಮಿಣ್ತನ. ಅವಾಗ ನಮ್ಗ ಹಂತಿ ಪದ, ಇದು ಬುಲೋರಿ ಪದ, ಆಮೇಲೆ ಹೆಣ್ಮಕ್ಳ ಬೀಸು ಕಲ್ಲಿನ ಪದ ಇವನ್ನೆಲ್ಲ ಕೇಳ್ತಿದ್ದೆವು. ಮುಂದೆ ನಮ್ಮಲ್ಲಿ ಊರುಗಳಿಗೆ ನಾಟಕ ಮಾಡ್ತಿದ್ರು, ನಾಟಕ ಆಡ್ತಿದ್ರು. ನಾವು ಸಣ್ಣವ್ರಿದ್ದಾಗ ತಂಡಗಳು ಓಣಿಯಾಗ ಒಂದೊಂದು ಜಾತ್ರೆ ಒಳಗ ಇದ್ರೊಳಗ ನಾಟಕ ಮಾಡ್ತಿದ್ರು. ಆ ನಾಟಕ ನೋಡುದು, ಆ ನಾಟಕ ಆಡೋದು. ನಾವು ಮತ್ತೆ ಚಿನ್ಕೋಲ್ ಸೋಗ ಹಾಕ್ತಿದ್ವಿ. ಆ ಚಿನ್ಕೋಲ್ ಸೋಗದೊಳಗ ಸಾಲಿ ಕಲ್ತುಡುಗು ನಮ್ಮ ಶಿವಾನಂದ್ ಕಣ್ಣಿ ಅಂತೇಳಿ, ಕಣ್ಣಿ ಮಾಸ್ತರ್ ಮಗ ಅವ್ರು ಸಾಲಿ ಕಲ್ತಾವಿದ್ದ. ನಾವು ಆ ದನಕ್ಕ ಕಾದ ಬಂದು ಬರ್ತಿದ್ದೀವಿ. ಅವಾಗ ಒಂದು ಚಿನ್ಕೋಲ್ ಸೋಗ ಹಾಕುವಾಗ ಒಂದು ಹಾಡ ಹಾಕಿದ್ವಿ. ಆ ಚಿನ್ಕೋಲ್ ಸೋಗಿನಾಗ ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವು ನಾಡ ಹಿರಿಯರು ನಮ್ಮ ಕನಸಿನ ಸುಂದರ ಅಂತ ಆ ಪದ ಹಾಡ್ತಿದ್ರು. ಅದನ್ನ ಬಾಳ ನನ್ನ ಮನಸ್ಸಿಗೆ ನೆಟ್ಟಿತ್ತು. ಆ ಪದನ ಆ ಚಿನ್ಕೋಲ್ ಸೋಗಿನಾಗ ಹಾಡ್ತಿದ್ದೀವಿ. ಅಂತ ಚಂದ ಪದ. ಆಮೇಲೆ ನಮ್ಮ ಶಿವಪೂಜೆ ಅನ್ನೋರು, ನಮ್ಮಲ್ಲಿ ಶಿವಪೂಜೆ ನಾಟಕ ಮಾಡಿಸ್ತಿದ್ರು. ಶಂಕರಪ್ಪ ಮರಿಗುದ್ದಿ ಶಿವಪೂಜೆನವ್ರು ನಾಟಕ ಮಾಡಿಸಿದ್ರು. ಅವ್ರ ನಾಟಕ ನೋಡಕ್ ಹೋಗ್ತಿದ್ದೀವಿ. ಆ ನಾಟಕ ನೋಡುವಾಗ ಇನ್ನೊಂದು ಹುಚ್ಚ. ನಾವು ದನ ಕಾವಾಗ ಹುಚ್ಚ, ದನ ಕಾಯಕ್ ಹೋಗಿದ್ವಿ. ದನ ಕಾಕೋತ ನಾನು ನಮ್ಮ ನಗರಾಳ ಖಂಟಿ ಸರ್ ಅವರು ಇಲ್ಲಿ ಒಂದು ಸಿಂಧೂರ್ ಲಕ್ಷ್ಮಣನ್ ನಾಟಕ ಬರ್ದಿದ್ರು. ಆ ನಾಟಕ ಆಡ್ಸಿದ್ರು. ಆ ನಾಟಕ ಆಡ್ಸುವಾಗ ಅವ್ರು ಹೈಸ್ಕೂಲ್ಗೆ ಹೋಗಿದ್ರು. ನಾ ದನ ಹೊಡ್ಕೊಂಡು ಕೊಳ್ಳದ ದಾರಿಲೆ ಗುಡ್ಡಕ್ಕೆ ಮೇಸಾಕ್ ಹೋಗಿದ್ವಿ. ಅವ್ರ ಹಿಂದ ಬುತ್ತಿ ತಗೊಂಡ ನಾ ಕೊಳ್ಳಕ್ ಹೋಗೋದ್ ಬಿಟ್ಟು ಇವ್ ನಾಟಕ ಹೆಂಗ್ ಬರ್ತಾರ, ಇವ್ರು ಹೆಂಗ್ ಇದು ಮಾಡ್ತಾರ, ಬುತ್ತಿ ತಗೊಂಡ್ ಅವ್ರ ಹಿಂದ ಸಾಲ್ಯಾಗ ಹೊಂಟಿದ್ವಿ. ಅವತ್ತು ಆ ಅಂತದೊಂದ್ ದಿನ. ಮುಂದ ನಾನು ಈ ಜನಪದ ಸಿನಿಮಾದ ಹಾಡು, ರಾಜ್ಕುಮಾರ್ನ ಹಾಡುಗಳು, ಅವಾಗ ಸಿನಿಮಾದ ಹಾಡುಗಳು ಬರ್ತಿದ್ದು. ಮತ್ತೆ ನಮ್ಮೂರು ಸಿನಿಮಾದಾಗ ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ ಅನ್ನುವಂತ ಆ ಹಾಡು ಬಹಳ ನನ್ನ ಮನಸ್ಸಿಗೆ ಇವತ್ತಿಗೂ ನಡ್ತಿತ್ತು. ಆಮೇಲೆ ಮಣ್ಣಿನ ಮಗ ರಾಜ್ಕುಮಾರ್ ಸಿನಿಮಾ, ಬಂಗಾರದ ಮನುಷ್ಯ, ಅವೆಲ್ಲ ಅದ್ಭುತ ಸಿನಿಮಾಗಳು. ಮತ್ತೆ ಆಕಾಶವು ಬೀಳಲಿ ಮೇಲೆ ನಾನೆಂದು ನಿನ್ನವನು ಅನ್ನುವಂತ ಹಾಡ, ಅಂತ ಸಿನಿಮಾದ ಹಾಡುಗಳನ್ನ ನಾ ಹಾಡೋದು. ನಮ್ಮ ಸಂಸಾರ, ಆನಂದ ಸಾಗರ ಅನ್ನುವಂತ ಹಾಡುಗಳು ಬಹಳ ಆಗಿನ. ಸಿನಿಮಾನೂ ಅಂತ ಚಂದ ಇರ್ತಿದ್ದು, ನಾಟಕನೂ ಅಂತ ಅದ್ಭುತ ಇರ್ತಿದ್ದು. ಅವಾಗ ನಾಟಕ ಹಳ್ಳಿಗೊಳಗ ನಾಟಕ ಅಕ್ಕವ ಅಂದ್ರೆ ನಮ್ಮೂರಾಗ ಬಾಬಾ ಸಾಹೇಬನ ಜಾತ್ರೆಗೆ, ಸಿದ್ದಪ್ಪನ ಜಾತ್ರೆಗೆ ಈ ನಾಟಕ ಮಾಡ್ತಾರ. ಡೋಂಗ್ರ ಸಾಹೇಬನ ಜಾತ್ರೆಗೆ ನಾಟಕ ಮಾಡಿದ್ರೆ ಜಾಗ ಹಿಡ್ಕೊಂಡು 3 ಚಂದಲ್ಲಿ ಹೋಗಿ ಕೂತವ್ರು ನಾಟಕ ಮುಗುತಕಾನು ಆ ನಾಟಕ ನೋಡುವಂತ ಹುಚ್ಚಿರ್ತಿತ್ತು. ಈಗ ನಂಗೆ ಮೊಬೈಲ್, ಟಿವಿ ಅವಾಗ ಏನೂ ಇರ್ಲಿಲ್ಲ. ಆ ನಾಟಕ ನೋಡೋದು, ಆ ಹಾಡಿನ ಪದ ಕೇಳೋದು, ಹಂತಿ ಪದ ಕೇಳುದು, ಅವೆಲ್ಲ ಹುಚ್ಚಿತ್ತು. ಆ ಹುಚ್ಚಿನಾಗ ನಾನು ಆ ಕಿಚ್ಚಿನಾಗ ಗೊಂಜಾತಿನಿ ಸುಟ್ಕೋಬೇಕು ಅನ್ನೋ ನನ್ನೊಂದು ಆಸೆ ಇತ್ತು. ಆ ಆಸೆ ಹೆಂಗ್ ಮಾಡ್ಬೇಕು ಅಂದ್ರೆ ನಾ ಹಂಗ ಹಾಡ್ಕೋತ ಇದು ಮಾಡ್ತಿದ್ದೆ. ಸಾಮ್ರಾಯ್ ಪೂಜಾರಿ ಅನ್ನುವಂತ ಅವನು ನಮ್ಮ ಹುಡುಗ, ಇಲ್ಲಿ ಅವ್ನ ಮಣ್ಣು ತೀರ್ಕೊಂಡ್ರಿ ಅವ. ಆ ಹುಡುಗ ನಾ ಹಾಡೋದ್ ನೋಡಿ ಇಟರ್ನವ್ರ ಸರ್ ಕಡೆ ಕರ್ಕೊಂಡು ಹೋದ. ಇಟರ್ನವ್ರ ಸರ್ ಕರ್ಕೊಂಡು ಹೋದಾಗ ಆವಾಗ ನನಗನ್ಸಿದ ಮಟ್ಟಿಗೆ ಒಂದು 76, 77 ಇರ್ಬೇಕು. ಅವಾಗ 76, 77 ಇಸ್ವಿ ಇರ್ಬೇಕು. ಅಲ್ಲಿ ಅವ್ರು ಕರ್ಕೊಂಡು ಹೋದಾಗ ಅವ್ರು ಇಲ್ಲೇ ಕಿಲ್ಲಾದಾಗಿದ್ರು. ಅವ್ರಿನ್ನ ಲಗ್ನ ಮಾಡ್ಕೊಂಡಿದ್ದಿಲ್ಲ, ಹಂಗ ಇದ್ರೆ ಲಗ್ನ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆವಾಗ ಅವ್ರ ಹತ್ತಿರ ಹೋದಾಗ ಅವ್ರ ಒಂದು ಹೊಳೆಸಾಲ ಬಳ್ಳಿ ಅನ್ನುವಂತ ಒಂದು ಬುಕ್ಕ ಕೊಟ್ರು. ಬುಕ್ಕ ಕೊಟ್ಟಾಗ ಆ ಬುಕ್ಕದನ್ನ ಹಾಡ ಅವ ಕಲಿತಾವ ಓದ್ ಹೇಳುದು, ನಾ ಹಂಗ ಬಾಯ್ಪಟ್ ಮಾಡು. ಅವ್ರ ಹಾಡ ನಾವು ಬಾಯ್ಪಟ್ ಮಾಡಿದ್ವಿ. ಬಾಯ್ಪಟ್ ಮಾಡಕ್ಕೇನು ಕವಿಗೋಷ್ಠಿ ಕರ್ಕೊಂಡು ಹೋದ್ರ. ನಮ್ಮ ವೀರೇಂದ್ರ ಶೀಲವಂತ್ ಅವರು, ಕಂಟ್ರಿ ಸಾರು, ಧರ್ಮಣ್ಣವ್ರು, ಇಟ್ಟಣ್ಣವ್ರು, ಕ್ಯಾರ ಸಿದ್ದಣ್ಣವ್ರು, ಇವರೆಲ್ಲ ನಮ್ಮ ಹಳಿ ಮಂದಿ. ಒಂದಿಷ್ಟು ಮಂದಿ ಇರ್ತೈತಿ ನಮ್ಮ ಆ ಕವಿಗಳ ಮಂದಿ. ಅಲ್ಲಿ ನನ್ನ ಕರ್ಕೊಂಡಾದ್ರು. ಸುಭಾಷ್ ಸೌದಿ ಅವರೆಲ್ಲ ಅವ್ರೆಲ್ಲ ದೊಡ್ಡ ಫೇಮಸ್ ಆಯ್ದವ್ರು. ಅವಾಗ ಅವ್ರ ಕವಿತಾ ಬರೆದ್ರು, ಇಷ್ಟು ಕವಿತಾ ಬರ್ದಾರ, ಅವ್ರು ಹಿಂಗ್ ಮಾಡ್ಯಾರ ಅಂತೇಳಿ ಅವ್ರ ಹೆಸರು ಹೇಳೋ ಮುಂದ ಹೇಳ್ತಿದ್ರು. ನಾ ದೂರ ಮಾಡಿ ಹೋಗಿ ಕೂತು ಕೇಳ್ತಿದ್ದೆ. ನಾ ಕೂತ್ ಕೇಳುವಾಗ ಅವ್ರ ಹಾಡುಗಳನ್ನ ನಾ ಕೇಳ್ಕೋತ ನನ್ನ ಮನಸ್ಸಿನ್ಯಾಗ ಒಂದು ಇದು ಬತ್ತು.
ನಾನು ಹಿಂಗೆ ಯಾಕೆ ಕಟ್ಟಬಾರ್ದು ಹೇಳಿದ್ನ. ಇಂಥ ಇವ ಕವಿತಾ ಕವಿಗೋಷ್ಠಿಯಾಗ ಅವ್ರ 32 ಮುಂದೆ ಒಂದಿನ ಕೂತ್ನಿ. ಅವ್ರೆಲ್ಲರೂ ಕವಿತಾ ಓದಿದ್ರು, ಎಲ್ಲ ಮಾಡಿದ್ರು. ಅವರೆಲ್ಲ ಹಿಂಗ್ ಕವಿತಾ ಬರ್ದಾರ, ಹಂಗ ಹಿಂಗ ಎಲ್ಲ ಮಾಡಿದ್ರು. ಮುಂದೆ ಆ ಕವಿಗೋಷ್ಠಿಯಾಗ ಹೋಗಿ ಕೂತಾಗ ನಾನು ಇವ್ರಂಗೆ ಯಾಕೆ ಹಾಡಕ್ ಕಟ್ಟಬಾರ್ದು ಅನಿಸ್ತಿತ್ತು. ಮುಂದ ನಮ್ಮ ಇಟನರ್ ಸರ್ಗೆ ಅವರು ಈ ಒಂದು ಡಾಕ್ಟರೇಟ್ ಪದವಿ ಓದಿತ್ತು. ಅವ್ರಿಗೆ ಇಲ್ಲಿ ಕರೆಸಿ ನಮ್ಮ ಕುರಿ ಸೊಸೈಟಿ ಒಳಗೆ ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮಾಡಿದಾಗ ನನ್ನ ಮನುಷ್ಯನಾಗ ಒಂದು ಏನು ತುಳುತಿತ್ತೋ ಗೊತ್ತಿಲ್ಲ. ಏನಾದ್ರೂ ಸಮಾಜದಾಗ ಚಲೋ ಕೆಲಸ ಮಾಡಿದ್ರೆ ಹಿಂಗ್ ಸನ್ಮಾನ ಮಾಡ್ತಾರಲ್ಲ, ನಾನು ಒಂದು ಜನ ಮೆಚ್ಚುವಂತದ್ದು ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಲ್ಲ ಅನ್ನುವಂತ ಕುರಿ ನನ್ನೊಳಗೆ. ಮುಂದೆ ಆ ಕುದಿಯೊಳಗೆ ನಾನು ಅದನ್ನ ಮಾಡ್ಕೋತ ಚಿನ್ಕೋಲ್ಸಾಗ ಹಾಕ್ತಿದ್ದೆವು ದನಕ್ಕೆ ಹೋಗುವಾಗ. ಮುಂದೆ ಅದನ್ನ ಕಟ್ಕೊಂಡ್ ಬಂದು ನಾಟಕ ಕಂಪ್ನಿ ಕಟ್ಟಿ ನಾಟಕ ಮಾಡಿದೀವಿ ನಾವು. ನಮ್ಮ ಓಣೆ ನಾಟಕ ಆಡ್ತಿದ್ರು, ಅವ್ರಂಗ ನಾವು ಮಾಡ್ತಿದ್ದೆವು. ನಮ್ಮಲ್ಲಿ ಒಂದು 3-4 ಹುಡುಗರು ಇದ್ದೀವಿ ನಾವು. ಗುಡ್ದಾಗಿನ ಕಲ್ಲು ತಂದ ಕಲ್ಲಿಗೆ ಅರ್ಧ ಮೂತಿಗೆ ಬಡ್ಕೊಂಡ ಆ ಗ್ಯಾಸಿನ ಒಂದು ಮಿಂಚಿರ್ತಿತ್ತು. ಆ ಮಿಂಚಿನ ಪುಡಿ ಮಾಡಿ ಮೂತಿಗೆ ಹಚ್ಕೊಳ್ಳೋರು, ನಾಟಕ ಮಾಡೋರು ಒಂದು ಚಾದರ ಕಟ್ಟಿ. ಮುಂದೆ ನಾವೆಲ್ಲ ಆ ಚಾದರ ಕಟ್ಟಿ ನಾವು ನಾಟಕ ಮಾಡಿದವ್ರು ಎಲ್ಲರೂ ಮುಂದೆ ಒಟ್ಟರು ಒಂದೊಂದು ಕಂಪ್ನಿ ಕಟ್ಟಿ ನಾವು ನಾಟಕ ಮಾಡಿದೆವು. ಬೀಳಿಗೆ ನಾವು ನಾಟಕ ಮಾಡಿದೇವ್ರಿ. ಎಲ್ಲರೂ ಕೂಡಿ ಅಂದ್ರೆ ಹವ್ಯಾಸ ಇದೆ ನಮ್ಮ ಓಣ್ಯಾಗ. ಎಲ್ಲರೂ ಮಾಡಿದೇವಿ, ಆ ನಾಟಕ ಮಾಡಿದ್ವಿ. ಮುಂದೆ ಈ ಡೊಳ್ಳಿ ಪದ ಹಾಡಾಕ್ ಹೋಗಿದ್ನಿ, ಅಲ್ಲಿ ಇದು ಹಾಕಿತ್ತು, ಅವ್ರನ್ನ ಕೇಳ್ತಿದ್ನಿ. ಆ ಜಾನಪದ ಶಬ್ದಗಳು ನನಗೆ ಅವೆಲ್ಲ ನನಗೆ ಜಾನಪದ ಶಬ್ದ ಬರ್ಬೇಕಾದ್ರೆ ನಮ್ಮವ್ವಾರ ಬೀಸು ಕಲ್ಲಿನ ಪದ, ನಮ್ಮಪ್ಪಾರ ಹಂತಿ ಪದ, ಮತ್ತೆ ಇವು ಚೌಡಿಕಿ ಪದ, ಗೀಗಿ ಪದ, ಡೊಳ್ಳಿನ ಪದ, ಇವೆಲ್ಲ ಪದಗಳು ನನ್ನೊಳಗ ಕುದಿ ತುಂಬಾಕ್ ಹತ್ತಿದ್ರು. ಅವಾಗ ನಾನು ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಈಗ ನೋಡ್ರಿ, ಕೊಡದಾಗ ಬಾವಿಯಾಗಿನ ಕೊಡದಾಗ ನೀರು ತುಂಬಿತ್ತು ಅಂದ್ರೆ ಆ ನೀರು ಹೊರಗೆ ಚೆಲ್ಲಕ್ ಚಾಲು ಮಾಡ್ತಿರ್ತದೆ. ಹಂಗೆ ನನ್ನೊಳಗೆ ಅದನ್ನ ಏನಾದ್ರೂ ಒಂದು ಹೊರ ಚೆಲ್ಬೇಕು ಅಂತ ಇದ್ರಾಗ ನಾವೊಂದು ಕವಿತಾ ಬರ್ದಾಗ ಅದನ್ನ ಕವಿತಾ ಹೋಗಿ ಟನ್ನವ್ರ ಸರ್ ಕಡೆ ತೋರಿಸಿದ್ರು. ಕವಿತಾ ಎಂತದೇನು, ಗಿನಿಯ ಮೂಗಿನಾಗೆ ಕಂಜೂರಿ ಗುಳದ ಹಂತ ನಡೆದಾಕಿ, ನಕ್ಕರ ಏನ ದಾಳಂಬರಿ ಬೀಜ ಸಣ್ಣ ಹಲ್ಲಿನ ಹಾಕಿ, ಕೆಂಪಣ ತುಟಿಯ ಕಪ್ಪಣ ಹುಬ್ಬ ಹಣಿಗೆ ಹಂಚಿ ಬಟ್ಟ, ಹೊಂಟಿದಿಯಲ್ಲ ಮಾರುದ ಜಡಿಗೆ ಬಲ್ಲಿಗೆ ಮಾಲಿಗೆ ಇಟ್ಟ, ಟಗರ ಗುದಲ್ದಾಗ ತೆಗೆದಿದ್ದು ನೀನು ನೆಟ್ಟನ ಬೇತಾಲಿ, ಕಿವಿಯಾಗೇನ ಚಂದ ಕಾಣತಾವ ಮುತ್ತಿನ ಗಂಡಾಲಿ, ಹಿರಿಯರ ನೆರಳಾಗ ಬೆಳೆದಿದ ಬಳ್ಳ್ಯಾನ ಸೌತಿಕಾಯಂಗ, ಹರೆ ಎಂಬುದು ತುಂಬಿದ ಕೊಡದಾಗ ನೀರು ತುಳುಕಿದಂಗ, ಮನಸ್ಸೆಂಬುದು ಬ್ಯಾಸಿಗೆ ಬಿಸಲಾಗಿ ನೀರ ಕಂಡ ಕುದರಿ, ಅವರ ಬೆನ್ನ ಹತ್ತಿ ಹಾದರ ಸಿಗುದಿಲ್ಲ ಓಡತೈತಿ ಬೆದರಿ, ಬಾವಿ ಕಡದ ಮೇಲೆ ಹಚ್ಚಬೇಕು ಮೊದಲು ಹೊಲದಾಗ ಬಾಳಿ, ಪ್ರೀತಿಯ ಜಳಕ ಮಾಡುವ ಮೊದಲ ಕಟ್ಕೊಂಡ್ ನಿಂತಾಳೆ. ಇಂಥದೊಂದು ಕವಿತಾ ಬರೆದ ಇಟನ್ನವ್ರ ಸರ್ ಕಡೆ ತೋರಿಸಿದಾಗ ಆ ಸಾಮ್ರಾಯ ಪೂಜಾರಿ ನಾನು ಹೋಗಿ ಕೊಟ್ಟೇವಿ. ಅವ್ರು ನೋಡಿ ನಾ ಬರದ ಹಾಳಿ ನೋಡಿದ್ರು, ನನ್ನ ಮೂತಿ ನೋಡಿದ್ರು. ಇನ್ನು ದಿವಸ ಬರಬಾರ್ದು ಇಡು ಅಂತ ಹೇಳಿ, ಬರಬಾರ್ದು ಇಡು ಅಂತ ಹೇಳಿ ಅವನು ಬರಬಾರ್ಸಿ ಇವನ ಒಂದು ತಲೆಯಾಗ ಒಳ್ಳೆ ವಯಸ್ಸ, ನಂದು ಒಂದು 30-32 ವಯಸ್ಸ. ಅವಾಗ ಆ ಹುಚ್ಚು ನನಗೆ ಕುದಿ ಇತ್ತು. ನಾ ಏನಾದ್ರೂ ಒಂದು ಮಾಡ್ಬೇಕು ಅವಾಗ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಂತೇಳಿ ಒಂದು 40-30 ಕವಿತಾ ಅದು. ಆ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಂದಾಗ ಏನು ಇಟಾನ ಕಡೆ ಹೋದೇವಿ. ನಾನು ಪುಸ್ತಕ ಪ್ರಿಂಟ್ ಮಾಡಿಸಿ 10 ವರ್ಷ ಒಂದು ಪುಸ್ತಕ ಮಾಡಿಲ್ಲ. ನೀನ್ ಮಾಡಿಸ್ತಿ ಪಾಪ ಖರ್ಚು ಮಾಡಿ ಬ್ಯಾಡ ಅಂತ. ನನ್ನೊಂದು ಗುಣ ಅಂತ್ರಿ, ಯಾರು ಬ್ಯಾಡನ್ಲಿ ಯಾರು ಮಾಡನ್ಲಿ ಏನೂ ಗೊತ್ತಿಲ್ಲ, ನನ್ನ ಒಳಗೊಂದು ಮಾಡಬೇಕು ಅನ್ನೋಂತ ಮನಸ್ಸು ಬತ್ತು ಅಂದ್ರ 6-3 ಆಗಲಿ 3-9 ಆಗಲಿ, ಈ ಕಾಡಿ ಹೊಂಡು ಸೂರ್ಯ ಈ ಕಾಡಿ ಹೊಂಡ್ಲಿ, ನಾ ಮಾಡೋಣ. ಅದೊಂದು ಹೊತ್ತು ಆ ಪುಸ್ತಕ ಪ್ರಿಂಟ್ ಮಾಡ್ಸಕ್ ರೊಕ್ಕ ಕೂಡಿಸಿದ್ವಿ. 1-2 ಮುದುಕೇರ್ ಕೊಳ್ಳಾನ ಬೋರ್ಮಾಳ ಗುಂಡ ಬ್ಯಾಂಕ್ನಾಗ ಒತ್ತಿ ಇಟ್ಟೇವು. ಒಬ್ಬ ನಮ್ ಗೆಳೆಯನು ಒಂದು 10 ಚೀಲ ಜೋಳ ಗೋಡಾವಣದಾಗ ಒತ್ತಿ ಇಟ್ಟ 3,000 ರೊಕ್ಕ ಕೂಡಿಸ್ಬೇಕಾದ್ರೆ 8 ದಿನ ಒದ್ದಾಡಿದೆವು. ಈಗ ಯಾರ ಸಾಲಿ ಹುಡುಗರು ತಿಂದು ಉಗುಳ್ತಾರ ಆ 3,000 ರೂಪಾಯಿ ಒಂದ್ ದಿವ್ಸಕ್ಕೆ. ಅಂತ ಟೈಮ್ದಾಗ ಆ ಪುಸ್ತಕ ಪ್ರಿಂಟ್ ಆದಾಗ ಸಾಲ ಮಾಡಿದಾಗ ನೀ ಏನ್ ಬಿಡುವಂಗ ಕಾಣ್ತೇವ ಸರ್, ಹೋಗಿ ಅದನ್ನ ಪ್ರಿಂಟ್ ಮಾಡ್ಸಿರ. ನನಗೇನು ಗದಗ್ ಗೊತ್ತಿದ್ದಿಲ್ಲ, ಏನು ಗೊತ್ತಿಲ್ಲ, ಇಟ್ಟನವ್ರು ಸರ್ಕೊಂಡೆ ಅದಕ್ಕೆಲ್ಲ. ಅವ್ರು ಹೋಗಿ ಅವ್ರ ಪುಸ್ತಕ ಪ್ರಿಂಟ್ ಮಾಡಿಸಿದ್ರು. ಮಾಡಿಸ್ಕೇರಿಂದ ಇಲ್ಲಿ ಬೀಳಿಯಾಗಿ ಬಿಡುಗಡೆ ಮಾಡೋ ಮುಂದೆ, ಬಿಡುಗಡೆ ಮಾಡೋ ದಿವ್ಸನ ನನ್ನ ಪುಸ್ತಕದ ಒಬ್ಬ ನನಗೇನಂದ, ನೀವು 100 ರೂಪಾಯಿ ಕೊಟ್ಟದ್ದ ಹೊಳೆ ಬರುವಲ್ದು, ಇನ್ 3,000 ಕೊಟ್ರೆ ಯಾವಾಗ ಬರ್ತೈತಿ ಅಂದಿದ್ದ. ನಾವು ಹೇಳಿದ್ನಿ, ದೇವ್ರು ಕೊಟ್ರೆ ನೀನು ದಿಂದಾಗ ಕೊಂಡ್ಕೊತೀನಿ, ನಿನ್ನ ಕೊಡ್ರಕ್ಕ ಅಂತೇಳಿ ತಗೊಂಡ್ ಬಂದು ಆ ಪುಸ್ತಕ ಪ್ರಿಂಟ್ ಮಾಡಿಸಿದೀವಿ. ಮಾಡಿಸಿದ ಕೂಡಲೇ ಆ ಪುಸ್ತಕ ಪ್ರಿಂಟ್ ಮಾಡಿಸುವಾಗ ನಮ್ಮ ನಾಯಕರು ವಕೀಲರು, ಕಾಕಿಯಾರು, ಆಮೇಲೆ
ಅವ್ರ ತಂಗಿಯರ್ ಗಂಡಾರು, ನಮ್ ಧರ್ಮಣ್ಣವ್ರ ಮಾಸ್ತರು, SR ಪಾಟೀಲ್ರು, ಮತ್ತ SR ಬೀಳ್ಗಿ ಅಂತೇಳಿ ಅವ್ರು DHO ಇದ್ರು, ಇಲ್ಲಿ ಬೀಳ್ಗಿ ಅವ್ರವ್ರು 90ರಾಗ ಅವ್ರು ಇಲ್ಲಿ DHO ಬಿಜಾಪುರಕ್ಕೆ ಬಂದಿದ್ರು. ನಮ್ಮ ಶೆಟ್ರ್ ಜಗದೀಶ ನನಗೆ ಬಹಳ ಆತ್ಮೀಯ. ಅಂದ್ರೆ ನನ್ನ ಆ ಪುಸ್ತಕದ ಬಗ್ಗೆ ಓಡಾಡಿದ ನಮ್ಮ ಜಗದೀಶ್ ಶೆಟ್ರ್, ಆ ಶೆಟ್ರ್ ಅಣಿವೀರ ಪ್ಯಾಟಿ ಮಠ, ಇವರೆಲ್ಲ ಇವು ನಮ್ಮ ಅನಿಲ್ ದೇಶಪಾಂಡೆ, ನಾ ಚಿಂತಾಪನವ್ರ ಮೊಮ್ಮಗ ಹುಡುಗ ಬಿಜಾಪುರ ಅವನ ಹೆಸರು ಗೊತ್ತಾಗೋದು ಬಾಲ್ಕೋಟಿಗೆ ಅವ ಎಲ್ಲಾರು ಕೂಡಿ ಅವಾಗ ಒಂದು ಇದು ಮಾಡಿ ಆ ಪುಸ್ತಕ ಇದು ಮಾಡಿದೆವು. ಗದಗಿನ ತೋಟದಾರ ಅಜ್ಜಾರು ಕರೆಸಿದೀವಿ. ಎಲ್ಲಾರು ಬಂದ್ರು. ಶನಿವೀರ್ ಕಣ್ಮಿ ಮಾದೇವ್ ಕಣ್ಮಿ ಅವರು ಆ ಪುಸ್ತಕದ ಬಗ್ಗೆ ಬಿಡುಗಡೆಗೆ ಬಂದ್ರು. ಆ ಪುಸ್ತಕ ಮಾತಾಡೋ ಮುಂದೆ ಬಿಡುಗಡೆ ಆಗೋ ದಿವ್ಸನ ಆ ಪುಸ್ತಕಕ್ಕೆ ನಾ ಎಷ್ಟು ಖರ್ಚು ಮಾಡಿದ್ದಿ ಅವತ್ತ ರೊಕ್ಕ ನಂದು ಕಿಶಾಕ್ ಬಂತು, ಅವತ್ತ ಬಂತು. ಮುಂದೆ ಅದು ಒಂದು ಪುಸ್ತಕ ಸರ್ ಅಂದಿದ್ದಲ್ಲ, 10 ವರ್ಷ ಆಗಿತ್ತಂದಿಲ್ಲ, ನಿಮ್ಮ ಮುಂದೆ ಹೇಳ್ತಾನೆ. 1 ವರ್ಷ ತುಂಬಿಕೊಡ್ದ ರೀಪ್ರಿಂಟ್ ಮಾಡಿಸಿ. ಅವಾಗಿನ್ನು ನನ್ನ ಬಡತನ ಬದುಕಿನಾಗ ನನಗೆ ಆ ವರ್ಷ ಮಳೆಗಾಲ ಇಲ್ಲ, ಎತ್ತಿ ಕಣಿಕಿಲ್ಲ, ನನಗೆ ನನ್ನ ಮಕ್ಕಳಿಗೆ ತಿನ್ನಕ ಜಾಳಿಲ್ಲ. ಆದ್ರೂ ಸರಸ್ವತಿ ಪುಣ್ಯದಿಂದ ಸರಸ್ವತಿನ ಹೊತ್ತು ಆ ಪುಸ್ತಕಗಳನ್ನ ಸಾಲಿ ಇದು BOಗಳು ಮೀಟಿಂಗ್ ಇದ್ದಲ್ಲಿ ಮಾಸ್ತರ್ಗಳಿಗೆ ಎಲ್ಲಾರಿಗೂ ಒಂದು 10 ರೂಪಾಯಿಗೆ ಒಂದು ಪುಸ್ತಕ ಇದ್ದು ಕೊಟ್ಟು ಅದನ್ನೆಲ್ಲ ಮಾಡೀನಿ. ಮುಂದೆ ಒಬ್ರು ನಮ್ಮೂರವ್ರ ಯಾರು ಅಂದ್ರೆ ವೈಆರ್ ಬೀಳ್ಗಿ ಅಂತೇಳಿ ಇಂಜಿನಿಯರ್ ಅವ್ರು, ಈ ಬಾಲಗಾಮಿ ಪೈಕಿ ಆ ಇಂಜಿನಿಯರ್ ಅವ್ರು ಬಂದ ಅದನ್ನು ಇದು ಮಾಡುವಾಗ ಅವ್ರು ಏನಂದ್ರು, ಇಲ್ಲಿ ಬಂದಿದ್ರು, ನೀ ಏನ್ ಬೇಕು, ನನ್ನ ಪರಿಸ್ಥಿತಿ ಯಾವತ್ತಾದ್ರೆ ಎಲ್ಲಾ ತ್ರಾಸಿತ್ತು. ಆದ್ರೂ ಒಂದು ಮಾತಂದ್ರು, ಪುಸ್ತಕ ಮಾಡ್ಯಾನ್ರಿ ಹಿಂಗ ಬಾಬಾ ಸಾಹೇಬ್ ಗುಡಿಗೆ ಬಂದಿದ್ರು, ನಿನ್ ಪುಸ್ತಕ ಅದ ತಗೊಂಬ. ನಮ್ಮ ಶಾಪುರ ಅಂಗಡಿಯಾಗ ನಾ ಚಾ ಕುಡ್ದದ್ದು 300 ರೂಪಾಯಿ ಆಗಿತ್ತು. ಸಿದ್ದಪ್ಪನ ಚಾ ಬೆಲೆ 300 ಆಗೈತಿ ಅಂದ್ರೆ ಕೊಡ್ತೀನಿ ನೋಡ್ರಿ, ಟಪಾಲ್ ಹಾಕಿನಿ ಮಣಿಯಾಡ್ ಮಾಡತ್ ಹೇಳಿ ನಾವು ನಮ್ಮ ಹುಡುಗ ಮಾಡ್ತಾನೆ. ಯಾವ ಪರಮಾತ್ಮಗೆ ಹೇಳ್ಬೇಕು, ನಾ ಯಾರಿಗೂ ಇಲ್ಲ ನನಗೆ ಪರಮಾತ್ಮನ ಅಂದ್. ಅವತ್ತು ರೊಕ್ಕ ನನ್ನ 300 ಪುಸ್ತಕ ಅವ್ರ ಕೈಯಾಗ ಕೊಟ್ನಿ, 4,000 ರೂಪಾಯಿ ಕೊಟ್ರು. ಅವತ್ತು ನನಗ ನನ್ನ ಮಕ್ಕಳಿಗೆ ಅರಿವಿ, ನನ್ನ ಹೊಟ್ಟಿಗೆ ಜ್ವಾಳ, ನನ್ನ ಎತ್ತಿ ಕಣಿಕಿ ಅವತ್ತ ತಗೊಂಡು ಅಂತ ಪರಿಸ್ಥಿತಿ ಒಂದು. ಮುಂದೆ ಇಲ್ಲಿ ಬಹಳ ಒಂದೊಂದು ಅಥವಾ ತ್ರಾಸ ಆಗಿಲ್ಲ. ಆದ್ರೂ ನಾ ಏನೋ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಸರಸ್ವತಿ ಪುಣ್ಯ. ಸಮಾಜ ನನ್ನ ಇವತ್ತಿಗೂ ಈ ಜಾತಿ ಗತ್ತಲ್ದಾಗ ಆ ಜಾತಿ ಅವ ಈ ಜಾತಿ ಅವ ಅಂತ ಎಲ್ಲಾರು ಕರುತಾರಲ್ಲ, ನನಗ ಬೀಳ್ಗಿ ಊರಾಗ, ನಮ್ಮ ಬೀಳ್ಗಿ ಊರಾಗ ಎಲ್ಲಾರು ನಮ್ ಸಿದ್ದಪ್ಪ ಅಂತಾರ. ನಮ್ ಸಿದ್ದಪ್ಪ ಈಗ ನೋಡು, ಈ ಬೀಳ್ಗಿಯಿಂದ ಹೋದವ್ರು ಬ್ರಾಹ್ಮಣರು ನಮ್ಮೂರ್ ಹೆಸರು ತಂದಿ ಅತ್ತ ಅವರು. ಯಾರು ನಮ್ಮೂರಾಗ ಬಿಟ್ಟು ನೌಕರಿಗೆ ಹೋದವ್ರು ಎಲ್ಲರೂ ನಮ್ಮೂರ್ ಹೆಸರು ತಂದಿ. ಆದ್ರೆ ನಮ್ಮೂರಾಗ ಒಂದು ಗಟ್ಟಿ ಮಣ್ಣಿನ ಕಾಳೈತಿ. ಯಾವ್ದು ಅಂದ್ರೆ 7 ಕೂಡಿ, ಯಾರಿಗೂ ಹೇಳಿರಿ, ಯಾರಿಗೂ ಗೊತ್ತಿಲ್ಲ ಈ ಮಾತಾ, 7 ಕೂಡಿ ಒಂದು ಬೀಳಿಗೆ ಆಗೈತಿ. ಮೊದಲು 7 ಇದ್ದು, ಹಾಳತಿಪ್ಪಿ ಹತ್ತೇಲಿ 1 ಊರ, ಈ ನಂದೋಡಿಗೆ 1 ಊರ, ಗೋಲಿಬಾರ್ 1 ಊರ, ಈ ಗುಳ್ಳೋಣ ಕೆರಿ 1 ಊರ, ಈ ಲಕ್ಕಮ್ಮನ ಗುಡಿ ಮಸಾರಿ 1 ಊರ, ಬೀರಪ್ಪನ ಹಾಳು 1 ಊರ. 7 ಕೂಡಿ ಮೊದಲು ಬೀಳಿಗೆ ಆಗೈತಿ. ಮತ್ ಇವತ್ತಿಗೂ ಮತ್ ಈ ಊರಿಗೆ 7 ಕೂಡ್ಯಾವ. ಈಗ ಮುಳುಗಡೆ ಬಂದ 7 ಕೂಡ್ಯಾವ. ಈ ಊರಾಗ ಒಂದ್ ಏನ ಸತ್ಯ ಅಂದ್ರೆ 7 ಮಠ ಅದಾವ, 7 ಮಸೂತಿ ಅದಾವ, 3 ಅಗಸಿ ಅದಾವ. ಇಲ್ಲಿ ನಾ ಅಂತ ಯಾವಾರ ಮೆರೆದ ಅಂದ್ರ ಅವ್ನ ಹುಡುಗ ಅಲ್ಲಿಲ್ಲ ಅಂತದು. ಇಲ್ಲಿ ಇದು ಇದ್ರೆ ಈಗ ನಮ್ಮೂರಾಗ ಬಹಳ ತ್ರಾಸಾಗಿ ಬೀಳ್ಗಿ ಬಿಟ್ಟು ಹೋದವ್ರಿಗೆ ಬಹಳ ಅನುಕೂಲ ಆಗೈತಿ. ಯಾರು ಈ ಉಮ್ಮರ್ಜಿ ಮಾಲ್ತಿ ಸತೀಶ್ ಪಾಂಡೆ ಬೀಳ್ಗಿ ಅವ್ರ, ಅಮೀರ್ಬಾಯಿ ಕರ್ನಾಟಕಿ ಬೀಳ್ಗಿ ಆಕೆ, ಸನಾದಿ ಅಪ್ಪಣ್ಣ ಬೀಳ್ಗಿ ಅವ, ಮತ್ತ MC ಮೋದಿ ಬೀಳ್ಗಿ ಅವ್ರ. ಆ MC ಮೋದಿ ಬೀಳ್ಗಿ ಅವ್ರ ಅಂದಾಗ ನಾ ಬೀಳ್ಗಿ ಬೆಂಗಳೂರಾಗ ಹೋಗಿ 95-96 ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ನಮ್ಮ ಬೀಳಿಗೆ ಅವ್ರಿಗೆ ಹೆಂಗೆ ಮಾತಾಡ್ಕೊತ ಬೀಳಿಗೆ ಅವ್ರು ಅಂದೀವಿ. ಅಲ್ಲಿ ಅವ್ರ ಮನೆಗೆ ದವಾಖಾನಿಗೆ ಹೋದೇವ್ರಿ, ನಮ್ ಕರ್ಕೊಂಡಾರ ಡಾಕ್ಟರು. ಕೇಳಿದಾಗ ನಾ ಬೀಳಿಗೆ ಅವಲ್ಲ, ಇದ್ಯಾವ್ದು ಲೋಕಾಪುರದವ, ಅವ್ರ ತಾಯಿ ತವ್ರ ಮನೆ ಹೆಸರು ಹೇಳಿದ. ಅಲ್ಲಿಂದ ಬಂದ ನಾ ಬೀಳಿಗೆ ಒಬ್ರು ಮೋದಿಯಾರ ಮನೆ ಅವ್ರನ್ನ ಕೇಳಿದ್ವಿ, ಯಾಕ್ರಿ ಇದು ಯಾರು ಹಿಂಗ ಯಾಕಾತು ಅಂದ್ರ ಅವ್ರಿಲ್ಲ ಆತ ಬೀಳ್ಗಿ ಬಿಟ್ಟು ಹೋಗುವಾಗ ಅವ್ರಿಗೆ ತ್ರಾಸ ಆಗೈತಿ, ಅದಕ್ಕೆ ಅವ್ರ ಬೀಳಿಗೆ ಹೆಸರು ಹೇಳಿಲ್ಲ ಅಂತ ಅಂದ್ರು. ಆದ್ರೂ ಬೀಳಿಗೆ ಅವ್ರ
ಅದಕ್ಕೆ ಮಧ್ವಾಚಾರ್ಯ ಇವರೆಲ್ಲ ಸನಾದಿ ಅಪ್ಪಣ್ಣ ಕೃಷ್ಣಮೂರ್ತಿ ಪುರಾಣಿಕ ಇವರೆಲ್ಲ ಬೀಳಿಗೆ ಅವ್ರ ಮತ್ತೆ ನಮ್ಮ ಇಲ್ಲಿ ನಿಂಗಪ್ಪ ವೈದ್ಯ ನಿಂಗಪ್ಪ ಮುತ್ಯ ಇದ್ದ ಅವನು ದೊಡ್ಡದು ಸಿದ್ದಪ್ಪ ಬಿದ್ರಿ ಅಂತೇಳಿ ನಮ್ ದನ ನೋಡ್ತಿದ್ದ ಸಿದ್ದಪ್ಪ ಬಿದ್ರಿ ಅವರು ಬೀಳಿಗೆ ಅವ್ರು ಇವರೆಲ್ಲರೂ ಬೀಳಿಗೆ ಅವ್ರ ಇದ್ರಿಂದ ಇಲ್ಲಿ ಒಂದ್ ಏನೈತಂದ್ರ ಕೆಟ್ಟ ಬುದ್ಧಿಲೇ ಇದ್ದವ್ರಿಗೆ ಇಲ್ಲಿ ಏನು ಸುಖ ಇಲ್ಲ, ಧರ್ಮಿಲೆ ನಡೆದವ್ರಿಗೆ ಇಲ್ಲಿ ಎಲ್ಲಾ ಐತಿ, ದೇವ್ರೆಲ್ಲಾ ಕೊಟ್ಟ. ಇದು ನನಗೆ ಮೊನ್ನೆ ಒಬ್ಬ ಕೇಳಿದ್ರು, ಇಲ್ಲ ಊರಾಗ ನಾನು ಸಿನಿಮಾದ ರಾಜೇಶ್ 92 ನಾ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನಾವೊಂದು ಕನ್ನಡದ ಬಗ್ಗೆ ಹಾಡ ಹಾಡಿದ್ದೆ. ಎಂಥದ್ದು ಅಂದ್ರ ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನು, ಕನ್ನಡ ನಾಡಿನ ಮಣ್ಣೊಳ ಹುಟ್ಟಿ ಸತ್ತು ಶರಣರ ಪಾದವ ಮುಟ್ಟಿ ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನು. ಶಿಖರಕ ಮುಟ್ಟಿಸ್ಯಾರ ಕನ್ನಡ ಕೀರ್ತಿ ಅನ್ನ ಬಸವಣ್ಣ ಸರ್ವಜ್ಞ ಮೂರ್ತಿ ಕುಮಾರವ್ಯಾಸ ಪಂಪರಣ್ಣ ಕನ್ನಡ ನಾಡಿಗೆ ಆಧಾರ ಕಣ್ಣ. ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನು. ಪಟ್ಟದ ಕಲ್ಲ ಹಂಪಿ ಹೈವಳಿಯು ಸುರಿದಿತ್ತಲ್ಲೋ ರಕ್ತದ ಮಳೆಯು. ಶರಣರದಾಸರ ಕವಿಗಳ ಮಾತ ಮರದೊಳು ತುಂಬಿ ಜಲ್ಯರ ಮುತ್ತ. ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನು. ಬರೆಯಲಿಲ್ಲ ಕಲಿಯಲಿಲ್ಲ ಬರೆಯಲಿಲ್ಲ ತಾಳ ತಂಬುರಿ ತಂತಿನಾದಿಲ್ಲ. ಏನು ನನ್ನ ದೈವ ವಿಚಿತ್ರ ಆದೇನು ನಾನು ಸರಸ್ವತಿ ಪುತ್ರ ಅನ್ನುವಂತ ಒಂದು ಕವಿತಾನ ಆ ಬೆಂಗಳೂರು ಕವಿಗೋಷ್ಠಿಯಾಗಿ ಹೇಳಿದಾಗ ಅವ ಶಿವ ರಾಜೇಶ್ ನಮ್ಮೂರು ಸಿನಿಮಾ ಮಾಡಿದವ ರಾಜೇಶ್ ಅವರಕ್ಕ ಅಧ್ಯಕ್ಷ ಆ ಗೋಷ್ಠಿಗೆ ಬೀಳಿಗೆ ಅಂದ್ರೆ ಎಲ್ಲಿ ಬರ್ತೈತಿ ಅಂದ. ಬೀಳಿಗೆ ಹಾಡದ್ ಬೆಂಗಳೂರಿಗೆ ಎಷ್ಟೋ ಮಂದಿನ ಕೊಟ್ಟೈತ್ರಿ. ಕಣ್ಣಿನ ಡಾಕ್ಟರ್ ಮೋದಿ ಅಮೀರ್ ಬಾಯಿ ಕರ್ನಾಟಕಿ ಸನಾದಿ ಅಪ್ಪಣ್ಣ ಅವರೆಲ್ಲ ಬೀಳಿಗೆ ಅವ್ರಿ. ಓ ಅಲ್ಲಿ ಇನ್ನೂ ಕಲೆ ಆಯ್ತಾ ಅಂದ್ರು. ಅಲ್ಲೇ ನಮ್ಮೂರ್ ಸಿದ್ದಪ್ಪನ ಗುಡಿ ಬಡ್ಡ್ಯಾಗ ಒಂದು ಕಲ್ಲಿನಾಗ ಶಲಿ ಐತಿ, ಎಷ್ಟು ಮಂದಿ ಕುಡಿದ್ರು ಆ ನೀರು ಸರಿಯಂಗಿಲ್ಲ ಅಂತ ಹೇಳಿದ್ನ. ಅದಕ್ಕೆ ನನಗೆ ಯಾರ ಏನ ಅಲ್ಲಿ ನನ್ನ ಊರಿನ ಅಭಿಮಾನ, ನನ್ನ ಊರಿನ ಜನರ ಅಭಿಮಾನ ಅಥವಾ ಮತ್ತೆ ಊರಾಗ ಇವತ್ತಿಗೂ ನನಗೆ ಸರ್ವ ಧರ್ಮದವ್ರು ಎಲ್ಲಾರು ನಮ್ಮ ಸಿದ್ದಪ್ಪ ನನಗೆ ಅದೊಂದು ದೊಡ್ಡದು. ಅದಕ್ಕೆ ನಾನು ಬಡತಾನ ಬದುಕಿನ ಆ ಪುಸ್ತಕ ಪ್ರಿಂಟ್ ಮಾಡಿಸ್ಕೋತ ಬನ್ನಿ ಇಲ್ಲಿ ತಕ ಪುಸ್ತಕ ಇಲ್ಲಿ ತಕ ನಾನು ಬದುಕಿನಾಗ ಬನ್ನಿ, ಬಡತಾನ ಬದುಕಿನಾಗ ಬನ್ನಿ. ಆತ ಎಲ್ಲಾರು ಗುರುತದಿಂದ ನನ್ನ ಎಲ್ಲಾ ಪುಸ್ತಕಗಳಿಗೆ ಯು ಆರ್ ಅನಂತ ಮೂರ್ತಿ ಮುನ್ನುಡಿ ಬರದ, ಗಿರೀಶ್ ಕಾರ್ನಾಡ್ ಮುನ್ನುಡಿ ಬರದ, ಸಾಸಿ ಮುರಳೈ ಬರದ, ಜಿ ಎಸ್ ಸೂರ್ಯೋದಪ್ಪ ಬರದ, ದೊಡ್ಡ ರಂಗೇಗೌಡರು ಬರೆದ್ರು. ನನ್ನೆಲ್ಲ 20 ಬುಕ್ ಹಾಕುದು. ಮತ್ತ ಮಲ್ಲಿಕಾ ಗಂಟಿ ಅವರು ಕಾವು ಬಿಜಾಪುರ ಅಂತೇಳಿ ಅವರು 90 ವರ್ಷ ಆಗಿ ತೀರ್ಕೊಂಡ್ರು. ಕಾವು ಬಿಜಾಪುರ ಅವರು ಮುನ್ನುಡಿ ಬರೆದ್ರು. ರಂಜಾನ್ ದರ್ಗಾ ಅವ್ರು ಮುನ್ನುಡಿ ಬರೆದ್ರು. ಎಲ್ಲರೂ ಮತ್ತ ಪಂಚಪೀಠಾಶೀರ 5 ಮಂದಿ ಗುರುಗಳು ನನಗೆ ಆಶೀರ್ವಚನ ಬರ್ದಾರ. ಪಂಚಪೀಠಾಶೀರ 5 ಮಂದಿ ಆಶೀರ್ವ ಗದಗಿನ ತಗೊಂಡದಾರ ಅಪ್ಪಗಳು ಮೊದಲನೇವರು ಮತ್ತ ಇಲ್ಕಲ್ ಮಾಂತಪ್ಪಗಳು ಮತ್ತೆ ಈಗ ನಮ್ಮ ನಾಗನೂರ್ ಮಾಡಿದ ಆಚಾರ ಇಲ್ಲಿ ಗದಗಿಗೆ ಬಂದಾರ, ಅವ್ರು ಮುನ್ನುಡಿ ಬರೆದ್ರು. ಮತ್ತೆ ನಿಡಸೋಸಿ ಅಜ್ಜಾರ್ ಮುನ್ನುಡಿ ಬರೆದ್ರು. ಮಠಾಧೀಶರು, ಸಾಲಿ ಗುರುಗಳು, ಸಾಹಿತಿಗಳು ಎಲ್ಲರೂ ನನಗೆ ಹಾಡಿ ಹರಿಸಿದ್ರು. ಇವತ್ತ ನಾನು ಕರ್ನಾಟಕದಾಗ ಅಡ್ಡಾಡ್ಬೇಕಾದ್ರೆ ಅವರೆಲ್ಲರ ಪ್ರೀತಿ ಜನರ ಆಶೀರ್ವಾದದಿಂದ ಅಡ್ಡಾಡಿ ಎಲ್ಲ ಬುಕ್ಕ ಪ್ರಿಂಟ್ ಮಾಡಿ ಮತ್ತು ಒಟ್ಟೂ ಕೂಡಿ ಅವೆಲ್ಲ ನನ್ನ 25 ಬುಕ್ಕಾನು 2 ಬುಕ್ ಹಾಕಿ ಮಾಡ್ಸಿದ್ನಿ. ಅವು ಕವನ ಸಂಕಲ ಸಣ್ಣ ಇದ್ದು ಅವ್ನು 2 ಮಾಡ್ಸಿದ್ನಿ. ಅವ್ನು ಯಾಕೆ ಮಾಡ್ಸಿದ್ನಿ ಅಂದ್ರೆ ಮುಂದಿನ ಜನಾಂಗಕ್ಕೆ ಆ ಬುಕ್ಕಾಗಳು ಸಿಗ್ತಾವಿಲ್ಲೋ ಅನ್ನೋದಕ್ಕೆ ಅವನ್ನೆಲ್ಲ ಮಾಡ್ಸಿ. ಅವು ಕವನ ಸಂಕಲ ಸಣ್ಣ ಇದ್ದು ಅವ್ನು 2 ಮಾಡ್ಸಿದ್ನಿ. ಅವ್ನು ಯಾಕೆ ಮಾಡ್ಸಿದ್ನಿ ಅಂದ್ರೆ ಮುಂದಿನ ಜನಾಂಗಕ್ಕೆ ಆ ಬುಕ್ಕಾಗಳು ಸಿಗ್ತಾವಿಲ್ಲೋ ಅನ್ನೋದಕ್ಕೆ ಅವನ್ನೆಲ್ಲ ಮಾಡ್ಸಿ ಸಮಾಜಕ್ಕೆ. ಈಗ ನೋಡ್ರಿ, ನಾವು ಯಾರ ಮಾಡ್ಲಿ, ಡಾಕ್ಟರ್ ಆದ್ರೂ ಸಮಾಜಕ್ಕೆ, ಸಾಹಿತ್ಯ ಆದ್ರೂ ಸಮಾಜಕ್ಕೆ, ಕಲೆಗಾರ ಆದ್ರೂ ಸಮಾಜಕ್ಕೆ, ದೇವ್ರ ಪೂಜಾರಿ ಆದ್ರೂ ಸಮಾಜಕ್ಕೆ, ರೈತ ಆದ್ರೂ ಸಮಾಜಕ್ಕೆ, ಈ ಸಂಗೀತಗಾರ ಆದ್ರೂ ಸಮಾಜಕ್ಕೆ. ನಾವು ಎಷ್ಟು ಯಾವ್ದ ಮಾಡಿದ್ರು ಸಮಾಜಕ್ಕಾಗಿಯೇ ನಾವು ಮಾಡೋದು. ಸಮಾಜದಿಂದನೇ ಬಂದವರು, ಸಮಾಜದೊಳಗನ ಬದುಕವರು, ಸಮಾಜದ ಮ್ಯಾಗನ ನಾವು ಹೋಗೋರು. ಸಮಾಜನ ನಮ್ಮನ್ನ ನಾಳೆ ಹೊತ್ತು ನಮ್ಮ ಸುಡುಗಾಡಕ್ಕೆ ಹೋಗುವಾಗ ಸಮಾಜನ ಹೊತ್ತು ಒಯ್ಬೇಕಲ್ಲ, ಸಮಾಜದೊಳಗನ ಇರಬೇಕು. ಸಮಾಜನೇ ನಮ್ಮ ದೇವರು. ಸಮಾಜದೊಳಗೆ ಒಂದು ದೇವ್ರೈತಿ. ಆದ್ರೆ ಈಗೆಲ್ಲ ಏನ್ತಿದಾರ, ಜನ ಜಾತಿಗೆ ಆದಿತ ಮರಳ, ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರ್ತೈತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ಒಯ್ರಿ. ಬುದ್ಧಿ ಇದ್ದವ ಮ್ಯಾಲಕ್ ಹೋದರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ. ಎಲ್ಲಿ ಹೋದರು ಸೇರಿಕೆ ಇಲ್ಲ, ಹೋಗು ಬಂಡಿದು ಬಿಚ್ಚತಾರಕೆ ಇಲ್ಲ.
ಜಾತಿ ಜಾತಿ ಒಳಗಿಲ್ಲ ಸೇರಿಕಿ, ಜಾತಿ ಚಪ್ಪರಕ್ಕೆಲ್ಲ ತೂತಿನ ನೆರಕಿ, ಉಳ್ಕ ಹತ್ತಿದಂಗ ಹತ್ತಿ ಹಣ್ಣ, ಮ್ಯಾಲಿ ಚಂದ ಬಾಳ ಜಾತಿಗೆ ಬಣ್ಣ, ಬರುವಾಗ ಬೆನ್ನಿಂದ ಬರುದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ, ಜಾತಿ ಬೆನ್ನು ಹತ್ತಿ ಜನ ಹೊಂಟಾರು, ಮಾನವ ಜಾತಿ ಒಂದು ಅನ್ನೋದು ಬರ್ತಾರೋ. ಅದಕ್ಕೆ ಇವೆಲ್ಲ ಇವತ್ತಿನ ದಿನಮಾನದೊಳಗೆ ಏನ್ ಬಂದೈತೆ ಅಂದ್ರೆ ಎಲ್ಲಾ ದಲಾಲಗಿರಿ. ಅವಾಗ ಒಂದು ಹೆಣ್ಣು ಕೊಡಿಸ್ಬೇಕಾದ್ರೆ ಹಿರಿಯರು ಕೂಡಿ ಒಂದು ಹೆಣ್ಣು ಕೊಡಿಸ್ಬೇಕಾದ್ರೆ ನಮ್ಮ ಮಣಿ ಮಗಳ ಇವ್ರು ನೋಡಿ ಜಾತಿ ಇಲ್ಲಪ್ಪ ಐತಿಲ್ಲ, ಯಾವ್ದ ಜಾತಿ ಇರಲಿಲ್ಲ, ನಮ್ಮ ಇವ್ರ ಮಣಿ ಮಗಳು ಹುಡುಗಿ ನಮ್ಮ ಇವನ್ ಮಗಳು, ನಿಗಿನ ಮಗಳು, ಸಾಮಾನ್ಯನ ಮಗಳು, ಸಿದ್ದಪ್ಪನ ಮಗಳು, ಹಿಂಗೆ ಹೇಳಿ ಅವ್ರ ಹೆಣ್ಣು ಕೊಡಿಸಿದ್ರು. ಯಾರೇ ಇರಲಿ ಮಾತಾಡುವಾಗ ನಮ್ಮ ಹುಡುಗಿ ನಮ್ಮೂರಾನವ್ರು ಅನ್ನುವಂಥದ್ದು ಕಿಮ್ಮತ್ ಇರ್ತಿತ್ತು. ಲಗ್ನ ಮಾಡಿದ್ರೆ ನಮ್ಮದತ್ತು ಮಾಡ್ತಿದ್ರ ಆ ಊರ್ ಹಿರಿಯರೆಲ್ಲ. ನಮ್ಮೂರ್ ಹಿರಿಯರ ಬ್ಯಾರೆ ಊರ ನಮ್ಮ ಊರಿಗೆ ಲಗ್ನಕ್ಕೆ ಬಂದ್ರೆ ಊರಾಣ ಹಿರಿಯರ ನಮ್ಮ ಊರ್ ಮರ್ಯಾದೆ ಹೋಗ್ಬಾರ್ದು, ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತಿದ್ರು. ಈಗ ಎಲ್ಲಾರ ಮಾನ ಮರ್ಯಾದೆ ತಾವು ಮಾರ್ಕೊಳಕತ್ತೇವ. ಯಾರು ಅವ್ರ ಮರ್ಯಾದೆ ಹೋಗ್ಲತ್ ಇವ್ರ ಮಾನಕ್ಕ ಹೋಗ್ಲತ್ ಅವ್ರು. ಬರೇ ಮಾನ ಮರ್ಯಾದೆ ಕರ್ಕೊಂಡು ಮಾರ್ಕೊಂಡು ಹುಚ್ಚರ್ಕಿಂತ ಹುಚ್ಚರಾಗ್ಯವು, ಮಂಗ್ಯಾನಕ್ಕಿಂತ ಮಂಗ್ಯಾರಾಗ್ಯವು. ನಾವೆಲ್ಲ ನಾಯಿಕಿಂತ ನಾಯಿ ಆಗಿ ಬಗಳಾಕತ್ತೇವ ಅಂತ ದಿನಮಾನ ಬಂತಿದ್ದು. ಈ ದಿನಮಾನ ಕೆಟ್ಟ ಕಾಲ ಬಂತು. ಎಂತಹ ಕಾಲ ಹೋತು, ಕಾಲು ಎಂತದ್ ಬಂತು, ಮೈ ಮುರಿದ ದುಡಿ ಅವ್ರೀಗ ಭೂಮ್ಯಾಗ ಇಲ್ಲಂಗಾತು, ಹರಾಮ್ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು, ದೇವರಂತ ತಿಳ್ಕೊಂಡ ಅವರು ದೆವ್ವಾಗಿ ಬಿಟ್ರು, ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟು ಹೊಂಟ್ರು. ಎಂತಹ ಕಾಲ ಹೋತು, ಕಾಲ ಎಂತದ್ ಬಂತು, ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡುದು ಹೋತು, ನೈನದಾರಾಗ ಮಿಷನ್ದಾಗ ರಾಶಿ ಮಾಡುದು ಬಂತು. ಎಂತ ಕಾಲ ಹೋತು, ಕಾಲ ಎಂತದ್ ಬಂತು, ಮೈ ತುಂಬ ಅರ್ಬಿ ಊಟ ಸಿನಿಮಾ ಮಾಡೋರು ಆದ್ರು, ಅರ್ಧ ಮುರ್ಧ ಅರ್ಬಿ ತೊಟ್ಟ ಬತ್ಲೆ ಕುಣಿಯೋರು ಬಂದ್ರು. ಎಂತಹ ಕಾಲ ಹೋತು, ಕಾಲ ಎಂತದ್ ಬಂತು, ಅಂತಾದ ಹೋಗಿ ಇಂತಾದ ಬಂತು, ಇಂತಾದ ಹೋದ ಮೇಲೆ ಮುಂದೆ ಏನು ಆಯ್ತು, ಇಂತಹ ಕಾಲ ಹೊತ್ತು ಕಾಲಿ ಎಂತದ್ ಬಂತು, ಎಂತಹ ಕಾಲ ಹೊತ್ತು ಕಾಲಿ ಎಂತದ್ ಬಂತು. ಅವಾಗ ಎಲ್ಲ ಭಾಳ ಮರ್ಯಾದೆ ಮಾನ ಏನಿಲ್ಲ. ಹೆಂಡತಿ ಗಂಡಗಂಜೋಳ, ಮಗ ಅಪ್ಪಗಂಜೋಲ್ಲ, ಸಾಹಿಬಗ ಕಸ ಹೊಡೋ ಪ್ಯೂನ್ ಅಂಜೋಲ್ಲ, MLA ನೌಕರಿ ಮಾಡೋರು ಅಂಜಲ್ರು. ಇದು ಎಂತದು ಅಂದ್ರೆ ಹೊರಕ್ ಮೀನಿನ ಜಾಳಿಗಾಗ ಮೀನ ಹಿಡಿಯಾಕ ಹೊಂಟೇವ್ ನಾವೆಲ್ಲ, ಅದು ಹಾದ ಹೋಗ್ಬಿಡ್ತಾವ. ಇದೆಲ್ಲ ಇವತ್ತಿನ ಕಾಲಕ್ಕೆ ಕಾಯ್ದೆ ಕಾನೂನು ಬಂದೋಬಸ್ತ್ ಇಲ್ಲ, ಬರೇ ಎಲ್ಲ ಲಂಚದ ಮ್ಯಾಗ ಮಂಚ. ಇದು ಬರೇ ಲಂಚಕೋರ ಜಗತ್ ನಡೆದೈತಿ. ಇದನ್ನ ಶುದ್ಧ ಮಾಡ್ಬೇಕಾದ್ರೆ ಮಹಾತ್ಮರು ಹುಟ್ಟಿ ಬರ್ಬೇಕು. ಯಾಕಂದ್ರೆ ಇದು ಬಹಳ ಅಡಬುಟ್ಟದಾರಿಗೆ ನಡೆದೈತಿ. ಇದೇನು ಈಗನು ಸಾಲಿ ಕಲ್ತ ಹುಡುಗರೆಲ್ಲ ನೋಡಿ ತಾಯಿ ತಂದಿ ಮಾತು ಕೇಳೋಲ್ಲ. ನಿಜವಾಗ್ಲು ಸಾಲಿ ಕಲ್ತ ಹುಡುಗರು ಹಿಂದೆ ನಮ್ಮ ಹಿರಿಯರು ಈ ಶಿಕ್ಷಣ ಎದಕ್ಕೆ ತೆಗೆದ್ರು, ಶಾಣ್ಯಾರಾಗ್ಲಿ, ಶಿಕ್ಷಣವಂತರಾಗ್ಲಿ, ನಮ್ಮ ಸಮಾಜ ಸುಧಾರಿಸಲಿ, ನಮ್ಮ ದೇಶ ಸುಧಾರಣೆ ಆಗಲಿ, ನಮ್ಮ ಬಡತನ ಬಯಲಾಗ್ಲಿ, ನಮ್ಮದೆಲ್ಲ ನಮ್ಮ ಜಗತ್ತಿನಾಗ ಚಲೋ ಆಗ್ಲಿ ಅಂತ ಮಾಡಿದ್ರು. ಇವೆಲ್ಲ ವಿದ್ಯಾ ಕಲ್ತ ಶಾಣ್ಯಾರ ತಮ್ಮ ದಡ್ಡ್ರ ಹಿಂಬಾಲ ಬೇಡ್ಕೋತ ಅಡ್ಡಾಡಕತ್ತಾರ. ಎಷ್ಟು ಸಾಲಿ ಕಲ್ತ ಹುಡುಗರು, ಇಂತಿಂತ ಹುಡುಗರು ಅವ್ರ ಹಿಂಬಾಲ ದುಡ್ಡಿನ ಆಸೆಗೆ ಅಡ್ಡಾಡ್ತಾರೋ. ಇದೆಲ್ಲ ಎಂಥದ ಕಾಲ. ಇದೆಲ್ಲ ಒಂದು ಇಲ್ಲಿ ಪಾಪದ ದುಡ್ಡು ಮಾಡಿ ಏನು ಹೊತ್ಕೊಂಡು ಹೋಗವ್ರದ್ರಿ. ನಾವು ಹೆಂಗ ಬಂದೇವೋ ಹಂಗ ಹೋಗವ್ರದೇವು. ಆದ್ರೆ ಅಂತರಂಗದ ಸಂತಿಯ ಬಾಜಾರ ನೋಡು ಹುಡುಕಿ ಆಡಿ, ಸಂತಿ ತೀರಿತೋ ನಿಚಿಂತಾದಿತೋ ನಡಿ ಹೋಗುನು ತಿರುಗಿ, ಏಸೋ ಜನ್ಮನಿ ಪಾಪವ ಮಾಡಿ ಸತ್ಯಕ ಗುರಿಯಾದಿ, ಹಣಿಗೆ ತೊಂಡಲ ಕಟ್ಟಿ ಬಾಜು ಭಜಂತ್ರಿ ಬಾರ್ಷಾರ ಎದರಿಗೆ, ಹಣಿಗೆ ತೊಂಡಲ ಕಟ್ಟಿ ಬಾಜು ಭಜಂತ್ರಿ ಬಾರ್ಷಾರ ಎದರಿಗೆ, ವಾರಿಗೆ ಗೆಳತಾರ ಹಾಡಿ ಕಳಿಸ್ತಾರ ಬರುದಿಲ್ಲ ನೀ ತಿರುಗಿ, ದಿಬ್ಬಣ ಹೊಂಟಿತ ಐಶ್ವರ್ಯದಿಂದ ಇಂಬಣ ಜಾಗಿಗಿ, ಜನ ಜಾತರಿ ಏರಿ ನೋಡ್ತಾರ ಏರಿ ಮಾಳಿಗಿ, ಬಲಿಬಿಮನ ಬಲಕಾಕಿ ಹೊಂಟ ನೆಡದಾರೋ ಇಂಬನ ಜಾಗಿಗಿ, ಜಂತಿಲ್ಲ ಮಣಿಯಾಗ ಹೋಗಿ ನೀನು ಚಿಂತಿಲ್ಲ ಕುಂತಿದಿ. ಇಟ 3 ದಿನದ ಶಾಂತಿ. ಸಂಬಣ್ಣ ತ್ರಿಸುಲಕ ಟಿಸಲೋ 3, ಹಣಿ ಮೇಲೆ ಈ ಬುತ್ತಿ ಗೆರಿಗಳ 3, ಕೈಲಾಸದಾಗ ತ್ರಿಮೂರ್ತಿಗಳ 3, ಆದಿ ಕಾಲಕ ಬಸವನಿಗ ಕೂಡ ಇದ್ದು ಕೇಳರಿ 3, ಬಾಲ್ಯ ಯೌವನ ಮುಟ್ಟವು 3, ಒಲಿಗೆ ಹೂಡುವ ಗುಂಡವು 3, ಬಿತ್ತು ಕೂರಿಗೆ ತಾಳವು 3. ಎಲ್ಲ 3 ದಿನ ಮ್ಯಾಗ ನಿಂತೈತಿ. 3ರ ದಿನ ಶಾಂತಿ. ಈ ಸಂತಿ ಮಾಡ್ಕೊಂಡ ಎಲ್ಲಾರ್ಗೂ ಬೇಕಾಕೊಂಡ್ ಹೋಗುವಂತ ಮನುಷ್ಯರಾಗ್ಲಿ. ಯಾಕಂದ್ರೆ ಈ ಸಮಾಜದೊಳಗ ಈ ಕಳ್ಳ ಸುಳ್ಳರ ಮಾತಿಗೆ ದಯಮಾಡಿ ನಾ ಎಲ್ಲಾ ಜನರಿಗೆ ಬೇಡ್ಕೊಳ್ಳೋದು ಒಂದೇನಂದ್ರೆ, ದುಡಿರಿ, ನಿಮ್ಮ ರಟ್ಟಿ ಮುರಿದು ದುಡಿರಿ.
ನಿಮ್ಮ ಹೊಟ್ಟೆ ತುಂಬ ಊಟ ಮಾಡ್ರಿ, ನಿಮ್ಮ ಮನಿ ಮಗ್ಗಲದವ್ರು ಕೂಡ ಪ್ರೀತಿಲಿಂದ ಬಾಳ್ರಿ, ಬದುಕ್ರಿ. ಜಗಳ ಮಾಡೋಕತ್ತ ಏನೂ ಇಲ್ಲ. ಎಲ್ಲಾರು ಪ್ರೀತಿಲಿ ಬದುಕುವಂತ ಬದುಕನ್ನ ನಮ್ಮ ಹಿಂದಿನ ಹಿರಿಯರು ನಮಗಾಗಿ ಕೊಟ್ಟೋಗ್ಯಾರ. ಕಟ್ಟಿ ನಾಡನ್ನ ಕಟ್ಟಿ ಬೆಳೆಸ್ಯಾರ. ಕಲಾವಿದರು, ಕವಿಗಳು ಈ ನಾಡಿನ ತುಂಬ ಧರ್ಮದ ಗಾಡಿ ಕಟ್ಟಿ ಬಿತ್ತಿ ಬೆಳೆದ ಬೀಜನ ಮುತ್ತಿನಂತ ರಾಶಿ ಮಾಡಿ ಹೋಗ್ಯಾರ. ಅವನ್ನ ನಾವೆಲ್ಲ ಬಿಟ್ಟೀವಿ. ಈ ಜಾತಿ ಜಗಳ ಹೇಳ್ಕೊತ ಅವ್ರ ಜಾತಿ ಇವ್ರ ಜಾತಿ ಬರೇ ಜಾತಿ ಜಗಳನ್ನ ಹೇಳತಿ. ಇದು ಇಲ್ಲ. ಹತ್ತೈತೋ ಊರಿ ಹತ್ತೈತು, ಎಲ್ಲಿ ನೋಡಿದಲ್ಲೆಲ್ಲ ನಾಲಿಗೆ ಚಾಚಿ. ಅರಸರ ಕಟ್ಟಿದ ಅರಮನೆ ಒಳಗ ವಿದ್ಯಾ ಕಲಸು ಗುರುಕುಲದಾಗ, ಬೆಂಕಿಯಾಗ ನಿಂತಾವ್ ತಾಯಿ ಮಕ್ಕಳ, ಸುಡ್ತಾವ ಅಣ್ಣ ತಮ್ಮರ ಕಳ್ಳ. ಮಸೂತಿ ಮಂದಿರ ಹೋಗ್ಯಾವ ಸುಡ್ತಾವ ಪುರಾಣ ಕುರಾಣ ಗಂಟ. ಎಟ್ಟು ಆರಿಸಿದರ ಆರ್ವಲ್ದು, ಈ ಊರ್ಯಾರ ಹಚ್ಚಾರ ತಿಳಿವಲ್ದು, ಈ ಊರ್ಯಾರ ಹಚ್ಚಾರ ತಿಳಿವಲ್ದು. ನಿಜವಾಗ್ಲೂ ಊರಾಗ ಚಲೋ ಮಂದಿ, ಎಲ್ಲಾ ಮಂದಿ ಬಾಳ ಬದುಕ್ತಿರ್ತೈತಿ. ನಡು ಯಾರ ಜಗಳದ ಕೊಳ್ಳಿ ತಂದು ಹಚ್ಚಿ, ಜಾತಿ ಜಗಳ ಹಚ್ಚಿ, ಊರಿಗೆ ಕಾಸ್ಕೊಂಡು ಗೊಂಜಾತಿ ಸುಟ್ಕೊಂಡ್ ತಿಂದ ತಮ್ಮ ಮನ್ಯಾಗ ಹೋಗಿ ಮಕ್ಕೊಂಡ್ಬಿಡ್ತಾರು. ಬಡ್ದಾಡಿದು ಬದುಕರು ಎಲ್ಲ ಜನ ಭಾಳ ನಿರಪರಾಧಿಗಳು. ಅವ್ರ ಹತ್ತಲ್ಲಿ ಏನೂ ಕಲ್ಮಶ ಇರಂಗಿಲ್ಲ. ಅಂಥ ಜನರ ಕೂಡ ನಾವು ಬೆರಿಬೇಕಾದ್ರೆ ಭಾಳ ಚಂದ ಬೇಕು. ನಾವೇನಾದ್ರೂ ಆಸೆ ಇಟ್ಕೊಂಡ್ಬಂದು ಜನಕ್ಕೆ ಒಟ್ಟಿದ ಬಣ್ಣಿ ಗುರಿ ಹಚ್ಚಿ ಗೊಬ್ಬರ ಬೆಂಕಿ ಒಗದ್ರೆ ಅದು ಅಲ್ಲೇ ಒಳಗ ಸುಡ್ತೈತಿ. ಆ ಸುಟ್ಟು ಮರಗ ಹಚ್ಚಿದವ್ರನ್ನ ಎಂದೂ ಬಿಡುವುದಿಲ್ಲ. ಅವಾಗ ಹೆಣ್ಗಂಡು ಕೊಡಿಸ್ಬೇಕಾದ್ರೆ ಹಂಗೆ ಕೊಡ್ತಿದ್ರು. ಈಗ ಹೆಣ್ಗಂಡು ಕೊಡ್ಸಾಕ ದಲಾಲಿ, ಹೊಲ ಮನಿ ಕೊಡ್ಸಾಕ ದಲಾಲಿ, ಟಿಕೆಟ್ ಕೊಡ್ಸಾರಿಗೆ ದಲಾಲಿ. ಬರೇ ದಲಾಲರದ ನಡೆದು ಬಿಡ್ತಿ, ದಲಾಲರು ನಡ್ತಿ. ಏನ್ ಧರ್ಮದವ್ರದ ಇದು ಇಲ್ಲ. ಅದಕ್ಕೆ ಈಗೆಲ್ಲ ಜನ ಏನಾಗ್ಬಿಟ್ಟೈತೆ ಅಂದ್ರೆ ಒಂದು ದುರ್ಬುದ್ಧಿಗೆ ಬಿದ್ದಾರೆ. ಹೆಂಗಂದ್ರೆ ಇವು ನಿನ್ನೆ ಮೊನ್ನೆ ಇದ್ದ ಎಷ್ಟು ಸಾವುಕಾರ ಅದ, ನಾನು ಇಷ್ಟು ವರ್ಷ ದುಡ್ದಿನಿ, ನಾ ಏನೂ ಆಗ್ಲಿಲ್ಲ ಅನ್ನೋ ಅಂತದ ಜನರ ಭಾವನೆ ಮೂಡೈತಿ. ಎಲ್ಲಾರು ಧರ್ಮದ ದಾರಿ ಬಿಟ್ಟು ಕರ್ಮದ ದಾರಿಯಾಗಿ ಬುತ್ತಿ ಕಟ್ಕೊಂಡ ಹಣ ಹುಡುಕಾಡಕೈತಾರ. ಅದಕ್ಕೆ ಹಣ ಹುಡುಕಾಕ ಹೋಗಿ ಹಣ ಆಗಿ ನಣದ ಗತಿ ಹಾರಿ ಹೊಂಟಾರು. ಇದೇನು ಸಿಗುವುದಿಲ್ಲ. ನಿಜವಾಗ್ಲೂ ಭಗವಂತ ಅದ ಬೆಳಕ, ಅದ ಸೂರ್ಯ, ಅದ ಚಂದ್ರ. ಇವತ್ತಿಗೂ ಹುಣಸಿ ಮರದಾನ ಹುಳಿ ಕಮ್ಮಾಗಿಲ್ಲ, ಬೇವಿನಕಾಯಿ ಒಳಗೆ ವಿಷ ಕಮ್ಮಾಗಿಲ್ಲ, ಮಾವಿನ ಗೊಪ್ಪ ಇಲ್ದ ಮಾವಿನಕಾಯಿ ಹುಟ್ಟಿಲ್ಲ. ನಮ್ಮ ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತ ಯಾವ ಬೀಜಿಗೆ ಯಾವ್ಯಾವ ಮರಗಳಿಗೆ ಯಾವ್ಯಾವ ಬೀಜ ಹುಟ್ಟಬೇಕು ಅಲ್ಲೇ ಹುಟ್ಟತಾವ, ಯಾವ ಪರಕಿಲ್ಲ. ಆದ್ರೆ ಮನುಷ್ಯರ ಭಾವನೆಗಳು ಮಾತ್ರ ಬ್ಯಾರೆ ಹುಟ್ಟಾಕತ್ಯಾವ, ಬ್ಯಾರೆ ಬೆಳೆಯಾಕತ್ಯಾವ. ನೋಡ್ರಿ, ಹಂದಿನೂ ತನ್ನ ಇದು ಬಿಟ್ಟ, ನಾಯಿನೂ ತನ್ನ ಇದು ಬಗಳದ್ ನೋಡ್ರಿ, ಅದು ನಾಯಿ ತಂದ ಬಗಳದು ಏನೂ ಕಮ್ಮಾಗಿಲ್ಲ. ಹಂಗ ನಾವು ನಾಯಿ ಕಿತ್ತಲೂ ಕನಿಟ್ ಆಗ್ಯವು, ಹಂದಿ ಕಿತ್ತಲೂ ಕನಿಟ್ ಆಗ್ಯವಿ. ಆದ್ರೆ ಮನುಷ್ಯರು ಅನ್ನೋದ ನಾವು ಮರ್ತು ಬಿಟ್ಟೀವಿ. ಅದಕ್ಕೆ ಈ ಮನುಷ್ಯರ ಗುಣದೊಳಗೆ ಬಾಳಿ ಬದುಕಾಕ ಭಾಳ ಬೇಕು. ಅದಕ್ಕೆ ಯಾವ ಮಠಮಾನ್ಯದವ್ರ ಮಾತನ್ನು ಕೇಳಲ್ರು, ತಾಯಿ ತಂದಿ ಮಾತು ಕೇಳಲ್ರು, ಆ ಸಾಹಿಬ್ ಸುಬೇದಾರನ ಮಾತು ಕೇಳಲ್ರು. ಇದೆಲ್ಲ ಮಾತು ಕೇಳಾರ್ದ ಮಂಗ್ಯ ಜನನ್ನ ಇವನು ಯಾರು ದಡ್ಡಿಗೆ ಹಾಕೋ ಪುಣ್ಯದವ ಬರ್ತಾನೋ, ಇವೆಲ್ಲ ನಮ್ಮ ಕುರಿ, ಇವು ದಿನ ಕೂಡಿ ಮೇವ್ತಾವ್ರಿ, ಇವ್ನ ಅಗಲಿಸಿ ಬ್ಯಾರಿ ಮಾಡಬೇಡ್ರಿ, ಒಂದಕ್ಕೊಂದು ಮಾರಿ ನೋಡಿ ಒದರ್ತಾವ್ರಿ, ಇವ್ನ ಅಗಲಿಸಿ ಬ್ಯಾರಿ ಮಾಡಬೇಡ್ರಿ. ಇವು ಒಟ್ಟು ನಮ್ಮ ಕುರಿ, ಹಂಡು ಕುರಿ, ಜಾಲ ಗುರಿ, ಬುಟ್ಟು ಕುರಿ, ಗುಂಡು ಗುರಿ, ಮಸಕ್ ಕುರಿ, ಇವೆಲ್ಲ ನಮ್ಮ ಕುರಿ. ಇವು ದಿನ ಕೂಡಿ ಮೇವ್ತಾವ್ರಿ, ಇವ್ನ ಅಗಲಿಸಿ ಬ್ಯಾರಿ ಮಾಡಬೇಡ್ರಿ. ಜಾತಿ ಜಗಳ ಹಚ್ಚಿ ಊರಾಗ ಮೋಜ ನೋಡ್ಬೇಡ್ರಿ ಅಂತ ಎಲ್ಲ ಜನರಿಗೂ ಒಂದು ನನ್ನ ಕಳಕಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಾವೆಲ್ಲ ಹೊಲದ ಮಗ್ಗಲ, ಮಣಿ ಮಗ್ಗಲ ಎಲ್ಲಾರು ಪ್ರೀತಿ ಮ್ಯಾಗಿರ್ಬೇಕು. ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕ್ತೇವ ನಾವು ಈಗ ನಮ್ಮಷ್ಟಕ್ಕ. ಕಪ್ಪಿಯ ಹಿಡ್ದ ನುಂಗಿದಂಗ ಹಾವ, ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ. ಕೋಳಿ ಪಿಳ್ಳಿ ತಿಂದಂಗ ಬೆಕ್ಕ ಹಿಡ್ಕೊಂಡ ತಿತ್ತೀರಿ ಒಳ್ಳೆಯವ್ರನ್ನ ಬಡ್ಕೊಂಡ. ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕ್ತೇವ ನಾವು ಈಗ ನಮ್ಮಷ್ಟಕ್ಕ. ಕಲ್ಲು ಒಗದ ಒಡಿಬ್ಯಾಡ್ರಿ ಮನಸ್ಸಿನ ಕನ್ನಡಿಯ ಕಾಜ. ಜಾತಿ ಜಗಳ ಹಚ್ಚಿ ಊರಾಗ ನೋಡ್ಬೇಡ್ರಿ ಮೋಜ. ಬಿಟ್ಟು ಬಿಟ್ರು ಯಪ್ಪ ನಮ್ಮನ್ನ ಬದುಕ್ತೇವ ಈಗ ನಮ್ಮಷ್ಟಕ್ಕ. ನಾವೀಗ ನಮ್ಮಷ್ಟಕ್ಕ. ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮಳ್ರಂತ ಊರದ ಮೇಲ್ದ ಹೊಂಟಿರಪ್ಪ ಮ್ಯಾಲ ಕುಂತ. ನೊಂದು ಬೆಂದ ಜನ ಒಮ್ಮೆ ರೊಚ್ಚಿ ಗೆದ್ದಾರ, ಊರು ಬಿಟ್ಟ ಓಡ್ತೀರಿ ಹೊಳ್ಳಿ ನಿಂತಾರ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಹೊಲದ ಮಗ್ಗಲ, ಮಣಿ ಮಗ್ಗಲ ಇರ್ತೇವ ಪ್ರೀತಿ ಮ್ಯಾಗ,
ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನುಷ್ಯನ್ಯಾಗ, ಕೋಳಿಗೆ ಚೆಲ್ಲಿದಂಗ ಅಂಗಳದಾಗ ಸೋಳ, ಸುಳ್ಳು ಹೇಳಿ ಹಚ್ಚಬೇಡ್ರಿ ಜಾತಿ ಜಾತಿ ಜಗಳ, ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಅಂತ ಹೇಳ್ತಾ, ಇವತ್ತಿನ ದಿನಮಾನದೊಳಗೆ ನಮ್ಮನ್ನ ಆಳೋ ದೊರೆಗಳು ಅವಾಗ ಸ್ವಾತಂತ್ರ್ಯ ಗಾಂಧಿ ಮುತ್ಯ ಸ್ವಾತಂತ್ರ್ಯ ತರಕ ಹೋರಾಡಿದ್ರು. ಇವತ್ತ ನಾವೆಲ್ಲ ಇದು ಇಲ್ಲೇ ಇದ್ರಾಗಿದ್ದ ಯಾರನ್ನು ಹುಡುಕಾಡಕ್ ಹತ್ತೀವ ಅಂದ್ರ ಹಗಲುಗಾಳರನ್ನ ನಾವು ಹಿಡ್ಕೊಂಡು ಬರ್ಬೇಕಂತ ಹೊಂಟೇವಿ. ಹಿಡ್ಕೊಂಡ್ ಬರಕ್ ಹೋದಾರ ಹಿಡ್ಕೊಂಡ್ ಬರಕ್ ಅಂತ ಹೊಂಟ್ಬಿಟ್ಟು. ನಾನೊಮ್ಮೆ ಸಣ್ಣ ಇದ್ದಾಗ ಪಂಡ್ರಾಪುರಕ್ಕೆ ಹೋಗಿದ್ದೀವಿ. ಅಲ್ಲಿ ಒಬ್ರು ತುಡುಗು ಮಾಡಿದ್ರು, ಒಂದು ಮುಲ್ಕಿ ಕೊಳ್ಳನ ಬೋರ್ಮಾಳ ಸರ ಹರ್ಕೊಂಡ್ ಹೋದ. ಅದನ್ನ ಹುಡ್ಕಾಕ ಕಳ್ರು ಅವ್ರು ನಮ್ಮ ಮಗಳಿದವ್ರು ಅವ್ರು ಒಟ್ರು ಕೂಡ ನಮ್ಗೆ ಗದ್ಲ ಗೊತ್ತ ಹಿಡ್ಕೋತ ಹೋದ್ರು. ಹಿಡ್ಕೊಳಕ್ ಹೋದ ಅವ್ ಹರ್ಕೊಂಡ್ ಹೋದವನು ಆ ಕಡೆ, ಹಿಡ್ಕೊಳಕ್ ಹೋದವ್ರು ಆ ಕಡೆ. ಹಂಗಾಗಿಬಿಡ್ತು ನಮ್ಮ ಬಾಳೆ. ಒಟ್ರು ಹಗಲುಗಾರರ ಕೂಡಿ ಮುಗುಲ್ ನೋಡು ಅಂತೇಳಿ ಹೊಂಟು ಬಿಟ್ಟಾರು. ಎಲ್ಲಿಗೆ ಹಚ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಭಾಳ ನೋಡಿ, ಹಿಂದೆ ಗಾಂಧಿ ಮುತ್ಯಾರು ಸ್ವತಂತ್ರಕ್ಕಾಗಿ ಹೋರಾಡ ಮುಂದೆಲ್ಲ ನಮ್ಮ ಹಿರಿಯರು ರಕ್ತದವರೆಲ್ಲ ಮಾಡಿ ಕಟ್ಟ್ಯಾರು ಭಾರತದ ಗ್ವಾಡಿ, ಅಳಕಲಾರ್ದಂಗ್ ಗುಳಿಯಲ್ಲಿ ಎಲ್ಲರ ಮನುಷ್ಯನೊಳಗೆ ಮೂಡಿ, ಗಾಂಧಿ ಮುತ್ತೆಯದ ಬಯಲಿಗೆ ಬಂದು ಸ್ವತಂತ್ರ ಕಲವಾಗಿ ಸ್ವತಂತ್ರಕ್ಕಾಗಿ ಹೋರಾಡೋ ನಂತರ ಎಲ್ಲರ ಮನೆಗೆ ಹೋಗಿ ಸುಭಾಷ್ ಚಂದ್ರ, ಲಾಲು ಬಹದ್ದೂರ, ನೆಹರು ಪಟೇಲರು, ಲೋಕಮಾನ್ಯ ತಿಲಕರ ಗೂಢ ಹೆಗಲಿಗೆ ಹೆಗಲಚ್ಚಿ ದುಡಿದಾರು. ಸ್ವತಂತ್ರಕ್ಕಾಗಿ ನಾಡಿನ ತುಂಬ ಎದ್ದಿತ ಚಳವಾಳಿ, ನಾಡಿನ ತುಂಬ ಸುರಿದಿತ್ತು ಗುಂಡಿನ ಸುರುಮಾಳಿ. ಹಂಗ ನಮ್ಗ ಸಿಕ್ಕಿದ ಇರೋದು ಭಾರತ ಸ್ವಾತಂತ್ರ್ಯ, ಹಂಗ ನಮ್ಗ ಸಿಕ್ಕಿಲ್ಲ ಇದು ಭಾರತ ಸ್ವಾತಂತ್ರ್ಯ. ಸ್ವತಂತ್ರಕ್ಕಾಗಿ ದೇಶದ ತುಂಬ ಹರಿದಾಡೈತು ನೆತ್ರ. ಹಿಂದೂ ಮುಸ್ಲಿಮರ ಒಳಗ ಯಾಕೋ ಜಾತಿ ಅಟ್ಟಿಸಲ, ಗಿಡದ ಬಡ್ಡಿಗೆ ನಿಂತ ನೋಡಿದರು ಒಂದ ಐತೆ ಎಲ್ಲ. ರಾಮ ರೈಮರ ಸಲುವಾಗಿ ನಾವು ಬಡದಾಡೋದು ಬೇಡ, ಭಾರತ ತಾಯಿ ಮಕ್ಕಳು ಒಂದಾಗಿ ಇದ್ರು ಇಲ್ಲೂ ಕೇಡ, ಭಾರತ ತಾಯಿ ಮಕ್ಕಳು ಒಂದಾಗಿ ಇದ್ರು ಇಲ್ಲೂ ಕೇಡ ಅಂತ ನಮ್ಮ ಹಿಂದಿನ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡೋಣ ಅಂತೇಳಿ ಸ್ವತಂತ್ರ ತರಾಕಡೆ ಹೋರಾಟ ಮಾಡಿದ್ರು. ಇವತ್ತ ಹೋರಾಟ ಮಾಡಿದ ಜರ್ ಗಾಂಧಿ ಮುತ್ಯ ಸಂತ್ ಅವತ್ತಿದ್ರ ಆ ಗಾಂಧಿ ಮುತ್ಯನ ಗೋಡ್ಸೆ ಗುಂಡ್ ಹಾಕುದಲ್ಲ, ಗಾಂಧಿ ಮುತ್ಯನ ತಾಣ ಗುಂಡ್ ಹಾಕೊಂಡು ಸಾವ್ತಿದ್ದ. ಯಾಕಂದ್ರೆ ಇಂಥ ಮಕ್ಕಳು, ಇಂಥ ಸಮಾಜ, ಇಂಥ ಜನ, ಇಂಥ ಬದುಕು ಯಾರಿಗ್ ಬೇಕು? ಈ ಮುಪ್ಪಿನವರೆಲ್ಲ ಮರುಗುದು ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲಿವಾರ 60, 70, 80 ವಯಸ್ಸಿನ ಜನ ಈ ನಮ್ಮ ಹಿಂದಿನವರು ಬದುಕನ್ನ ಕಟ್ಗೋರಿ ಅಂತೇಳಿ ಬಿಟ್ಟು ಆದ್ರು. ಅದನ್ನು ಬಿಟ್ಟು ಇವರೆಲ್ಲ ಹೇಲುಕೆರಿ ಮಗ್ಲು ಕೂತು ಊರ್ನ ಅರ್ಧ ಹೊಂಟಾರ. ಇವ್ರು ಕೂತದ್ದು ಹೇಲುಕೆರಿ ಊರ್ ಹೊರಗಿನ ಹೇಲುಕೆರಿ ಜಗದಾಗ ಕೂತಾರು, ಊರ್ನ ಅರ್ತೈತೆ ಅಂತಾರು. ಬೇವಿನಕಾಯಿ ತಿಂದಾರು, ಮಾವಿನಕಾಯಿ ಸಾಯ್ತತ್ತೆ. ಇಂಥ ಜನಕ್ಕೆ, ಇಂಥ ಸುಳ್ಳರಿಗೆ, ಇಂಥ ಮೋಸ ಮಾಡೋರಿಗೆ ಯಾರು ಹೇಳ್ಬೇಕು? ಅವನ ದೇವರನ್ನ ಬುದ್ಧಿ ಕೊಡು, ಅವನ ಶಿಕ್ಷಾ ಕೊಡುದು. ಯಾಕಂದ್ರೆ ಈ ಅಲ್ಪರ ಕಡೆ ಏನೂ ಆಗುದಿಲ್ಲ. ನಾವು ಬರೀ ಹೇಳೋರು ಅಟ್ಟ. ಇಂಥ ಹುಚ್ಚರು ಶಾಂತಿ ಎಲ್ಲಾರಿಗೂ ಪಕ್ಕಾ ಶಾಣ್ಯ ಇದ್ದವಂಗ ಮಾರ್ಕಾಸ್ ಕೊಡ್ಲಿ. ಒಂದೇ ಮಗ ಆ ಪಕ್ಕಾ ಶಾಣ್ಯ ಆಯ್ತವಂಗ ನೌಕರಿ ಕೊಡ್ರಿ. ಯಾವ ಜಾತಿಯಲ್ಲಿ ಹಾಕಿರ್ಲಕ್ಕ ಶಾಣ್ಯಾರಿಗೆ ನೌಕರಿ ಕೊಡ್ರಿ, ಶಾಣ್ಯಾರಿಗೆ ಕಿಮ್ಮತ್ ಕೊಡ್ರಿ, ಶಾಣ್ಯಾರಿಗೆ ಒಂದು ಬದುಕು ಕೊಡ್ರಿ, ಶಾಣ್ಯಾರ್ಗ ನಡಿ ನುಡಿಗೆ ಒಂದು ದಾರಿ ಮಾಡಿ. ಎಲ್ಲ ಬಿಟ್ಟು ದಾರಿ ಹಿಡ್ದು ಹೋಗೋರ್ ಮುಂದೆ ಅಡ್ಡ ಮುಳ್ಳು ಹಚ್ಕೊಂಡ ಅಲ್ಲಿ ಹುಲಿ ಬಿದ್ದೈತಿ, ಹಾವು ಬಿದ್ದೈತಿ, ಕಾಡಿ ಬಿದ್ದೈತಿ ಅಂತ ಹೇಳ್ಕೋತ ಊರ್ ತುಂಬ ಉರಿ ಹಚ್ಚಿ ನೀರ್ ಹೊಂಟಾರ. ಈ ಉರಿ ಆರ್ಗೊಡ್ದನ ನೀರ್ ತರದಿಲ್ಲ. ಅವ್ರ ನೀರ್ ತರಕ್ ಹೋಗ್ಯಾರ, ಅವ್ರು ಬರ್ಲತ್ತಾರ ಹಾಕೊಂಡು ಉರಿ ತರ್ಬೇಕು, ನೀರ್ ತರ್ಬೇಕಂದೆ ಸುಟ್ಟು ಹೋತ್. ಈಗ ನೋಡು, ನಾವು ಸತ್ತವ್ರಿಗೆ ಒಂದು ಮನಿ ಕಟ್ಸಾಕತ್ತೀವಿ, ನೀವು ಬದುಕಿದವ್ರು ಸುಮ್ಮ ಇರಿ. ನಾವು ಸತ್ತವ್ರಿಗೆ ಊಟಕ್ಕೆ ಮಾಡ್ಸೇವಿ, ಅವ್ರು ಊಟ ಆಗುತ್ತಾಗ ನೀವು ಬದುಕಿದವ್ರು ಸುಮ್ಮ ಇರ್ರಿ. ಸತ್ತವ್ರಿಗೆ ನಾವು ಶಿಕ್ಷಣ ಕೊಡಕತ್ತೇವಿ, ಅವ್ರು ನೀವು ಅಲ್ಲಿ ತಕ ನೀವು ಬದುಕಿದವ್ರು ಸುಮ್ಮ ಇರ್ರಿ. ಸತ್ತವ್ರಿಗೊಂದು ಅವ್ರು ಮನಿ ಕಟ್ಸಾಕತ್ತೇವ್, ಸತ್ತವ್ರಿಗೆ ಮನಿ ಕಟ್ಸಾಕತ್ತೇವ್, ನೀವು ಬದುಕಿದವ್ರು ಸುಮ್ಮಿರಿ. ಅವ್ರಂಗ ನೀವು ಎಂದ ಸಾವ್ತೀರಿ, ನಿಮ್ಗೂ ಅಂದ ಮಾಡ್ತೇವೆ, ಅಲ್ಲಿ ತಕ ನೀವು ಸುಮ್ಮನಿರಿ ಅಂತ ಅವ್ರು ಹೇಳ್ತಾರೆ. ಎಂತಾದ್ರಿ ಈ ಬದುಕಿ ಅಂತದು. ಅವರೆಲ್ಲ ಪುರಾಣ ಕೀರ್ತನ ಬರೆದಂತ ಮಹಾತ್ಮರು, ಕಲ್ಲಾಗ ಶಿಲ್ಪಿ ಕೆತ್ತಿದಂತ ಶಿಲ್ಪಿಕಾರರು ಇವತ್ತಿಗೂ ನಮ್ಮ ಬೇಲೂರ, ಹಳೆಬೀಡ, ಎಲ್ಲ ಪಟ್ಟದಕಲ್ಲ, ಐವಳ್ಳಿ ಇವನ್ನೆಲ್ಲ ನೋಡಿದ್ರೆ ಎಂಥ ಒಂದು ಶಿಲ್ಪಿ ಮಾಡ್ಯಾರು. ಆ ರಾಜರು ಎಂತಾದ್ ಮಾಡ್ಯಾರು, ಈ ರಾಜರು ಎಂತಾದ್ ಮಾಡಾಕತ್ಯಾರು. ತಮ್ಮ ಮನಿ ಕಡಿಸೋತಾರು, ತಮ್ಮದ ಕೋಟಿ ಲೂಟಿ ಮಾಡ್ತಾರು. ಕೇಳೋ ಚಿಕ್ಕ ವೀರ, ಕೇಳೋ ದೊಡ್ಡ ವೀರ, ಹಿಂಗ್ಯಾಕಾತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು, ಜಾತಕ್ಕೆ ಮರಳು, ಕಳಸರು ಮಾತಿಗೆ ಜಗವೆಲ್ಲ ಮರಳು. ಅವ್ರದೊಂದು ಗುಂಪ, ಇವ್ರದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ.
ಒಳಗ ಇಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡೆದೈತಪ್ಪ. ಜಗತಾರ ಬಾಲ ಹಿಡದಾರ ಕಾಲ ಗಡಗಡ ನಡಗತ್ತೈತು ಜಗವೆಲ್ಲ. ಶಾಣ್ಯಾರ ಕೂಡಿ ಊರು ಹೊಲಸ ಮಾಡಿ ಕಾಣ್ದಂಗ ಹೊಂಟಾರು ರಾತ್ರೋರಾತ್ರಿ ಓಡಿ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕು. ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡ ಬೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ತುಂಬ್ಕೊಂಡವ್ರ ಹಟ್ಟಿ ಆಗ್ಯಾರ ಗಟ್ಟಿ ಜಾತಿ ಹೆಸರ ಮ್ಯಾಗ ಕೋಟಿ ಕೋಟಿ ಲೂಟಿ. ಇದ್ರಾಗ ನಾವ ಬೇಸಿ ಅಡಿಯಾಗ ಕುರಿ ಮೇಸಿ ಸುಖದಿಂದ ಇರ್ತೇವೋ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡ ಬೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಅದಕ್ಕೆ ನಮ್ಮ ಹಳ್ಳಿ ಪ್ಯಾಟಿ ಎಂತ ಚಂದಿದ್ದು. ಇವೆಲ್ಲ ಮಾನೂಳವ್ರ ಮಾನಗೇಡಿ ಬಂದ ಮಾನೂಳವ್ರ ಬದುಕು ಹಾಳು ಮಾಡ್ತತ್ತ. ಕತ್ತಿ ಬಂದು ಕುದುರಿ ಪಾಗ ಅಳಿತತ್ತ. ಈ ಕತ್ತಿ ಅಂತವ್ರು ನಮ್ಮ ಹಿಂದಿನವ್ರ ಕುದುರಿ ಅಂತವ್ರು ಇದ್ರು. ಅವರೆಲ್ಲ ಮಾಡಿ ಹೋದದ್ದನ್ನ ಈ ಕತ್ತಿ ಅಂತವ್ರ ಕೈಯಾಗ ಕಾರ್ಬಾರ್ ಸಿಕ್ಕೈತಿ. ಈ ಕತ್ತಿ ಯಾರಿಗ ಲತ್ತ ಕೊಡ್ತೈತೋ ಯಾರಿಗೂ ಒತ್ತ ಕೊಡ್ತಾವ ಏನು ಗೊತ್ತಿಲ್ಲ. ಆದ್ರೆ ಇಂಥ ದಿನಮಾನದೊಳಗೆ ಬದುಕುದು ಬಹಳ ಕಷ್ಟದ ದಿನಮಾನ. ಯಾಕಂದ್ರೆ ಹಿಂದಿನವ್ರು ಹೆಂಗೋ ಬದುಕಿದ್ರು, ನಾವು ಎಲ್ಲಿ ತಕ್ಕ ಹೆಂಗೋ ಬದುಕಿದೆವು. ಈ ಸುಳ್ಳ ತಗುಲ ಮಾಡೋರ್ ಮಾತು ಕೇಳಿದ್ರೆ ಎಲ್ಲಿ ಹೊತ್ತೋಯ್ತೋ ಗೊತ್ತಿಲ್ಲ. ಅಲ್ರಿ ಕೊಟ್ಟ ರೊಕ್ಕ ಹೊಳಿ ಕೊಡಂಗಿಲ್ಲ, ಬ್ಯಾಂಕ್ನಾಗ ಸಾಲ ಮಾಡಿದ್ನಿ ಕೊಡಂಗಿಲ್ಲ ಹೋಗತ್ತಾರ. ಎಂತ ದುಷ್ಟತಿ ಇವ್ರಿ ಎಲ್ಲ. ಮತ್ತೆ ಇವ್ರಿಗೇನು ಹೊಟ್ಟಿಗೆ ಉಣ್ಣಾಕ ತಿನ್ನಾಕ ಏನು ಕಮ್ಮಿ ಇಲ್ಲ, ರಗಡ ಕೊಟ್ಟ. ಈಗ ನೋಡು, ಈ ಸರ್ಕಾರ ಯಾವ್ದೋ ಬರ್ಲಿ, ಸರ್ಕಾರ ಯಾವ ಸರ್ಕಾರ ಬಂದ್ರು ಈ ಸರ್ಕಾರದವ್ರು ಏನು ಆಳ್ಕೆ ಮಾಡಿ ಅಕ್ಕಿ ಕೊಡ್ತಾರೋ, ಅನ್ನ ಕೊಡ್ತಾರೋ, ಸಾಲ ಕೊಡ್ತಾರೋ, ಎಲ್ಲ ಕೊಡ್ತಾರ. ಆದ್ರೆ ಜನರು ಹತ್ತಮದಾಗ ದುರ್ಬುದ್ಧಿ ಹುಟ್ಟೈತಿ. ಅದತ್ತಲ್ಲ, ಒಬ್ರು ಹೊಟ್ಯಾಗ ಕುಡ್ಗೋಲ್ ಹುಟ್ಟೈತಿ, ಒಬ್ರು ಹೊಟ್ಯಾಗ ಕಾಲಿ ಹುಟ್ಟೈತಿ. ಯಾರನ್ನು ಕೊಡ್ತಾರೋ ಯಾರನ್ನು ಬಿಡುತ್ತಾರೋ ಗೊತ್ತಿಲ್ಲ. ಈಗ ನೋಡಿ, ಈಗ ಬಂತು ಇಲೆಕ್ಷನ್, ಗುಂಪ ಕೂಡಿ ಹೊಂಟೈದ್ ಜನ ಕುಡ್ದು ಕುಣುವತ್ತಾರ. ದಿನ ಊರಾಗ ಹಬ್ಬದು ವಾತಾವರಣ. ಕೋಳಿ ಒಂದು ಕೊರ್ರನ್ನು ವಲ್ದು, ಬೆಕ್ಕು ಒಂದು ಮೆವ್ವಣ ವಲ್ದು, ನಾಯಿ ಒಂದು ಬವ್ವಣ ವಲ್ದು, ಕುರಿಮರಿ ಒಂದು ಬ್ಯಾಣ ವಲ್ದು. ಕೋಟಿಗೆ ನಿಂತವ್ ಸಾಲ ಕೊಟ್ರು, ಹೆಂಡ ಕಂಡ ತೂರಾಡಿ ಬಿಟ್ರು. ಗೆದ್ದವ್ರನ್ನ ಹೊತ್ಕೊಂಡ್ ಹೊಂಟ್ರು, ಬಿದ್ದವ್ರನ್ನ ತುಳ್ಕೊತ ಹೊಂಟ್ರು. ಗೆದ್ದವ್ರಿಗೆ ಗಣಪತಿ ಹಬ್ಬ, ಸೋತವ್ರಿಗೆ ಹೋಳಿ ಹಬ್ಬ. ಗೆದ್ದವ್ರ ಮೂತ್ಯಾಗ ರಂಗಿನ ರಬ್ಬ, ಸೋತವ್ರ ಮೂತ್ಯಾಗ ದುಃಖದ ಹಬ್ಬ. ಬಂತು ಇಲೆಕ್ಷನ್. ಗೆದ್ದವ್ರೆಲ್ಲರೂ ನಮ್ಮವ್ರಪ್ಪ, ಸೋತವ್ರೆಲ್ಲರೂ ನಮ್ಮವ್ರಪ್ಪ. ಸಾಲ ಕೊಟ್ಟವ್ರು ನಮ್ಮವ್ರಪ್ಪ, ಕುರಿಕೋಣ ಕೋಳಿ ತಿಂದವ್ರು ಒಟ್ಟರು ನಮ್ಮವ್ರಪ್ಪ. ಯಾರು ಹೊರಗಿನವ್ರಿಲ್ಲ, ಒಟ್ಟರು ನಮ್ಮವ್ರ ಕೂಡಿ ನಮ್ಮದನ್ನ ಆಗಿ ಮಾಡಿ ನಮ್ದ ಮಾನ ಮರ್ಯಾದೆ ಕಳ್ಕೊಂಡ್ ಜೈ ಅಂತ. ಈಗ ನೋಡ್ರಿ, ಕುಡುಕರು ನಿಜವಾಗ್ಲು ಕುಡುಕರಿಗೆ ಹುಚ್ಚರಂತ ಅನ್ಬೇಡ. ಕುಡುಕರಂತ ಶಾಣ್ಯಾರ ಯಾರು ಇರುದಿಲ್ಲ. ಇಲ್ಲ, ಕುಡುಕರಿಗೆ ಹುಚ್ಚರು ಅನ್ಬೇಡ್ರಿ, ಕುಡುಕರಂತ ಶಾಣ್ಯಾರ ಯಾರು ಇರುದಿಲ್ಲ. ಊರಾಗ ಹೆಚ್ಚಿನ ಬಡ್ಡಿ ಸಾಲ ಮಾಡಿ ಸಾಲ ತೆಗಿಯವ್ರ ಅವ್ರರಿ. ಮತ್ತು ಕೊಟ್ಟ ಸಾಲ ಗಪ್ ಮಾಡವ್ರ ಅವ್ರರಿ. ಕೋರ್ಟ್ನ್ಯಾಗ ಸಾಕ್ಷಿ ಹೇಳವ್ರ ಕುಡುಕ್ರಿ, ಜಗಳ ಹಚ್ಚವ್ರ ಕುಡುಕ್ರಿ, ವಕೀಲ್ರಿ ಕಾಯ್ದೆ ಹೇಳವ್ರ ಕುಡುಕ್ರಿ, ಹತ್ತಿ ಜಗಳ ಬಿಡಿಸವ್ರ ಕುಡುಕ್ರಿ. ಕುಡುಕರಂತ ಶಾಣ್ಯಾರ ಯಾರು ಇರುದಿಲ್ರಿ. ಕತಿ ಕಾದಂಬರಿ ಬರೆದವ್ರೆಲ್ಲರೂ ಕುಡುಕರ್ರಿ. ಕಲಾವಂತರು ಕವಿಗಳು ಬಾಳ್ ಮಂದಿ ಕುಡುಕರಿರ್ತಾರ್ರಿ. ಅವ್ರ ಕುಡ್ದು ಯಾರಿಗೂ ಗೊತ್ತಾಗಲ್ಲ. ಮತ್ತೆ ನಾರ ಸಂಬಾಯ್ತೈತಿರೇನ, ನಾನು ಮೊದಲು ಕುಡ್ದವಣ. ನಾನು ಈ ಕಂಪ್ನಿಗೆ ಕುಡುಕರ ಕಂಪ್ನಿಯಾಗ ನಾನು ಮೊದಲು ಮೆಂಬರ್ ಇದ್ದವಣ. ಅದಕ್ಕೆ ಕುಡುಕರಂತ ಶಾಣ್ಯಾರ ಯಾರು ಇರಲ್ರಿ. ಕುಡುಕರಿಗೆ ಹುಚ್ಚರಂತ ಅನ್ಬೇಡ್ರಿ. ಯಾಕಂದ್ರೆ ಕುಡುಕರು ಭಾಳ ಶಾಣ್ಯಾರ. ವಕೀಲಿಗೆ ಶಾಣ್ಯತನ ಹೇಳ್ತಾರ್ರಿ. ಅವ್ರ ಭಾಳ ಅದ್ಭುತ ಇರ್ತೈತಿ. ಅದಕ್ಕೆ ಇಂಥ ದಿನಮಾನದೊಳಗೆ ಅವಾಗೆಲ್ಲ ಮಂದಿ ಹಂಗಿತ್ತು. ಈಗಂತೂ ಈಗಿನವ್ರಿಗೆ ಉಣ್ಣಾಕ ಕಮ್ಮಿಲ್ಲ, ಉಡಾಕ ಕಮ್ಮಿಲ್ಲ, ಏನೂ ಕಮ್ಮಿಲ್ಲ. ಆದ್ರೂ ಯಾಕೆ ರವ್ರು ಬರೀ ರೊಕ್ಕತೈತಿ, ದುಮ್ ಅಂತೈತಿ ದುಮ್ಮಾಣ. ಹಿಂಗ್ಯಾಕ ಬತ್ತೋ ದಿನಮಾನ. ಎಲ್ಲಾರು ಅಂತಾರ ರೊಕ್ಕ, ಯಾರ್ಯಾರ ಜನ್ಮಕ್ಕೆ ಇಲ್ಲೋ ಸುಖ. ಜಗತ್ತು ನಿಂತೈತಿ ದುಡ್ಡಿನ ಮ್ಯಾಲಿ, ಆಶದ ಗುರುಗಳಿಗೆ ಹೊಡ್ತದ ಜೋಲಿ. ಸೊಂಟರ ಗಾಳಿಗೆ ಹೊಂಟರ ಹಾರಿ, ಧೂಳ ಮುಸ್ಕಿ ಕಾಣೋದ್ ನಮ್ಮವ್ರಿ. ಹುಟ್ಟಕ ಸಾಯಕ ಬೇಕು ಹಣ ಇಲ್ಲವ್ರಿ ಇಲ್ಲಿ ಜೀವಂತ ಹೆಣ. ದುಮ್ ಅಂತೈತಿ ದುಮ್ಮಾಣ. ಹಿಂಗ್ಯಾಕ ಬತ್ತೋ ದಿನಮಾನ. ಅದಕ್ಕೆ ಈ ದಿನಮಾನದೊಳಗೆ ಹಂಗ ಬದುಕೋತ ಹೋಗುದು. ಮತ್ತು ಇವತ್ತಿನ ದಿನಮಾನ ಲೆಕ್ಕ ನೋಡಿದ್ರೆ, ಮೊದಲಿಂದ ನೋಡಿದ್ರೆ, ಇನ್ನು ಮುಂದಿನವರಿಗೆ ಏನಾಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಹಿಂದಿನವ್ರು ಹೊಂಟು ಏನರ ಇಟ್ರ ಹಿಂದಿನವ್ರು ಹಿರಿಯರು ಮಾಡಿದ ಪುಣ್ಯ ಇತ್ತತ್ತ ನಾವು ಇಲ್ಲಿ ತಕ್ಕ ಉಂಡೇವಿ. ಮತ್ತು ನಾವು ಪುಣ್ಯ ಮಾಡಿದ್ರೆ ಮುಂದಿನವ್ರಿಗೆ ಉಣ್ಣಾಕ್ ಬರ್ತೈತಿ. ಮತ್ತು ನಾವು ಒಟ್ಟು ಇದ್ದ ಪುಣ್ಯನ ಆಗಿ ಮಾಡಿ ಬರಿಗಾಲಿ ಹೊಂಟ್ರೆ ಹಿಂದಿನವ್ರಿಗೆ ನಾವು ಏನು ಬಿಟ್ಟೇವು? ಹಿಂದಿನವ್ರಿಗೆ ನಾವು ಏನು ಆಸರ ಇಟ್ಟೇವಿ? ಎಲ್ಲನೂ ಆಗಿ ಮಾಡ್ಕೊಂಡು ಹೊಂಟೇವಿ. ಹಿಂದಿನವ್ರಿಗೆ ಅವ್ರು ಹೆಂಗೆ
ಯಾವ ಆಧಾರ ಬೇಕು? ಧರ್ಮದ ಆಧಾರ ಬೇಕು, ಪ್ರೀತಿ ಆಧಾರ ಬೇಕು, ದುಡಿಯುವ ಆಧಾರ ಬೇಕು, ಮುಂದಿನ ದಾರಿದ ಆಧಾರ ಬೇಕು, ಶಿಕ್ಷಣ ಕಲಿಯುವ ಆಧಾರ ಬೇಕು. ಇವಕ್ಕೆಲ್ಲ ಆಧಾರ ಬೇಕು. ಆಧಾರಗಳನ್ನ ನಾವು ತೆಗೆದು ಬಿಟ್ಟಿವ ಅಂದ್ರೆ ಅವಕ್ಕೆ ಯಾರ ಆಸೆ? ಮುಂದಿನವ್ರು ಯಾರ ಆಸೆ? ಇವೆಲ್ಲ ನಾವೇನಾಗಿ ಅಂದ್ರೆ ದಡ್ಡ್ಯಾಡ್ ಕುರಿ ಬೈಲಿಗೆ ಬಿಟ್ರೆ ಮಂದಿ ಹೊಲ ಹೋಗ್ತಾವಲ್ಲ, ಹಂಗಾಗಿ ಬಿಟ್ಟೈತಿ ಈ ಜಗತ್ತು. ಎಲ್ಲ ಒಟ್ಟು ಹಂಗಾಗೈತಿ. ಏನು ಯಾವ ಮಠಮಾನ್ಯದ ಮಂದಿರ ಗುರುಗಳಿಗೆ ಆಸ್ಕೋವಲ್ಲ, ವಿದ್ಯಾ ಕಲಿಸೋ ಗುರುಗಳಿಗೆ ಆಸ್ಕೋವಲ್ಲ, ಅಧಿಕಾರ ಪೊಲೀಸ್ ಫೌಜಾರಿಗೆ ಆಸ್ಕೋವಲ್ಲ, ವಕೀಲರ ಕಾಯ್ದೆ ಕಾನೂನಿಗೆ ಆಸ್ಕೋವಲ್ಲ. ಯಾರಿಗೂ ದೊಡ್ಡ ಶಕ್ತಿ ಇದಕ್ಕೆ ಏನ್ ತುಂಬೈತೋ ಅದನ್ನ ಹಿಡಿದು ಕಟ್ಟವ್ರು ಯಾರು, ಇದ್ರ ಮುಂದೆ ಚಲೋ ದಾರಿಗೆ ತರೋರು ಯಾರು ಅಂತ ಮಹಾತ್ಮರು ಈ ನಾಡಿನೊಳಗೆ ಹುಟ್ಲಿ. ಮತ್ತ ಈಗ ನಾಡಿನೊಳಗೆ ಹುಟ್ಲಿ. ಯಾಕಂದ್ರೆ ಒಂದು ಬಂದೋಬಸ್ತ್ ಬೇಕಲ್ಲ ನಮ್ಮ ದೇಶಕ್ಕೆ. ನಮ್ಮ ಹಿಂದಿನವ್ರೆಲ್ಲ ಹೋರಾಡಿ ತಂದ್ರು, ಹೋರಾಟ ಮಾಡಿದ್ರು, ಹೋರಾಡಿ ಬಂದ್ರು, ಎಷ್ಟೋ ಮಂದಿ ಬಡ್ದಾಡಿ ಸತ್ರು. ಆದ್ರೆ ಆ ಅರಿವ ಇವರಿಗಿಲ್ಲ, ಈಗಿನವ್ರಿಗಿಲ್ಲ. ಯಾಕಂದ್ರೆ ಅವ್ರು ದುಡ್ದು ಗಳಿಸಿದ ಬದುಕನ್ನ ನಾವು ಉಂಡೇವೆ. ಇನ್ನು ನಾವೆಲ್ಲ ಆಯ್ಕೆ ಮಾಡಿವೆ. ಇನ್ನು ಮುಂದಿನ ಅವ್ರಿಗೆ ಏನು ಇಡುದು ಅನ್ನೋಂಥ ಚಿಂತೆ ಎಲ್ಲಾರೊಳಗೂ ಇರಲಿ. ಧರ್ಮದ ದಾರಿಲೆ ಈ ಜೇನು ಹುಳ ಹೆಂಗ ಅಮೃತ ಹೊಂಡಾನ ಇಡ್ತಾವ ಕೂಡಿ, ಹಂಗೆ ನಾವು ನೀವು ಎಲ್ಲ ಜನ ಕೂಡಿ, ತಿಳಿದವರು ತಿಳಿಲಾರ್ದು ಎಲ್ಲ ಕೂಡಿ ವಿಧಾನಸೌಧಕ್ಕೆ ಒಂದು ಚಲೋ ಅಮೃತ ಹೊಂಡನ ಇಡ್ರಿ ಅಂತ ಹೇಳಿ ಆಶಿಸುತ್ತಾ, ನನಗಿಟ್ಟೋ ತಕ ಒಂದು ಅವಕಾಶ ಕೊಟ್ಟು ನನಗೆಲ್ಲ ಕುತ್ಕೊಂಡು ಕೇಳಿದಂತ ಶೈಲಾ ಅವರು ಇವತ್ತು ಬೆಂಗಳೂರಾಗಿರ್ತಾರ. ನಮ್ಮ ಬಿಳಿಗೆ ಬಂದು ಅವರು ನಮ್ಮ ಊರಿನ ಹೆಣ್ಣು ಮಗಳು. ಅವರು ನಮ್ಮ ಮನೆಗೆ ಬಂದು ಕೇಳಿದಾಗ ನನಗೂ ಭಾಳ ಖುಷಿ ಅನಿಸ್ತಿ. ಅವರೆಲ್ಲ ಕೂತು ನನ್ನೊಳಗಿನ ಆ ಭಾವನೆಗಳನ್ನ ಎಲ್ಲ ಹೆಕ್ಕಿ ತೆಗೆದಾರ. ಅದಕ್ಕೆ ನನ್ನೊಳಗಿನ ಕನಸ ಭಾವನೆಗಳನ್ನೆಲ್ಲ ತಮ್ಮ ಮುಂದೆ ಬಿತ್ತೀನಿ. ಚಲೋ ಇದ್ದದ್ದನ್ನ ಇಟ್ಕೋರಿ, ಕೆಟ್ಟ ಇದ್ದದ್ದನ್ನ ಬಿಡ್ರಿ. ನಾ ಮಾತಾಡೋ ಮುಂದೆ ಏನಾದರೂ ಒಂದು ತಪ್ಪು ತಡಿಗಳಾಗಿದ್ರೆ ಕ್ಷಮಾ ಮಾಡ್ರಿ ಅಂತ ಹೇಳ್ತಾ, ಅದಕ್ಕೆ ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು, ಉಚ್ಚರಣ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ್ನ ತಿರ್ಕೊಳ್ಳಕ್ ಹಚ್ಚಿದ್ದು ಮಾತು, ತಿರ್ಕದ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಹಾರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರಮರ ಮರಗಿಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನಟ್ಟದ್ದು ಮಾತು, ಬೆಲ್ಲದಕ್ಕಿಂತ ಶನಿಯಾದ ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲಾದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲಾಗಿ ಹೆಸರಾದ ಮಾತು, ವಾಟ್ಸಪ್ ಮೊಬೈಲಾಗಿ ಹೆಸರಾದ ಮಾತು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳೋ ಮುಂಚೆ ತಮ್ಮೆಲ್ಲ ನನ್ನ ಕನ್ನಡಿಗರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನಾನ ದೇವ್ರು. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನನ್ನ ದೇವ್ರ, ಕಡದೇಡಿ ಕದನ ಮಾಡವ್ರ, ಪ್ರೀತಿಲಿ ಬಾಳಿ ಬದುಕವ್ರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ, ನೀವೇ ಅಪ್ಪೋ ನನ್ನ ದೇವ್ರ, ಕರ್ನಾಟಕದ ಕನ್ನಡಿಗರ. ಹಳದಾಗ ಎಮ್ಮಿ ತೊಳೆಯವ್ರ, ಅಡಿಯಾಗ ಕುರಿಯ ಮೇಸವ್ರ, ಭೂಮಿಯಾಗ ದುಡಿಯೋ ರೈತರ, ನೀವೇ ಅಪ್ಪೋ ನನ್ನ ದೇವ್ರ, ಮೋಟ್ರ್ ತಿರುಗೋ ಡಾಯರ, ನೀವೇ ಅಪ್ಪೋ ನನ್ನ ದೇವ್ರ, ಕರ್ನಾಟಕದ ಕನ್ನಡಿಗರ. ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಂಡಿನ ಮುಕ್ಕೋಟಿ ದೇವರ, ನನ್ನ ಆತ್ಮ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ, ನೀವೇ ಅಪ್ಪ ನನ್ನ ದೇವರ. ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ಬಾಳೆದ ಬೆಂಕಿಯಾಗ ಸುಟ್ಟವರ, ಪ್ರೀತಿ ಹೊಳೆಯ ಈಸವರ, ನೀವೇ ಅಪ್ಪೋ ನನ್ನ ದೇವರ, ಕರ್ನಾಟಕದ ಕನ್ನಡಿಗರ. ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಂಡಿನಿ ಮುಕ್ಕೋಟಿ ದೇವರ, ನನ್ನ ಆತ್ಮ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ, ನೀವೇ ಅಪ್ಪೋ ನನ್ನ ದೇವರ ಅಂತ ಹೇಳ್ತಾ, ಸಮಸ್ತ ಎಲ್ಲ ಕನ್ನಡಿಗರಿಗೆ ಒಂದು ಕಿವಿ ಮಾತು, ನನ್ನ ಅಂತರಾಳದ ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂಥ ಒಂದು ಮಾತು ಏನು ಹೇಳೋದಂದ್ರೆ, ನಿಜವಾಗ್ಲೂ ನಿಮ್ಮ ತನನ ನೀವು ಮಾರ್ಕೋಬೇಡ್ರಿ. ಸ್ವಾತಂತ್ರ್ಯಕ್ಕಾಗಿ ರಕ್ತ ಹರಿಸಿ ನಮ್ಮ ಸ್ವಾತಂತ್ರ್ಯ ತಂದಾರು, ದುಡ್ಡಿಗಾಗಿ, ಹೆಂಡಕ್ಕಾಗಿ, ಕಂಡಕ್ಕಾಗಿ ಹೋಟ್ ಮಾರ್ಕೋಬೇಡ್ರಿ. ನೀತಿವಂತರಿಗೆ, ಧರ್ಮವಂತರಿಗೆ ನೀವು ಹೋಟ್ ಹಾಕ್ರಿ. ನಮ್ಮ ವಿಧಾನಸೌಧಕ್ಕೆ ಧರ್ಮದ ಅರಸರು ನಮ್ಮ ವಿಧಾನಸೌಧಕ್ಕೆ ಬರಲಿ. ನಮ್ಮ ವಿಧಾನಸೌಧದೊಳಗೆ ಮತ್ತೆ ನಮ್ಮ ಧರ್ಮದ ಕಟ್ಟಿಯನ್ನ ಏರ್ಲಿ. ಯಾಕಂದ್ರೆ ಮುಪ್ಪಿನ ಮುದುಕರಿಗೂ, ಎಳೆ ವಯಸ್ಸಿನ ಯುವಕರಿಗೂ, ತಿನ್ನು ತಿರುಕರಿಗೂ, ಅಧಿಕಾರಗಳ ಅರಸರಿಗೂ ನಾ ಹೇಳೋ ಮಾತು ಅಂದ್ರೆ ಒಂದಂದ್ರೆ, ಧರ್ಮದ ದಾರಿಲೆ ಧರ್ಮದೊಳಗೆ ನಡೀಲಿ, ಧರ್ಮನ ಭೂಮಿಗೆ ಬಿತ್ತಿ ಬೆಳಿಲಿ, ಧರ್ಮನ ನಮ್ಮ ಹಿರಿಯರು ಕಟ್ಟಿದ ಧರ್ಮದ ದಾರಿ ಒಳಗೆ ಎಲ್ಲರೂ ನಾವು ನೀವು ನೆಡೂನು ಅಂತ ಹೇಳ್ತಾ, ಇವತ್ತಿನ ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರ,
ಗಾಡಿಯ ತೆಳಗ ತಿಳಿನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ನಮ್ ಹಿಂದೆ ಹಿರಿಯಾರು ಹೇಳ್ಯಾರ, ಎಂತದು ನಾಯಿ ಬಾಲೋ ಡೊಂಕ ನಾಗರ್ ಹಿಡಿಯ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ ಅವ್ರ ಮನಿಯಾಗ, ಸ್ವಸ್ಥೇರ ಡೊಂಕ ಕಡಿತನಕ ಅಂತ ನಮ್ ಹಿಂದೆ ಹಿರಿಯಾರು ಹೇಳ್ಯಾರು. ಅದಕ್ಕೆ ಅದೆಲ್ಲ ನಮ್ಮ ಹಂತಿಪದ್ದವ್ರು ಹೇಳ್ತಾರೆ, ಎಡ್ಕಿನ ಹೊಲದಾಗ ಅಡ್ಕಿ ಬಿತ್ತವಣ ಯಾರು, ನಡಕಟ್ಟಿನ ಹುಡುಗ ನಣತಮ್ಮ, ನಡಕಟ್ಟಿನ ಹುಡುಗ ನಣತಮ್ಮನ ಮಣಿಯಾಗ, ಹಣಕಟ್ಟಿನ ಹೋರಿ ಅದನಾರು, ಕಣದಾಗ ಕಂಕಿರ್ಲಿ ಒಲೆಯಾಗ ಬೆಂಕಿರ್ಲಿ, ಬಿಂಕಿರ್ಲೋ ನಿಮ್ಮ ಮಣದಾಗ, ಬಿಂಕಿರ್ಲೋ ನಿಮ್ಮ ಮಣದಾಗ ಶಂಕಪ್ಪನ, ಸುಂಕಿರ್ಲೋ ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು. ಅದಕ್ಕೆ ನಾನು ಇವತ್ತು ನನ್ನೆಲ್ಲ ಸಮರ್ಥ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೀನಿ, ಮನಸ್ಸಿನಾಗ ನಿಮಗೆ ಬೆಂಕಿರ್ಲಿ, ದುಡಿಯುವಂತ ಶಕ್ತಿ ನಿಮ್ಮೊಳಗಿರ್ಲಿ. ಆ ದೊಡ್ಡ ಕೆಟ್ಟ ಕಾಲ ಬಂದತಿ, ಈಗ ಇದು ಈ ಕಾಲ ಭಾಳ ಕೆಟ್ಟದ್ದು ಬಂದತಿ. ದುಡ್ಡಿಗಾಗಿ ನಮ್ಮ ಮಾನ ಮರ್ಯಾದೆ ಕಳ್ಕೊಂಡು ಬೈಲಾಗಿ ನಿಂತ ಜಿಗಿದಾಡೋ ಹಂಗೆ ಆಗಬಾರ್ದು. ಆದ್ರೆ ಧರ್ಮದ ದಾರಿಲೆ ಈ ಜೇನು ಹುಳ ಹೆಂಗೆ ಅಮೃತ ಹೊಂಡಾನ ಇಡ್ತಾವ ಕೂಡಿ, ಹಂಗೆ ನಾವು ನೀವು ಎಲ್ಲ ಜನ ಕೂಡಿ, ತಿಳಿದವರು ತಿಳಿಲಾರ್ದು ಎಲ್ಲ ಕೂಡಿ ವಿಧಾನಸೌಧಕ್ಕೆ ಒಂದು ಚಲೋ ಅಮೃತ ಹೊಂಡನ ಇಡ್ರಿ ಅಂತ. ಜಾನಪದ ಹೆಂಗ, ಚೌಡಿಕಿ ಪದ ಹೆಂಗ, ರಿವಾಯತ್ ಪದ ಹೆಂಗ ಎಲ್ಲ ಅದ. ಆ ಬುಕ್ ಪ್ರಿಂಟ್ ಆಕತಿ. ಈಗ ನೋಡ್ರಿ, ಕೇಳು ನಿಂತೋ ಕೇಳರಪ್ಪ ಕುಂತೋ ದೇವರ ಮಾತ ಆದವ್ರಿಗ್ರಂತೋ, ದೈವ ಕುಡಿರಿಸಿಸ್ತೋ ದೇವರ ಕತಿ ಕೇಳಗ್ರಿ ಶಾಂತೋ. ಗ್ವಾಲ್ಗೇರಿ ಭೂಮ್ಯಾಗ ಸತ್ತುಳು ಶರಣ್ಣ ಕುರಿ ಕಾವ್ತಿದ್ದನ್ಯಾವತ್ತು, ಕುರಿಗಳ ಕಾವುದು ಕೇಳರ್ಯಾವತ್ತು, ಸಾವಿರಾರ ಜಂಗಮ್ರ ಕಂಬಿಯ ಹೊತ್ತು, ಶ್ರೀಶೈಲಕ್ಕ ಹೊಂಟಾರಪ್ಪ ಎಲ್ಲರೊಂದು ಜತ್ತು, ಗೇಗೆ ಅನ್ನವುತೋ ಶರಣ ನೋಡ್ಯಾಣ ದೂರಿಂದ ನಿಂತು, ಓಡಿ ಬಂದ ಅಡ್ಡಗಟ್ಟಿ ಕೇಳತಾನ ಎಲ್ಲಿಗೆ ಹೋಗ್ತೀರಂತೋ. ಎಲ್ಲಾರು ಕೂಡಿ ಅವನಿಗೆ ಹೇಳ್ತಾರ ಮಾತು, ನಾವು ಶ್ರೀಶೈಲಕ್ಕೆ ಹೋಗ್ತೇವಂತು, ಮಲ್ಲಿಕಾರ್ಜುನನ್ನ ದರ್ಶನ ಮಾಡಿ ಮತ್ ಹೊಳ್ಳಿ ಬರುತ್ತೇವಂತೋ. ಸತ್ತೋಳ್ ಶರಣ ದುಡ್ಡು ಕೊಟ್ಟ ವೈರಂತೋ, ಬರುವಾಗ ಒಂದ ಲಿಂಗ ತಗೊಂಡ ಬರಿನ ಇಲ್ಲೇ ಇರತೀನಂತೋ. ದುಡ್ಡ ತಗೊಂಡ ಹೊಂಟ್ರನ್ನ ಕೊಂತೋ, ತಿಂಗಳ ಮ್ಯಾಲಿ ಹೊಳ್ ಬರ್ತೇವಂತೋ, ಕುರಿಗಳ ಕಾವುದು ಮರ್ತಿ ಅಂತೋ, ಇಲ್ಲೇ ಇರಬೇಕಂತೋ. ಹಿಂಗ ಹೇಳಿ ಹೋದರಾವತ್ತು, ಪ್ರಯಾಣ ಮ್ಯಾಲೆ ಪ್ರಯಾಣ ವಸ್ತಿ ಮಾಡತಾರ, ಕಡಿಯ ಬಾಗಿಲ ಬಂತು, ಕಡಿ ಬಾಗಿಲಿರುವುದು ಕಷ್ಟದ ಮಾತು, ಕರಿವೀರ ಭದ್ರನ ಕಾವಲಾವತ್ತು, ಭೀಮಣ್ಣ ಕೊಳ್ಳದಾಗ ಹಾನ ಭಗವಂತೋ, ಕೈಲಾಸ ಬಾಗಿಲ ತೆರಿತೋ. ದಾನ ಧರ್ಮನಾಗುದು ಮಸ್ತು, ಪಲ್ಲದಾರಿ ಪಂಚದಾರಿ ಸಿಗ್ರೇಶ್ವರ್ ದರ್ಶನ ಎಲ್ಲರಿಗಾಯ್ತು, ಗಿರಿಯರಪ್ಪ ಗೆಗೆ ಅನ್ನುತ್ತೋ, ನಾಡಾನ ಕಂಬಿ ಕೂಡ್ಯಾವ ಮಸ್ತು, ಪಾತಾಳ ಗಂಗ್ಯಾಗ ಜಳ್ಕೊಂದಾಯ್ತು, ಉಗಾದಿ ಪಾಡೆ ಅಲ್ಲೇ ಆಯ್ತು. ಯಾತ್ರ ಮುಗಿಸಿ ಹೊಂಟಾರ ಕೇಳ ತುಡ್ಡ ಅಂತೇಳಿ ಉಳಿತು, ಗಿರಿ ಇಳ್ದ ಹೊಂಟಾರ ಕೇಳರ್ಯಾವತ್ತು, 18 ವಸ್ತಿ ಹಾದ್ಯಾಗಾಗುತ್ತು, ಗ್ವಾಲ್ಗೇರಿ ಭೂಮ್ಯಾಗ ಬಂದಾರ ಅವತ್ತು, ಗೇಗೆ ಅನ್ನವುತೋ ಶರಣ ನಿತ್ತ ಹಾದಿ ಕಾಯ್ಕೊಂತು. ಶರಣನ ನೋಡಿ ಜಂಗಮ್ರಂತಾರು ಲಿಂಗ ಮರ್ತೇವಂತು, ಬೆರಕಿ ಜಂಗಮಬ್ ತಗದಾನ ಬೇತ್ತ, ಲಿಂಗ ನಂಬುದು ಕುರುಬಿಗೆನ ಗೊತ್ತ, ಕುರಿ ಹಿಕ್ಕಿ ಲಿಂಗ ಮಾಡ್ಯಾನ ಕುಂತು, ಓದ ಕೊಡ್ಬೇಕಂತೋ. ಶರಣನ ಕರ್ದ ಹೇಳ್ಯಾರ ಮಾತು, ಯಾತ್ರದ ಲಿಂಗ ತಂದೆವ್ ತೋಗೋರು ಬಾರೋ ಭಕ್ತಿವಂತು, ಜ್ಯೋತಿರು ಲಿಂಗದಾಗ ಹಾನ ಭಗವಂತು, ಭಕ್ತಿ ಮಾಡಪ್ಪ ನೀನು ಯಾವತ್ತು, ನೇಮದಿಂದ ನಿಂತು ಹಿಂಡಿದಟ್ಟ ಹಾಲ ಹಾಕ್ಯಾನ ಯಾವತ್ತು, ಕೇಳಿದೆಪ್ಪ ನೀವು ಕುಂತು. ಸಿಟ್ಟಿಗೇರಿ ಅವ್ರ ತಂದಿ ಬಂದು ಕೇಳ್ತಾನ ಎಲ್ಯಾನೋ ಭಗವಂತು, ಭಕ್ತಿ ಮಾಡತಾನ ಅವನು ಕುಂತು, ಎಂತ ಯಾಳೆ ತಂದು ಏ ಭಗವಂತ, ಸಾಕ್ಷಾತ್ ಸಂಬಣ್ಣಿ ಸಾಯಾಗಂತು, ವರುವ ಬೇಡನ ಕುಂತು, ಭಕ್ತಿಗಾಗಿ ಬಂದಾನ ಭಗವಂತು. ಗೊಬ್ಬರ ಡಿಗ್ಗ್ಯಾಗ ಗೊಲ್ಲಾಳ ಸಿದ್ಧ ಆದನ ಸಾಕ್ಷಾತ್ತು,
ಗ್ವಾಲ್ಗೇರಿ ಲಿಂಗನ ಗುಡಿ ಕಟ್ಟಿಸ್ಯಾರ ಮಾಸ್ತು, ತಂದಿ ಮಗ ಭಕ್ತಿ ಮಾಡ್ಯಾರ ಯಾವತ್ತು, ನೇಮದಿಂದ ನಿಂತು ಕೇಳ್ರಪ್ಪ ನೀವು ಕುಂತು, ಬೀಳಿಗ್ಯಾಗ ಕವಿ ಹುಟ್ಟತಾವ ಹಿಂಗಂತು, ಮುತ್ಯ ಮಾಳಿಗರ ಯಾಕೊಂಡೂರ ಕರಿಯ ದಯಾ ನಮಗವಾಯ್ತು. ಡೊಳ್ಳಿನ ಪದ ಅದಕ್ಕೆ ನೋಡಿ, ಇದು ಡೊಳ್ಳಿ ಪದ. ಇನ್ನೊಂದು ಡೊಳ್ಳಿ ಪದ ತಿಳಿಬೇಕು ಪೂರ ಇದು ದೊಡ್ಡ ದೇವರ, ಎಲ್ಲದಕ್ಕಿಂತ ಹೆಚ್ಚಿಂದೈತೋ ನಮ್ಮ ಭಂಡಾರ, ಅರುತವ್ರಿಗೈತಿ ಇದು ಅರಸಿನ ಬೇರ, ಅರುತ್ ಬಳಕ ಸರ್ವ ಚಾಜಕ್ ನಮ್ಮ ಭಂಡಾರ, ಲಗ್ನದಾಗ ಅರಸನ ಹಚ್ಚುದು ನಮ್ಮ ಭಂಡಾರ, ಕಾರಣ ಮುಗಿಸಿ ಕಂಕಣ ಕಟ್ಟುದರಸಿನ ಬೇರ, ಕಂಬಳಿ ಮ್ಯಾಲೆ ರಂಗ ಹೊಯ್ಯುದ ನಮ್ಮ ಭಂಡಾರ, ರಂಬೆರ ಉಡಿಯಾಗ ತುಂಬಾಗಾಯ್ತು ಅರಸಿನ ಬೇರ, ಹಡದ ಬಂಟಿಗೆ ಒಡದ ಮೂಡುದು ನಮ್ಮ ಭಂಡಾರ, ಕೂಸಿನ ಹಿಂಬಲ ಮಾಸಿನ ಕುಳ್ಳ್ಯಾಗ ಅರಸಿನ ಬೇರ, ಉದೋ ಅಂದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ, ಹರ ಅಂದಲ್ಲಿ ಹಾರಿ ಹೋಯ್ತು ನಮ್ಮ ಭಂಡಾರ, ದುರ್ಗವ್ ಮರ್ಗವ್ ಲಕ್ಕವ್ ಲಗಮವ್ ಕುರಿ ಕ್ವಾನ ಬೇಡುವ, ದುರ್ಗವ್ ಮರ್ಗವ್ ಲಕ್ಕವ್ ಲಗಮವ್ ಕುರಿ ಕ್ವಾನ ಬೇಡುವ, ಹರಿಮರಿ ಹೊಡೆದರ ಹನಿ ಮೇಲೆ ಹಚ್ಚು ನಮ್ಮ ಭಂಡಾರ, 36 ಕೋಟಿ ದೇವತ್ರಿಗೆ ಇದು ಬಿಟ್ಟಿಲ್ಲ ಭಂಡಾರ, ಪಂಚಪಕ್ವ ನಡಿಗೆ ಒಳಗ ನಮ್ಮ ಭಂಡಾರ, ಅರತ ಋಷಿ ವರ್ವಿಲಿಂದ ಹುಟ್ಟಿತ ಭಂಡಾರ, ಶುದ್ಧ ಶಾಂತಲಿಂಗ ಹೇಳ್ಯಾನಪ್ ಇದರ ವಿಸ್ತಾರ, ತಿಳಿಬೇಕ ಪೂರ ಇದು ದೊಡ್ಡ ದೇವರ, ಎಲ್ಲದಕ್ಕಿಂತ ಹೆಚ್ಚಿಂದೈತೋ ನಮ್ಮ ಭಂಡಾರ, ಎಲ್ಲದಕ್ಕಿಂತ ಹೆಚ್ಚಿಂದೈತೋ ನಮ್ಮ ಭಂಡಾರ. ಇದು ಭಂಡಾರ ಪದ. ಹುಟ್ಟಿದ್ದು ಹೊಲಿಮಣಿ ಬಿಟ್ಟೊಂಟ ಕಾಯಿ ಮಣಿ, ಎಟ್ಟಿದ್ದರು ಎಣ್ಣಿದು ಖಾಲಿ ಮಣಿ, ಗಸ್ತಿ ತಿರುಗು ಮಣಿ ವಸ್ತಿ ಇರುವ ಮಣಿ, ಶಿಸ್ತಿಲಿ ಕಾಣುವುದು ಶಿವನ ಮಣಿ, 8 ಬಾಗಿಲು ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಂಗ ಗಾಳಿ ಮಣಿ, ಹುಟ್ಟಿದ್ದು ಹೊಲಿಮಣಿ ಬಿಟ್ಟೊಂಟ ಕಾಯಿ ಮಣಿ, ಎಟ್ಟಿದ್ದರು ಎಣ್ಣಿದು ಖಾಲಿ. ಇದು ಭಜನಾದ. ಬಂಗಾಲಿ ಸಂತಿ ಬಾಳ ಗಡಿಬೀಡಿ, ಸುಳ್ಳ ಪ್ರತಿಗೆಟ್ಟ ತಿರುಗಬೇಡಿ ಎಲೆ ಕೋಡಿ, ಸಂತಿಗೆ ಬರುವಾಗ ಬಾಳ ಪ್ರೀತಿ, ಸಂತಿ ಮಾಡಿಕೊಂಡು ಹೋಗುವಾಗ ಯಾಕೆ ಚಿಂತಿ, ಏಸ ದಿನ ಇಲ್ಲಿ ಇದ್ದೇನಂತಿ, ನಮ್ಮ ಜಕಾತಿ ರೊಕ್ಕಕ್ಕೆ ಏನಂತಿ. ಇದು ಭಜನದ ಪದನ. ಇದು ಭಜನದ ಪದ. ಬಹಳ ಅಂತರಂಗದ ಸಂತಿಯ ಬಾಜಾರ ನೋಡಿ ಹುಡುಕ ಹೇಳಿದೆಲ್ಲ. ಭಜನಾ ಪದ, ಡೊಳ್ಳಿನ ಪದ, ಅವು ಇವಕ್ಕೆಲ್ಲ ಅಧ್ಯಾತ್ಮತಿ. ಆ ಭಜನಾನು ಭಾಳ ಅಧ್ಯಾತ್ಮದವ್ರಿ. ನೋಡ್ರಿ ನೀವು ಭಜನಾ ಪದಾಗ ಎಂತಿಂತ ಶಕ್ತಿ ಐತೆ ಅಂದ್ರೆ ಭಜನಾಕ ಭಾಳ ಶಕ್ತಿ. ಮತ್ತು ಹಂತಿ ಪದಕ್ಕೂ ಅಟ್ಟ ಶಕ್ತಿ ಐತಿ ನೋಡ್ರಿ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ಇದು ಹಂತಿ ಪದ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿನ ಸೋತ ಪಗಡ್ಯಾಗ. ಅತ್ತು ಕಲ್ಲ ಕಡಬ ಮಾಡಿ ಮುಳ್ಳ ಶಾವಿಗೆ ಮಾಡಿ, ಬಣ್ಣಿಯ ಎಲಿಯ ಪತ್ರೋಳಿ, ಬಣ್ಣಿಯ ಎಲಿಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ. ಡೊಳ್ಳಿ ಇದು ಹಂತಿ ಪದ ಇದು ನೋಡ್ರಿ. ಅಡವಿ ಅರಣ್ಯದಾಗ ಸೀತವ್ವ ಹಡದಾಳ, ತೊಡಿಯ ತೊಳ್ಯಾಕ ನೀರಿಲ್ಲ, ತೊಡಿಯ ತೊಳ್ಯಾಕ ನೀರಿಲ್ಲ ಹನುಮಂತ, ನೆಲಗುದ್ದಿ ನೀರು ತೆಗದಾನ. ಸೀತವನ ಹೋಗುವಾಗ ಶ್ರೀರಾಮ ಸಣ್ಣವ, ಸೀತಾನ ಹೋಗುವಾಗ ಶ್ರೀರಾಮ ತಣ್ಣವ, ಆಗ ಹನುಮಂತ ಹಸುಮಗ, ಆಗ ಹನುಮಂತ ಹಸುಮಗ ತಾಕುತ್ತ ಸೀತಾನ ಸರಿಯ ಬಿಡಿಸ್ಯಾನ. ಇವು ಹಂತಿ ಪದ. ಹಂತಿ ಪದ ಅಂದ್ರೆ ಭಾಳ ನಮ್ಮ ಧರ್ಮಾನ ಬಿತ್ತಿ ಬೆಳೆದ ಹಂತಿ ಪದಗಳೆಲ್ಲ ನೀವು ಆ ಹಂತಿ ಪದೊಳಗೆ ನಮ್ದೆಲ್ಲ. ಈಗ ನೋಡ್ರಿ, ಈಗ ಹೆಣ್ಮಕ್ಳ ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳೆಯಾಗ. ಈ ಹೆಣ್ಮಕ್ಳ ಬಿಸು ಕಲ್ಲಿನ ಪದ. ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಉಂಡ್ಯಾಗ ಮಲಿಯಾಗ. ಎಂತದು ಹೇಸಿನ ಮಾತೇನ ಜೀರಿಗಿನ ನಾತೇನ, ಹಿಂದ ಮಾತಾಡೋದು ಹಿತವೇನ, ಹಿಂದ ಮಾತಾಡೋದು ಹಿತವೇನ, ಹೀರಿ ಬಳ್ಳ್ಯಾನ ಕಾಯಿ ಹಣ್ಣೊರದ ಮ್ಯಾಗ ರುಚಿಯೇನ, ಹಸನೊಳ ಈ ಬತ್ತಿ ಮಸಿ ಮಾಡಿ ಕೆಡಿಸ್ಯಾಳ, ಹಸಿಗೇಡಿ ಗೂಡ ದಾರಿ, ಹಸಿಗೇಡಿ ಗೂಡ ಗೆಳತಾನ ಮಾಡಿದ್ರ ಬಿಸಿಲಾಗ ದಾರಿ ನೆಡದ. ಎಷ್ಟು ಅದ್ಭುತದ. ಭಾಳ ಹತ್ಯದ ಮೌಲ್ಯಗಳ ಅವಾಗ ಜಾನಪದ ರೀ. ಸತ್ಯಕ್ಕೆ ಸಮೀಪನಾಗೆ ಇದ್ದು ಅವಾಗ ನೋಡಿ. ಗಂಡ ಹೇಳ್ತಾಳ ಕರಿಯ ಹುಬ್ಬಿನ ಜಾನ, ಕರಿಯ ಹುಬ್ಬಿನ ಜಾನ ಕಾಗಿಗೆ ನೆದರಿಟ್ಟ,
ಮಾವಿನ ಹಣ್ಣು ಮಣಿಯಾಗ, ಮಾವಿನ ಹಣ್ಣು ಮಣಿಯಾಗ ಇಟ್ಟುಕೊಂಡ ನೀರಲ್ಲ ಕ್ಯಾಕಂಡ್ಯದ್ರೆ ಹಣ್ಣ ಮೆಣಸಿನಕಾಯಿ ಎಣ್ಣ್ಯಾಗ ಕರ್ದೀನಿ, ತಿಂದಾರ ನೋಡ ಹದಗಾರ, ಉಂಡಾರ ನೋಡ ಹದಗಾರ ನನ್ನ ಮ್ಯಾಲೆ, ತಂದಾರ ನೋಡ ಸಾಂತಿನ. ಇಷ್ಟ ಅವಾಗ ಅದ್ಭುತ. ಅವ ಆ ಜಾನಪದಗಳು ಮನ್ಯಾಗ ಗಂಡಗಾಗಲಿ, ಹೆಂಡತಿಗಾಗಲಿ, ಮಕ್ಕಳಿಗಾಗಲಿ ತಿದ್ದಿ ಬುದ್ಧಿ ನೋಡ. ಕುಂಬಳ ಕುಡಿ ಸಣ್ಣ, ದೋತಾರ ದಡಿ ಸಣ್ಣ, ನಟ್ಟ ಕಡಿಯವನ ನಡಸಣ್ಣ. ಈ ನೆಟ್ ಅಂದ್ರೆ ಈ ಮೊಬೈಲ್ ಅಲ್ಲಿ ನೆಟ್ ಅಲ್ರಿ, ಅಲ್ಲಿ ಹೊಲ ಗುದ್ಲಿತ್ತು ಒಂದ್ ಕರ್ಕಿ ಕಡೋದಕ್ಕೆ ನೆಟ್ ಅತ್ತಾರ. ಕುಂಬಳ ಕುಡಿ ಸಣ್ಣ, ದೋತಾರ ದಡಿ ಸಣ್ಣ, ನಟ್ಟ ಕಡಿಯವನ ನಡಸಣ್ಣ ಸಾಲ್ಯಾಗ, ಓದು ಹುಡುಗರು ದಡಿ ಸಣ್ಣ. ಇಷ್ಟು ಅದ್ಭುತ. ಮತ್ತ ಬಿತ್ತು ಹಾಕೋದು, ಹಂತಿ ಹೊಡೋದು, ಇವೆಲ್ಲ ನಮ್ಮವೆಲ್ಲ ಇದ್ದು, ಹಂತಿ ಪದ ಇದ್ದು. ಅವಾಗೆಲ್ಲ ಭಾಳ ಹಾಡ್ತಿದ್ರು ಅವನ್ನೆಲ್ಲ. ಆ ಮಂದಿ ಎಲ್ಲ ಹೋತ್. ಈಗೆಲ್ಲ ಏನಾಗೈತೆ ಅಂದ್ರೆ ಹಲ್ಲು ಬಿದ್ದವ್ರ ಮುಂದೆ ಕಡ್ಲಿ ಇಟ್ಟಂಗಾಗೈತಿ. ಈಗ ನಾವೊಂದು ಜಾನಪದದ ಬುಕ್ಕ ಬರೆಯಕತ್ತೀನಿ. ಅದ್ರ ಶಬ್ದಗಳು ಮಾಸ್ತರ್ಗಳಿಗೆ ತಿಳಿವಲ್ದು. ಅದು ಹಂಗ ಹಂತಿತ್ತಾವ ನಮ್ಮ ಹಂತಿ ಜಾನಪದವ್ರು ಅಂತ ಇರ್ತಿದ್ರು ನೋಡು. ಇದ್ಯಾವುದು, ಹಾಡಿಗೆ ಹಾಡಿಲ್ಲ, ಮಾಡಿಗೆ ಜೋಡಿಲ್ಲ, ಓಡಿ ಹೋದಲ್ಲಿ ಸುಖವಿಲ್ಲ, ಓಡಿ ಹೋದಲ್ಲಿ ಸುಖವಿಲ್ಲ ಹೆಣ್ಣಿನ ಜನ್ಮ, ಮಾಡ ಇದ್ದಲ್ಲಿ ನೆರಳಿಲ್ಲ. ಅಷ್ಟು ಅದ್ಭುತ ಹೇಳ್ಯಾರ. ಕಾಡಿಗಿದೇನಿ ಅಲ್ಲ, ಬಾಡಿಗೆ ಎತ್ತಲ್ಲ. ಹೆಂಗ್ ಹೇಳ್ಯಾರ ನೋಡ್ರಿ. ಕಾಡಿಗಿದೇನಿ ಅಂದ್ರೆ ಅವಾಗ ತೆನಿ ಒಳಗ್ ಕಾಡಿದೇನಿ ಇರ್ತೈತಿ. ಕಾಡಿಗಿದೇನಿ ಅಲ್ಲ, ಬಾಡಿಗೆ ಎತ್ತಲ್ಲ, ಗಂಡನ ಬಿಯದಾಕಿ ಗರ್ತಿ ಅಲ್ಲ ಅಂದಾರ. ಈ ಗಂಡನ ಉದುಗೋಳಿ ತಗೊಂಡ್ ಕಟ್ಟುತ್ತಾರ. ಗಾಡಿಗಿದೇನಿ ಎಲ್ಲ, ಬಾಡಿಗೆ ಎತ್ತಲ್ಲ, ಗಂಡನ ಬಿಯದಾಕಿ ಗರ್ತಿ. ಇಷ್ಟು ಅದ್ಭುತ ಮಾತು ಹೇಳ್ಯಾರ. ಅವಾಗ ಹಂಗ ಐತಿತ್ತು, ಅವಾಗ ಹಂಗ ಐತಿತ್ತು, ಕಾಲಿತ್ತು. ಈಗೂನು ಐತ್ರಿ. ಈಗೂ ಆ ಮಂದಿ ಚಲೋ ಮಂದಿ ಅದಾರ, ಈಗೂ ಅದಾರ. ಮತ್ತೆ ಬಂಗಾರು ಮಾಡ್ತೈತಿ, ಹಿತ್ತಾಳಿಯೂ ಮಾಡ್ತೈತಿ, ಜವಾರಿನೂ ಮಾಡ್ತೈತಿ, ಜರ್ತಾರಿನೂ ಮಾಡ್ತೈತಿ. ಇವೆಲ್ಲ ಮಾರಿ ಈಗ ಆಯಾ ಜನಕ್ಕೆ ಯಾರ್ಯಾರು ಬೇಕಂತ ಹೋಗ್ತಾರೆ. ಅದಕ್ಕೆ ನಮ್ಮ ಹಿಂದಿನ ಹಂತಿ ಪದಕ್ಕೆ ಭಾಳ ಶಕ್ತಿ ಇತ್ತು. ಭಜನಾದ ಪದನೂ ಹಂಗೈತ್ತು ನೋಡ್ರಿ ನೀವು. ಇಲ್ಲೋ ಇವರಲ್ಲಿ ಭಕ್ತಿಯೋ ಆಯ್ತಿಲ್ಲ, ಇಲ್ಲೋ ಇವರಲ್ಲಿ ಭಕ್ತಿಯೋ, ಇಂಥವ್ರಿಗೆ ಆಗುವುದು ಎಂದು ಮುಕ್ತಿಯೋ. ತಾಯಿ ತಂದಿ ಸೇವಾ ಮಾಡಂದ್ರೆ ಆಗದಂತಿ, ಆದ ಹೆಂತಿಗೆ ಏನಾರ ಹಾಸಿಗೆ ಹಾಸಿ ಕಾಲು ಹೊತ್ತಿ. ಪುರಾಣ ಪಟ್ಟಿಗೆ ಕೇಳಿದ್ರೆ ಒಂದು ದುಡ್ಡು ಇಲ್ಲಂತಿ, ಇಟ್ಕೊಂಡ್ ರಂಡಿ ಏನಾರ ಕೇಳಿದ್ರೆ ಎತ್ತ ಬಂಡಿ ಮಾರಿ ಅಕ್ಕಿಗೆ ತಂದು ಕೊಡ್ತಿ. ಇಲ್ಲೋ ಇವರಲ್ಲಿ ಭಕ್ತಿಯೋ, ಇಂಥವ್ರಿಗೆ ಎಂದಿಗೆ ಆಗೋದು ಮುಕ್ತಿಯೋ. ಅದ್ಭುತ ಮಾತಾಡ. ಇಂಥವ್ರಿಗೆ ಎಂದ್ ಮುಕ್ತಿ ಆಕತಿ? ಪುರಾಣ ಪಟ್ಟಿಗೆ ಇಲ್ಲತ್ತಿ, ಧರ್ಮಕ್ಕಿಲ್ಲತ್ತಿ, ಅಲ್ಲದ ಕೆಲಸಕ್ಕೆ ಹೋಗಿ ಕೊಡ್ತಿ. ಅದಕ್ಕೆ ಅಂತೆಲ್ಲನೂ ಹೇಳ್ಯಾರ. ಬಂಗಾರ ಬಳಿ ಇಟ್ಟ ಬೇಬೇಡ ಬಡವರಿಗೆ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಹೊತ್ತ ಹೊಳ್ಳೋದು ತಡವಿಲ್ಲ. ಅಷ್ಟು ಇವತ್ತು ಜಾನಪದ ಐತಿ, ಹಳ್ಳಿಗೊಳಗೆ ಐತಿ. ಆದ್ರೆ ಅವನ ಹುಡುಕ್ಯಾಡವ್ರು ಈಗ ನಿಲ್ಲಂತವ್ರು ತಲೆ ಕೆಟ್ಟು ಹುಡುಕ್ಯಾಡವ್ರು. ಈಗ ನಿಮ್ಮ ಮುಂದೆ ಹೇಳ್ತೀನಿ, ಒಂದ್ ಮಣಿ ಒಳಗಿನ ಗಂಡ ಹೆಂಡತಿ ಸುದ್ದಿಲ್ಲ. ಸಾಲಿ ಕಲ್ ಈಗ ನೋಡ ಹೆಣ್ಣು ಹುಡುಗಿಯರ್ ಸಾಲಿ ಕಲ್ತ ಶಾಣ್ಯರಾದ್ ಬಿಟ್ಟ ನನಗ್ ನೌಕರಿ ಗಂಡ ಬೇಕತ್ತ. ಇವ್ ಗಂಡ ಹುಡುಗರು ಕೇಳಕ್ ಅವ್ರು 20 ವರ್ಷ ಹುಡುಗಿ ಆಗಿರ್ತೈತೆ. ಅವೇ ಹುಡುಗಿ ತೆಳ್ಳನ ಹಾಕಿರ್ಬೇಕು, ಬೆಳ್ಳ ಹಾಕಿರ್ಬೇಕು, ಆಕಿನ ಲಗ್ನ ಹಾಕಿನ ಇವರು ಗಂಡ ಹುಡುಗರು ಇರ್ತಾರೆ. ಅವ್ರು ಗಂಡಗೆ ನೌಕರಿ ಸಿಗ್ಬೇಕ, ಅತ್ತಿ ಮಾವ ಇರಬಾರ್ದು, ನಾ ಗಂಡ ಪಗಾರ ತಂದು ನಾನು ಕೈ ಕೊಡ್ಬೇಕು ಅಂದ್ರೆ ನಾ ಗಂಡ ಮನೆಯಾಗ ಇರ್ತದೆ ಅವ್ರು. ಎಂತ ಹುಚ್ಚರು ಸಂತ್ರಿ, ಹುಚ್ಚರು ಕೈಯಾಗ ಕಲ್ಲು ಕೊಟ್ಟು ಇದ್ರಿಗೆ ನಿತ್ತಂಗಾಗೈತಿ ನಮ್ಮ ಬಾಳೆ. ಅವ ಯಾಕಂದ್ರ ಹೆಣ್ಣು ಹುಡುಗರು ಹರೇಕ್ ಬೋರ್ಗೂಡ್ದ ಲಗ್ನ ಮಾಡಿ ಅವ್ರ ಬಾಳೆಕ್ ಅವ್ರನ್ನ ಹಚ್ಚಿದ್ರ ಬಾಳೆ ಹಾಕವ್. ಇವ್ರು ಒಂದ್ ಮಾತು ಹೇಳಿದ್ರ, ಪ್ರಾಣ ಹೋದ್ರು ಹೋಗ್ಲಿ, ಮಾಣ್ ಹೋಗ್ಬಾರ್ದಂದಾರ. ಇವರೆಲ್ಲ ಮಾಣ್ಗೆಟ್ಟವ್ರನ್ನ ಮಾಡಿ ಮೂಲೆ ಕುಂದಿರ್ಸ್ಬಿಟ್ಟಾರ. ಯಾರ ಮಣಿಗಳು ಶುದ್ಧ ಅದಾವತ್ರಿ? ಈಗ ಎಲ್ಲೂ ಸುದ್ದಿಲ್ಲ ಮಣಿಗಳು. ಯಾಕಂದ್ರ ಅವು ಹೆಣ್ಣು ಹುಡುಗರು ನಮ್ಮ ಮನೆಗೆ ಬಂದ ಲಗ್ನ ಮಾಡ್ಕೊತಾರ. ಈಗ ಆ 16 18 ವರ್ಷ ಆತ ಆಕಿ ಆಟೋ ತಗೊಂಡ ಮುಂತ ತನ್ನ ಮನಸ್ಸಿಗೆ ಬಂದವನ್ನ ಮಾಡ್ಕೊಂಡ್ಬಿಡ್ತಾಳ ಲಗ್ನ. ಅಪ್ಪ ಅವ ಮರುಗುದ ಅವ್ ಗಂಡ ಬಿಟ್ಟು ಹೋದಪ್ಪ ಅಂದ್ರ ಅವಾಗ ಇಲ್ಲಿ ಅಪ್ಪ ಅದು ದಾರಿ ಏನಾದ, ಅಲ್ಲೇ ಗಂಡ ಬಿಟ್ಟು ಹೋಗಿಬಿಡ್ತಾನೆ, ಇಲ್ಲೇ ಅಪ್ಪ ಅವ ಕೆಟ್ಟಾಗಿರ್ತಾಳ. ಅದ್ ಎಲ್ಲಿ ದುಡ್ಕೊಂಡ್ ತಿನ್ಬೇಕು? ಹೆಣ್ಣಿನ ಬಾಳೆ, ಹೆಣ್ಣಂದ್ರೇನು, ಹೆಣ್ಣು ಮಕ್ಕಳು ಹರೇಕ್ ಬಂದು ಏನಾರ ಮುಂದಕ್ಕೆ ಹಾಲ, ಈಗ ಒಲಿ ಮ್ಯಾಗ ಹಾಲು ಇಟ್ಟಿರ್ತೀವಿ,
ಆ ಹಾಲ ಉಕ್ಕಲಾರ್ದಂಗ ಕೆನಿ ಬಂದ ಹೆಪ್ಪ ಹಾಕಿದ್ರೆ ಗಟ್ಟಿನ ಮೊಸರು ಆಕೈತಿ. ಹಾಲು ಉಕ್ಕಿ ಚೆಲ್ಲಿ ಗಡಿಗೆ ಹಾಲು ಒಲೆಯಾಗಿ ಬಿದ್ದು ಅಂದ್ರೆ ಮುನಿ ಎಲ್ಲ ದುರ್ಗಂಧ ನಾರ್ತೈತಿ. ಅದಕ್ಕೆ ನಮ್ಮ ಹಿರಿಯರು ಆ ಒಂದನಿ ಹೆಪ್ಪ ಹಾಲು ಕೆಲ್ಲರ್ದಂಗ ಹೆಪ್ಪ ಹಾಕುವ ಆಸೆ ಮಾಡ್ತಿದ್ರು ಅವ್ರು. ಈಗ ಅದಿಲ್ಲ. ಯಾರು ಕೇಳಿ ಯಾರ ಮನಿನ ಸುತ್ತ ಉಳಿದಿಲ್ಲ. ಆದ್ರೂ ಇದನ್ನ ಕಾಯಕ ದೇವರೇ ಬರ್ಬೇಕು ಇನ್ನು. ಯಾಕಂದ್ರೆ ನಿಜವಾಗ್ಲೂ ಶಾಣ್ಯಾರದಿಂದ ನಮ್ದು ದೊಡ್ಡದಾಕತ್ತ ಮಾಡಿದ್ದೆವು. ಶಾಣ್ಯಾರ್ಲಿಂದ ಪೂರ ನಾವು ಹದಗೆಟ್ಟೆವು. ಈಗ ನಾವೆಲ್ಲ ಹೆಂಗಾಯ್ತೇವ್ರ ಹುಚ್ಚಿನ ಕೈ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗ ಆಗೈತೆ ನಮ್ಮ ಬಾಳೆ. ಈ ತರವಂದ್ ನೋಡ್ಕೊಂಡು ನೀವು ಗಂಡ ಈಗೆಲ್ಲ ಓಣ್ಯಾಗು ಊರಾಗು ಎಲ್ಲ ಹೆಣ್ಣು ಮಕ್ಕಳಿಗೆ ನಾವೊಂದು ವಿನಂತಿ ಮಾಡ್ಕೋತೀನಿ. ನಿಮ್ಮ ತಾಯಿ ತಂದಿ ಯಾರನ್ನ ಲಗ್ನ ಮಾಡ್ತಾರ ಅವ್ರನ್ನ ಲಗ್ನ ಆಗ್ರಿ. ಗಂಡ ಕರಗ ಇರ್ಲಿ, ಕೆಂಪಗ ಇರ್ಲಿ, ಹುಚ್ಚನ ಇರ್ಲಿ, ಶಾಣ್ಯಾನ ಇರ್ಲಿ, ತಾಯಿ ತಂದಿ ಮಾಡಿದಂತ ಗಂಡನ ಕೂಡ ಬಾಳೆ ಮಾಡಿದ್ರೆ ನೋಡು, ಓಡಿ ಹೋಗಲು ಬೇಡ ಗ್ವಾಡಿಯ ಜಿಗಿಬೇಡ, ಓಡಿ ಹೋಗಲು ಬೇಡ ಗ್ವಾಡಿ ಜಿಗಿಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರ, ಗ್ವಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಎಂತ ಅದ್ಭುತದ ಮಾತನ್ನ ನಮ್ಮ ಹಿರಿಯರು ಹೇಳ್ಯಾರು. ಆ ಮಾತ ಎಲ್ಲಾ ಹೆಣ್ಣು ಮಕ್ಕಳಿಗೆ ನಾ ಹೇಳೋದಂತಂದ್ರೆ, ದಯಮಾಡಿ ಎಲ್ಲಾ ಹೆಣ್ಣು ಮಕ್ಕಳು ನಿಮ್ಮ ತಾಯಿ ತಂದಿ ನಿಮ್ಮನ್ನ ಎಂತಾರು ಮಾಡಿಕೊಡ್ತಾರ, ಲಗ್ನ ಆಗ್ರಿ, ನೀವು ಸಾಲಿ ಕಲ್ರಿ, ಶಾಣ್ಯಾರಾಗ್ರಿ, ನೌಕರಿ ಗಂಡನಂತ ಏನಿಲ್ಲ. ನಿಮ್ ಗಂಡ ನೌಕರಿ ಇರ್ಲಿಕ್ಕೆ ನಿಮ್ಮ ಮನಿ ಮುಂದೆ ಸಾಕಿದ ನಾಯಿಗತಿ ಇರ್ತೈತ. ಅದು ಒಬ್ಬ ಹೊಲ ದುಡಿಯೋ ರೈತನ ಯಾವನಾರು ಮಾಡ್ಕೊಂಡ್ರೆ ಆ ಸಣ್ಣ ಹುಡ್ದಾರಾಗಿರ್ತೈತಿ, ವಾಜ್ಯ ಆಗಿರ್ತೈತಿ, ಅವನು ಲಗ್ನ ಮಾಡ್ಕೋತಾರ, ಅದು ಮನಿಗೆ ಬರಾಗಿಲ್ಲ, ಅದನ್ನ ಹೋಗಿ ಹುಡುಗ ಹಿಡ್ಕೊಂಡ್ ಬರೋದು ಇರ್ತೈತಿ. ಅದಕ್ಕೆ ಒಂದಂದ್ರೆ ನಮ್ಮ ಹಿರಿಯರು ಅವಾಗ ಹಿರಿಯರು ನೋಡಿದ್ರೆ ಕನ್ಯಾ ನೋಡಿ ವರ ನೋಡಿ ಲಗ್ನ ಮಾಡ್ತಿದ್ರ. ಯಾಕಂದ್ರೆ ಅವ್ರು ಜೋಡಿ ಕೂಡಿಸ್ತಿದ್ರಂಗ. ಈಗ ಇವ್ರನ್ನ ಕೂಡ್ಸವ್ರಿಲ್ಲ, ಕರಿಯವ್ರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಇಂಥದ್ರೊಳಗೆ ಏನೋ ಹೆಣ್ಣು ಮಕ್ಕಳಿಗೆ ದಯಮಾಡಿ ಎಲ್ಲಾರಿಗೂ ನಾ ಹೇಳ್ಕೊಳ್ದು ಅಂದ್ರೆ, ನಿಮ್ಮಪ್ಪ ಅವ ಎಲ್ಲಿ ಕೊಡ್ತಾರೋ ಲಗ್ನ ಮಾಡ್ಕೋರಿ. ಹುಟ್ಟಿದ ಮಣಿಗೆ ಕೊಟ್ಟ ಮಣಿಗೆ ಕೀರ್ತಿ ತರುವಂತಾರಾಗ್ರಿ. ಮತ್ತು ನೀವು ನಿಮ್ಮಿಂದ ಜಗತ್ತಿನಾಗ ಈ ಜಗ ಬೆಳಗೋದು ಹೆಣ್ಣಿನಿಂದ. ಸೀತಾ, ಸಾವಿತ್ರಿ, ಅನಸೂಯ, ಮಂಡ್ಲೋದರಿ ಇವರೆಲ್ಲರೂ ಎಂಥ ಕೀರ್ತಿಯನ್ನು ಪಡ್ಕೊಂಡಾರ. ಅವ್ರ ಸತ್ಯ ಎಷ್ಟೋ ಸಾತ ಇನ್ನೂ ಅಲ್ಲ, ಇನ್ನೂ ಸೂರ್ಯ ಚಂದ್ರ ಇರ್ತಕ್ಕ ಅವ್ರ ಹೆಸರು ಇರ್ತೈತಿ. ಅಂತ ಹೆಣ್ಣು ಮಕ್ಕಳು ನೀವು ಆಗ್ರಿ ಅನ್ನೋ ಅಂತ ನನ್ನ ಆಸೆ ಐತಿ. ಎಲ್ಲ ಹೆಣ್ಣು ಮಕ್ಕಳಿಗೆ ದಯಮಾಡಿ ನೌಕರಿ ಗಂಡನ ಬೇಕು ಅಂತೇಳಿ ಹಠ ಹಿಡಿಬೇಡ್ರಿ. ಗಂಡ ಒಳ್ಳೆಯ ಇರ್ಲಿ, ಎಂಥದಿರ್ಲಿ, ಗಂಡನ ಕೂಡ ಬಾಳೆ ಮಾಡ್ಕೊಂಡು ಬದುಕಿ ಮಕ್ಕಳ ಹಾಡೋದು ಕೀರ್ತಿವಂತರಾಗ್ರಿ ಅಂತೇಳಿ ಹಾರೈಸುತ್ತಾ, ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರು ಮೆಟ್ಟಿ, ಅಧಿಕಾರದ ಆಶೆಗೆ ಬಡದಾಡ್ತಾರು ದೇಶ ಆಳವರು, ದೇವರ ಸಲುವಾಗಿ ಭಕ್ತಿ ಮಾಡತಾರ ಸಾಧು ಸಂತರು, ವೀರ ಸೂರರು ಬಡದಾಡ್ತಾರು ರಣರಂಗದ ಒಳಗೆ, ಶರಣರ ದಾಸರು ಮಾಡ್ಯಾರ ಜಳಕ ಜ್ಞಾನದ ಬಳಿಯ, ಶರಣರ ಮಾತಿನ ಒಳಗ ಹರಿದವ ಅಮೃತದ ಬಳಿಯ, ಎಂಥ ದಡ್ಡರು ಎದೆಯಾಗಿ ನಡುವಂಗೆ ಬುಡದಾರ ಬುದ್ಧಿ ಮಳಿ, ಶರಣರ ದಾಸರು ಕವಿಗಳು ಸಂತರು ದೇಶದ ಸಂಪತ್ತ, ಬೆಲೆಯ ಕಟ್ಟದ ಜಾತ ಮೊತ್ತ ಅವರಾಡಿದ ಮಾತ, ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ, ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟತಾರ ಆ ಊರಿಗೆ ಹಂದಿ, ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗೋ ಸರ್ಪ, ಶರಣರ ಸತ್ತಿಗೆ ನೆಳ್ಳಗ ಹಾಡ್ತಾನೆ ಬೀಳಿಗೆ ಬಿದಿರಿ ಸಿದ್ದಪ್ಪ, ಯಾವ ವೇಗದಾಗ ಕವಿಗಳು ಇಲ್ಲಿ ಹುಟ್ಟತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವತಾರು ಮೆಟ್ಟಿ. ಕಾಡ್ತಾಳೆ ಇದಿಮಾಯಿ, ಬ್ಯಾಡಂತ ನಾ ಯಾಕೆ ಈಕಿ ಹೇಳಲಿ, ಕಾಡಿ ಕಾಡಿ ಇದಿಮಾಯಿಗಾದ್ರೆ ಸಮಾಧಾನ, ಅದು ಸಿದ್ದಪ್ಪಗೆ ಬಹುಮಾನ. ನನ್ಯಾಕೆ ಕಾಡ್ತಾಳೆ ಇದಿಮಾಯಿ, ಬ್ಯಾಡಂತ ನಾ ಯಾಕೆ ಈಕಿ ಹೇಳಲಿ ಒಂದು ಪೈತಾ ಇದ್ದಾರೆ ಅದ್ರಾಗ ಇರಬೇಕಾದಾಗ. ಅದು ಅದ್ಭುತ ಬುಕ್. ಇದಿಮಾಯಿ ಒಂದು ಇನ್ನೊಂದು ಎಂಥ ಮರಳು ಮಾಯಿದ್ ಎಂಥ ಮರಳು, ಎಂಥ ಮರಳು ಮಾಯಿದ್ ಎಂಥ ಮರಳು, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳು, ಗದ್ಲ ಮಾಡು ಮಂದಿನೆಲ್ಲ ಹುದ್ಲಾಕ್ ತುಳ್ದಾಳು, ಗಿಲ್ಲ ಮಾಡು ಮಂದಿಗೆಲ್ಲ ಗುಲ್ಲ ಕೊಟ್ಟಾಳು, ಎಂಥ ಮರಳು ಮಾಯಿದ್ ಎಂಥ ಮರಳು, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳು, ಮಾನವಂತ ಮಂದಿದೆಲ್ಲ ಮಾನ ಕೆಡಿಸಾಳು, ಶೀಲವಂತ ಮಂದಿದೆಲ್ಲ ಶೀಲ ಕಳದಾಳು, ಎಂಥ ಮರಳು ಮಾಯಿ ಎಂಥ ಮರಳು, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳು,
ಗಾಳಿ ಬೆಂಕಿ ನೀರು ಮಣ್ಣಾಗ ತಾ ನಿಂತಾಳೋ, ಕಷ್ಟ ಸುಖದ ಸರ್ಮಾಲಿ ಕೊಳ್ಳಿಗ್ಯಾಕ್ಯಾಳೋ, ಆಕಾಶ ಭೂಮಿಗೆ ಏಕಾಗ್ಯಾಳೋ, ಆಕಾಶ ಭೂಮಿಗೆ ಏಕಾಗ್ಯಾಳೋ, ಗಾಳಿ ಬೆಂಕಿ ನೀರು ಮಣ್ಣಾಗ ತಾ ನಿಂತಾಳೋ. ಎಂತ ಮರಳೋ ಮಾಯಿ ಎಂತ ಮರಳೋ, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳೋ, ಬೀಳಿಗೆ ಬಿದ್ರಿ ಸಿದ್ಧರ ತುದಿಯ ನಾರ್ಗ ಕುಂತಾಳೋ, ಹಗಲು ರಾತ್ರಿ ನನ್ನ ಮೇಲೆ ಪದಗಳ ಹಾಡಂತಾಳೋ. ಎಂತ ಮರಳೋ ಮಾಯಿ ಎಂತ ಮರಳೋ, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳೋ, ಎಂತಿಂತವ್ರನ್ನ ಹಳ್ಳಕ್ಕೆ ತಂದ ಕೆಡಿ ಬಿಟ್ಟಾಳೋ. ಒಬ್ಬರಿಗೆ ಒಂದೊಂದು ಲೋಕ, ಅವರ ಲೋಕದಾಗ ಅವ್ರಿಗೆ ಸುಖ, ಮುಪ್ಪಿನವರಿಗೆ ಬದುಕಿನ ಲೋಕ, ಜ್ಞಾನಿಗೆ ದೇವಲೋಕ, ಅಜ್ಞಾನಿಗೆ ಕತ್ತಲ ಲೋಕ. ಎಂಥದಿ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ. ನೀರಿನ ಒಳಗೆ ಮೀನಿನ ಲೋಕ, ಹೂವಿನ ಒಳಗೆ ದುಂಬಿಯ ಲೋಕ, ಕೆಸರಿನ ಒಳಗೆ ಕಪ್ಪಿಯ ಲೋಕ, ಮಾಂಸದ ಮುದ್ದೆಗರನ ಹದ್ದಿನ ಲೋಕ. ಎಂಥದಿ ಮಾಯ. ಅಡ್ಡ ದಾರಿಗೋಯ ದಡ್ಡರ ಲೋಕ, ಕರುಣೆ ಇಲ್ಲದ ಕಟಕರ ಲೋಕ, ತಿದ್ದಿ ಬುದ್ಧಿ ಹೇಳುವುದೊಂದು ಜಾಣರ ಲೋಕ. ಎಂಥದಿ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ. ಒಬ್ಬೊಬ್ಬರಿಗೆ ಒಂದೊಂದು ಲೋಕ, ಅವರ ಲೋಕದಾಗ ಅವರಿಗೆ ಸುಖ, ಅವರ ಲೋಕದಾಗ ಅವರಿಗೆ ಸುಖ. ಹೊಲಕ್ಕಂತ ಹೊತ್ತಾಳ ಬಿಂದಿಗೆ, ಎತ್ತ ನೋಡಿದ್ರೆ ಯಾರಿಲ್ಲ, ಎತ್ತ ನೋಡಿದ್ರೆ ಯಾರಿಲ್ಲ ಅಪ್ಪೋರಿ, ಬನ್ನಿ ಗಿಡ ತೆಕ್ಕಾದ ಅಳತಾಳ. ಅಂದ್ರೆ ಆಕೆ ಹೊಸದಾಗಿ ಬಂದು ಹೆಣ್ಮಗಳು ಮತ್ತು ತಾವು ಗಂಡನ ಮನ್ಯಾಗ ಕತ್ತಿಗತ್ತೆ ದುಡುದು ಇರ್ತದಲ್ಲ, ಅವಾಗ ಆಕೆ ಹತ್ತಿ ಹೊಲ್ದಾಗ ತಾವು ಹಬ್ಬ ಗಿಡ ಕೂತ್ ಅಳ್ಳುವಾಗ ಹೆಂಗೆ ಬಂದೈತೆ, ಹತ್ತಿ ಹೊಲಕ್ಕಂತ ಹೊತ್ತಾಳ ಬಿಂದಿಗೆ, ಎತ್ತ ನೋಡಿದ್ರೆ ಯಾರಿಲ್ಲ, ಎತ್ತ ನೋಡಿದ್ರೆ ಯಾರಿಲ್ಲ ಅಪ್ಪೋರಿ, ಬನ್ನಿ ಗಿಡ ತೆಕ್ಕಾದ ಅಳತಾಳ. ಎಷ್ಟು ಅದ್ಭುತದ ಮಾತ. ಹತ್ತಿ ಹೊಲ್ಲಾಗಿದ್ದು ಬಿಳಿಜಾಳದ್ದು ಎಲ್ಲ ರಾಶಿ ಮಾಡೋದು, ಬಿಳಿಜಾಳದ್ದು ಹತ್ತಿದು ತೊಗರಿ ಎಲ್ಲ ಅದಾವು. ಆ ಉದ್ಯೋಗನು ಧರ್ಮನ ಬಿತ್ತಬೇಕು, ಧರ್ಮನ ಬೆಳಿಬೇಕು, ಧರ್ಮನ ಹಾಸ್ಬೇಕು, ಧರ್ಮನ ಹೊತ್ಕೋಬೇಕು ಅನ್ನೋ ಭಾವನೆ ನನಗೆ. ಮತ್ತೆ ಯಾವ ಮ್ಯಾಗೂ ಆಸೆ ಇಲ್ಲ. ನನಗೆ ದೇವ್ರು ಒಟ್ಟು ಕೊಟ್ಟ ಮಕ್ಕಳ, ಮಣಿ, ಹೊಲ, ಎತ್ತ, ಎಮ್ಮೆ, ಆಕಳ, ಉಣ್ಣಾಕ ತಿನ್ನಕ ಎಲ್ಲ ಕೊಟ್ಟ. ಮೊದಲೆಲ್ಲ ತ್ರಾಸ ಇತ್ತು, ಎಲ್ಲ ಕೊಟ್ಟ. ಯಾವುದಕ್ಕೂ ಆಸೆ. ಇನ್ನೊಂದು ಅವ್ರೊಂದು ಪುಸ್ತಕ ಪ್ರಿಂಟ್ ಮಾಡಾಕತ್ತಿ, ಅದಕ್ಕೊಂದಿಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಅದೊಂದು ಪುಸ್ತಕ ಭಾಳ ಭಾಳ ಅದ್ಭುತ ಆಗೈತಿ. 1.5 ಲಕ್ಷ ರೂಪಾಯಿ ಪುಸ್ತಕ ಪ್ರಿಂಟಿಂಗ್. ಎಲ್ಲಿ ಮಾಡ್ಸತ್ತಿರೋದು? ಗದಿಗೆ. ಈಗ ಈ ಎಲ್ಲ ರೆಡಿ ಆಗ್ತದೆ. ಕಣ ಹೆಂಗೆ ಮಾಡ್ತಿದ್ರು, ನಮ್ಮ ಹಿಂದಿನ ಹಿರಿಯರು ಲಗ್ನ ಹೆಂಗೆ ಮಾಡ್ತಿದ್ರು, ಕಣ ಹೆಂಗೆ ಮಾಡ್ತಿದ್ರು, ಲಗ್ನ ಹೆಂಗೆ ಮಾಡ್ತಿದ್ರು, ರಾಶಿ ಹೆಂಗೆ ಮಾಡ್ತಿದ್ರು, ಆ ನೆರಮಣಿಯವರು ನೆರಹಲ್ಲವರು ಹೆಂಗೆ ಬದುಕ್ತಿದ್ರು, ನಟ್ಟು ಕಡೋದು, ನೆಗ್ಲಿ ಹೊಡೋದು, ಬಾವಿ ಕಡೋದು, ಬಾರಿ ಮ್ಯಾಲ ಕಟ್ಟಿ ನೀರು ಹಾಸೋದು, ಎಲ್ಲನೂ ಅದ್ರಾಗ ತುಂಬಿಲಿ. ಏನೋ ದೇವ್ರನ್ನ ಕೊಟ್ಟ. ಒಂದು ಮಾನ್ಯ ಹೆಣ್ಮಾಳು ನಿನಗೈತೇನೆ ಗದಗಿರೇಕಿ ಬಂದು ನೋಡಿ, ಅಪ್ಪ ಈ ಪುಕ್ಕ ಒಯ್ದು ಯಾವ್ದು ಪ್ರಿಂಟಿಂಗ್ ಅಂತ ಓದಿ ಏನು ಮಾಡ್ಯಾಕಂದೆ. ಅದು ಒಂದು ಇದು ಅಲ್ಲಿ ಕಂಪೌಂಡ್ ಮಾಡಕತ್ತಾರ. ಈಗ ಪುಸ್ತಕ ಪ್ರಿಂಟ್ ಆಗಲಿವ, ಇಲ್ಲೇ ಒಂದು ಬುಕ್ಕ ತಗೊಂಡು ಬರಕ್ಕೆ. ಅದು ಜಾನಪದ ಇತಿಹಾಸದ ಕಾವ್ಯ. ಕಾವ್ಯನೇ ಪುಸ್ತಕದ ಹೆಸರ ಜಾನಪದ ಇತಿಹಾಸದ ಕಾವ್ಯ. ಬಿತ್ತುವುದು, ರೈತಕ್ಕಿದು ನೋಡು. ಒಂದು ಯಾರು ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರೊಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗದಿಷ್ಟಾನ ಬಸವಣ್ಣ ಆದ ದೇವರು, ಅವನ ಸೇವಾ ಮಾಡಿ ಧನ್ಯರಾದ ರೊಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ, ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿಕೆ ಹರಿಕಡಿಸಿದಾರು, ಬಾಳಿ ಬದಲಿ ಕಬ್ಬು ಮೊದಲ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು.
ಲಕ್ಷ್ಮಿ ಹತ್ತಿ ಅಪ್ರಂಡ್ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕಿಗಿಲದ ದುಡಿಯವರು ಅಕ್ಕಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು ಅದ ನೂಲು ತೆಗೆದ ಶುದ್ಧ ಕಾದಿ ಮೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕವರು ಮೂಗ ಇಲ್ಲದ ನತ್ತಿ ಯಾವಲ್ಲಿಡುವವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಆಕಳ ಕರಿಗೆ ತಾಯಿ ಹಾಲು ಕುಡಿಬೇಕು ಅನ್ನೋ ಆಸೆ ಇರ್ತದೆ. ಆಕಳ ಕೆಚ್ಚಲು ಬಿಗದ ಕರ ಕುಡಿಲನ್ನು ಆಸೆ ಇರ್ತದೆ. ಅದು ಕರ ಕುಡಿದ ಹಸುತ್ತು ನಂದು ಹಸು ತೃಪ್ತಿ ಆತು ನನ್ನ ಹೊಟ್ಟೆ ತುಂಬಿತ್ತ ಕರ ಅಂತ ಇದ್ದೀನಿ. ನನ್ನ ಕೆಚ್ಚಲು ಬಿಗಿದಿತ್ತು ಕರ ಕುಡಿದು ಸಮಾಧಾನ ಮಾಡ್ತದೆ. ಅದು ಹೆಂಗ ಕೇಳೋರಿಗೆ ಮತ್ತು ನಮಗೆ ಬರೋ ಉದ್ದೇಶ ಇಷ್ಟ. ನನ್ನೊಳಗಿನ ದುಃಖ ದುಮ್ಮಾನಗಳನ್ನ ಬಿತ್ತು ಬೆಳೆದ್ರೆ ಈಗ ನೀವು ಹೇಳಿದೆವು ಕೇಳಕ್ಕಂದ್ರೆ ಯಾರ ಮುಂದೆ ಹೇಳೋದು ಬದುಕು ನಮ್ಮ ರೈತಕ್ಕೆ ಹಂಗೆ ಬದುಕಿ ಅವಾಗೆಲ್ಲ ಸಿಕ್ಕನಾಗಿ ಹೇಳ್ತಿದ್ರು, ಬೀಸ್ತಿದ್ರು, ಕುಟ್ತಿದ್ರು, ಕರೆಕ್ಟಾಗಿ 3ಕ್ಕೆ ಹೇಳ್ತಿದ್ರು. ಈಗ 7 ಆದ್ರೂ ಯಾರು ಹೇಳೋರಿಲ್ಲ, ಯಾರು ಎಬ್ಸೋರಿಲ್ಲ. ಅದು ಅವ್ರಿಗೇನು ಇಂಟ್ರೆಸ್ಟ್ ಅದ್ರಾಗ ಬೆಳೆದು ಈಗ ಏನು ನೋಡ್ತಿದ್ದಿಲ್ಲ. ನಮ್ಮ ಅಪ್ಪ ನಮ್ಮ ಹತ್ತಿದ್ರು ಇವ್ ನೋಡಿ ನಾಟಕ ಸಿನಿಮಾ ಹೋಗತಿ ಏನ್ ಲಗ್ನ ಮಾಡುದು ನಾಳೆ ಸೊಸಿ ನಮಗೇನ್ರ ಅಂದಗಿಂದ ನಮ್ಮ ಅಪ್ಪ ನಮ್ಮವ್ವ ಮಾತಾಡೋದನ್ನ ಕೇಳಿನಿ. ನಮ್ಮ ಅಪ್ಪ ನಮ್ಮವ್ವ ಮಾತಾಡೋದನ್ನ ಕೇಳಿನಿ. ಮುಂದ ನನಗೆ ಹುಚ್ಚನ ಅದ್ರಾಗ ನಮ್ಮ ಮಾವಾರ ನನ್ನ ಇನ್ನೊಂದು ಮಾಡ್ತೀನಿ. ನಮ್ಮ ಮಾವಾರು ನಮ್ಮ ಅಪ್ಪ ಬಡದ ಅಲ್ಲಾಗಿ ಬಂದು ನಮ್ಮ ಮಾವಾರ ಹತ್ತೀನಿ. ನಮ್ಮ ಮಾವಾರ ತಿಳಿದ ಆ ಮಾವಾರ ತಿಳಿದ ಅದು ಬಿಡ್ಬೇಕಲ್ಲ ನನ್ನ ಬಣ್ಣ. ಅಪ್ಪ ನಾಟಕದಾಗ ಬಿಟ್ಟು ಹೋಗಿದ್ದ ದರ್ಗಾ ಜಾತ್ರೆಗೆ ನಾಟಕ ಇತ್ತ ಸಿದ್ಧಾರ ಪಾಠ ಮಾಡ್ಬೇಕು. ನನಗೆ 17 18 ವಯಸ್ಸು 18 20 ವಯಸ್ಸು 20 ವಯಸ್ಸು ಬರ ನಮ್ಮ ಇಲ್ಲ ಅವ್ರ ನಾಟಕದಲ್ಲಿ ಪಟ್ಟಿ ನೀವು ರೊಕ್ಕ 10 ಪೈಸೆ ಕೊಡಬೇಡ ನಾವು ಕೊಡ್ತೇವೆ ನೀ ಬರೀ ಪಾಠ ಮಾಡೋದಕ್ಕ. ಅಲ್ಲಿ ಪಾಠ ಮಾಡಿದರೆ ಮುದುಕಿ ಅವ್ರ ಅಂತ ನೋಡಕ್ಕೆ ಬಂದಿದ್ರು. ಮುಂದೆ ಇಲ್ಲಿ ನಮ್ಮ ಅಪ್ಪ ಬಡ್ದಂತೆ ಶೆಟ್ಕೊಂಡು ನಮ್ಮ ಶೆಟ್ರಿದ್ರಾಗ ಕೂತಿದ್ದೇವು ಮ್ಯಾಗ ಇದಿರ್ತ ಹಾಸ್ಟೆಲ್ ಹೆಸರು ದೇಸಾಯ ಮಾಡಿದಂತೆ. ಅಲ್ಲಿ ಯಾವ್ದು ಮಠ ಐತಲ್ಲ ಹೊಸ ಮಠ ಏನಂತ ಕಾಳಮ್ಮನ ಗುಡಿ ಐತಿ. ಅಲ್ಲಿ ಇಬ್ಬರು ಸಾಲಿ ಹುಡುಗರು ಇದ್ದು ಅವ್ರು ಕೂಡ ಮಕ್ಕೋತಿದ್ರು. ಅಲ್ಲೊಂದು ತಲೆ ಹಾಕೊಂಡ್ಬಿಡ್ತೀವಿ ಇವ ನಾಟಕ ಬರೀ ನೋಡ್ಲಿ ಅಲ್ಲಿ ಇವು ಸ್ವಾಮಿನ ನಾ ಇದ್ದಿದ್ದಿಲ್ಲ ಸಾಲಿ ಕರೆಯಾಕೆ ಬರ್ತಿದ್ದ ಅವನು. ಅವನು ಗುದ್ದಿ ಹಾಕಿ ಸ್ವಾಮಿ ಅವನು ಇದಕ್ಕೆ ಕೂತಿದ್ದ 7 ಮಾಡೋದಾಗ ಕೂತಿದ್ದ. ಕೂತು ನೀವು ಹುಟ್ಟಿಲ್ಲ ಅವಾಗ ನಮ್ಮ ಲಗ್ನ ಇಲ್ಲಿ ಬಿಡವಾಗ 7 ಮಾಡೋದಾಗ ಕೂತಿದ್ದ ನೀವು ಸ್ವಾಮಿ. ನಾನು ನಮ್ಮ ಬಡ್ದಾತಿಲ್ವ ಅಲ್ಲಿ ಹೋದ್ವಿ ನಾವು ಸ್ವಾಮಿ ಹಿಟ್ಟಿಲಿ ಬಾಳೆಹಣ್ಣ ತಿನ್ನಕ್ಕೆ ಎಲ್ಲ ಏನು ಬೇಕು ಕೊಟ್ಟು ಅಲ್ಲೇ ಇರೋದು. ಬಡ್ಕೋತ ತಾಯ್ತಾ ತಗೋ ದಾರ ತಗೋ ಕಟ್ಕೋತ ಅವ್ನು ಕೂಡ ಕೂತು ಬಿಟ್ಟು ಅಲ್ಲೇ 7 ಹೊಟ್ಟದಾಗ ನಮ್ಮಪ್ಪ ನಾನು ಹುಡುಕ್ಯಾಡಕ ಮುಂದೆ ಎಲ್ಲ ಮಾಡೀನಿ. ಆ ಹುಡುಗರು ಕೂಡ ಶಾಲೆ ಹುಡುಗರು ನನಗೆಲ್ಲ ಊಟದ ವ್ಯವಸ್ಥೆ ಅವ್ರು ಬೋರ್ಡಿಂಗ್ದಾಗ ಊಟ ಅವ್ರು ಬುತ್ತಿತ್ತವ್ರದ್ದು ನನ್ನ ಊಟ ಅಲ್ಲಿ ಅವ್ರು ಕೂಡ ಮಕ್ಕಳು ಮುಂದೆ ನಮ್ಮ ಹುಡುಕ್ಯಾಡಕ್ಕೆ ಹಾಕ್ಬಿಟ್ಟ ಮಗ ಅಂದ್ರೆ ಗೊತ್ತಲ್ಲ ಮಗು ಅದು ಕಳ್ಳ ಅದು ಹುಡುಕಾಡಕ ಇಲ್ಲಿ ಅದ ಅಲ್ಲಿ ಅದ ಇಲ್ಲಿ ಅದ ನಾನು ಇಲ್ಲಿ ಮಕ್ಕೊಂದಿದ್ದು ಮ್ಯಾಗ ಅಲ್ಲಿ ವಾಡಿದಾಗ ಮ್ಯಾಗ ಮಕ್ಕೊಂದಿದ್ದು ಮಾಳಿಗೆ ಮ್ಯಾಗ. ಅವ ನಮ್ಮ ಮಾವನ ಬಂದ ತಂಗಿ ಅಂದ ನಮ್ಮ ಮಗುವೆ ಮಕ್ಕೊಂದಿನಲ್ಲಿ ನನಗೆಲ್ಲ ಕೇಳ್ತದೆ ಇವ ನಿನ್ನ ಉಚ್ಚೆ ಚಿಂಗಿನಕ್ಕೆ ಹೋದ್ಯಾಗ ನಮ್ಮ ಅಪ್ಪ ಬಂದು ಯಾಕೆ ಮಕ್ಕೊಂದಿತ್ತು ನೋಡಿ ರಾಜ ಮಕ್ಕೊಂದು ಹಂಗಾಗಿತ್ತು. ಬಣ್ಣದ ಚಾದರೇನು ಬಣ್ಣದ ಜಮಖಾನೇನು ತೆಲುಗಿ ಮೀನು ನಮ್ಮ ಅಪ್ಪ ನಿದ್ದಿ ನೋಡು ಇವಾಗ ಹೆಂಗೆ ಮಕ್ಕೊಂಡು ಅವಾಗ ಹಿಡ್ಕೊಂಡು ಅದ ಹೊಸ ನಾನು ಲಗ್ನ ಮಾಡಿಬಿಟ್ರು. ಲಗ್ನ ಮಾಡಿ ನನ್ನ ಗದ್ದಲ ಮತ್ತು ನಾನು ಲಗ್ನ ಆದರೂ ನಾಟಕ ಇದು ಗುದ್ದಾಟ ಗುದ್ಲಿ ಬಿಟ್ಟೇ ಇಲ್ಲ. ನಾನು ಇಲ್ಲಿ ಹೊರಗೆ ಹಾಕಿದ್ರು ಬಿಟ್ಟಿಲ್ಲ. ನಿಮ್ಮ ಏನು ಸಪೋರ್ಟ್ ಮಾಡ್ಯಾರಲ್ಲ ಅದಕ್ಕೆ ನಾನು ನೇತಿಗೆ ಇವತ್ತು ದೇವ್ರೆ ನಾನು ನೇತಿ ನಾನು ಹೊರಗೆ ಹಾಕಿದ್ರೆ ರೊಟ್ಟಿ ಗೊತ್ತು ಹಾಕಿಲ್ಲ ಬಂದಿಲ್ಲ
ಒಂದು ಹೆಣ್ಕಾಸ ಮಾಡಿಕೊಟ್ಟಿಲ್ಲ ನಾನು, ಒಂದು ಕೊಡ ನೀರು ತರಗೊಟ್ಟಿಲ್ಲ. ದಡ್ಡಿಯಾಗಿ ತಂದು ನಾ ಕಣ್ಕಿ ಬಣ್ಣಿ ಒಟ್ಟಿದ್ದಿಲ್ಲ, ದಿನ ಹಾಕಿದ ತಂದು ಎತ್ತಿಗೆ ಮೇಸೋದು, ದಿನ ಗಿಡಕ್ಕೆ ಹೋಗೋದಟ್ಟ ನಿಮಗೆಲ್ಲ ಆಧಾರ ಹಾಕಿದ. ಯಾಕಂದ್ರೆ ನಮ್ಮ ಅಪ್ಪರು ನಮ್ಮವರು ನಾನು ಸೇರಲಿಲ್ಲ, ನಮ್ಮ ಮಾವಾರು ನಾನು ಅಂತಂದ್ರು ಇದು ಮಾಡಲಿಲ್ಲ. ಬರೀ ನಾಟಕ ಸಿನಿಮಾ ಹೋಗೋ ಮತ್ತು ಈಕಿನೂ ಸೇರ್ಲಿಕ್ಕಂದ್ರೆ ನಾ ಈಕಿ ಕೈಯಾಗೂ ಸಿಗಾವಲ್ಲ, ಬಾಪ್ 300 ಬಿಟ್ಟು ಬಿಡೋರ ನಾವು. ಸುಮ್ಮಿಗೆ ಚಲೋ ಅದ ತಿರುಗಿ ಕೂತೇವು, ಇಲ್ಲಿಕ ನಾವು 300 ಯಾವಾಗ ಜಂಡ ಕೀಳವ್ರ. ಅದು ಟೈಮ್ ಚಲೋ ಅದ. ಏನೋ ದೇವ್ರ ಆ ಕಲ್ಲಿಗೆ ಬಡ್ದು ಈ ಕಲ್ಲಿಗೆ ಬಡ್ದು ತಂದು ಹೆಚ್ಚಾರ. ಈಗ ಸಂತೃಪ್ತ ಜೀವನ ಸಂತೃಪ್ತಿ ಇಲ್ವಾ, ಯಾವುದೂ ಇದು ಇಲ್ಲ. ಸಾಕು, ಅಷ್ಟ ಬೇಕಾಗಿರೋದು. ನಾ ಭಗವಂತಿಗೆ ಬೇಡ್ತೀನಿ, ನಾ ಅವಾಗಾದ್ರೂ ಬೇಡ್ಕೊತೀನಿ ದೇವ್ರಿಗೆ. ನಾ ದೇವ್ರಿಗಾದ್ರೂ ಏನು ಬೇಡ್ಕೋಬೇಕು? ನಾ ಯಾವ ದೇವ್ರಿಗಾದ್ರೂ ನಾ ಸಣ್ಣಾಗಿದ್ದಾಕಲೆ, ನಾ ಸಣ್ಣ ದನಕ್ಕೆ ಹೋಗುವಾಗ ಅಲ್ಲಿ ದುರ್ಗಮ್ಮನ ಗುಡಿ ಇದ್ರ ಅಲ್ಲಿ ಅವ್ ನನಗೆ ಹಾಡು ಗೊತ್ತಿಲ್ಲ, ಆಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾ ದೇವ್ರಿಗೆ ಹೊಂದಿತ್ತು ಏನು ಬೇಡ್ಕೋದು? ನಾ ಏನು ಹಾಡ್ತೀನಿ, ನಾ ಆಡಿದ್ದ ಹಾಡಾಗಲಿ ದುರ್ಗನ ಗುಡಿಯಾಗ ಅದನ್ನು ಬಿಡ್ಕೊಂಡಿನಿ. ನಾ ದನಕ್ಕೆ ಹೋದಲ್ಲಿ ದೇವ್ರಿಗೆ ಸಿಗ್ತೇವೆ ಅದನ್ನು ಬಿಡ್ಕೊಡು. ನಾ ಆಡಿದ್ದ ಒಂದು ಹಾಡಾಗಲಿ. ನಾ ಏನು ನನಗೆ ರೊಕ್ಕ ಕೊಡು, ರೂಪಾಯಿ ಕೊಡು, ಕೊಡು ಏನು ಕೇಳಿಲ್ಲ. ನಾ ಬೇಡಿಕೆ ಕೊಟ್ಟೆ. ನೀವೇನು ಕೇಳಿರೋದು ಕೊಟ್ಟ. ದುರ್ಗಮ್ಮ ಕೊಟ್ಲ. ದ್ಯಾಮನ ಗುಡಿಗಾದ್ರೆ ಅದನ್ನು ಬೇಡ್ಕೊಳ್ದೆ, ದುರ್ಗನ ಗುಡಿಗಾದ್ರೆ ಅದನ್ನು ಬೇಡ್ಕೊಳ್ದೆ. ನಾ ಆಡಿದ್ದ ಒಂದು ಹಾಡಾಗಲಿ. ಮತ್ತು ವಿಶೇಷ ಎಂಥ ತ್ರಾಸಿನಾಗಿದ್ದರು. ನಾನು ಬೆಂಗಳೂರಿಗೆ ಬಂಗಾರದ ಹೂ ಸಿನಿಮಾ ಇತ್ತು, ಅದು 78, 77 ಬಂಗಾರದ ಹೂ ಸಿನಿಮಾ ನೋಡಿ ಗಿಡಕ್ಕೆ ಹೋಗಿ ಹೊಲ್ದಾಗ ಬನ್ನಿ ಗಿಡಕ್ಕೆ ಮಕ್ಕೊಂಡಿದ್ದು ಇವತ್ತಿಂದ. ನನ್ನ ಕನಸಿನಾಗ ಕಲ್ಪನಾಗ ಕಾರ್ ಬಿಟ್ಟು ನಮ್ಮ ಹೊಲ ಬೆಳೂರದಲ್ಲಿ ತರಿವೆ, ನಮ್ಮ ಹೊಲ್ದಾಗ ಇಳಿದು ಬಂದ ಏನು ಮಾಡಕತ್ತಿಪ್ಪ ಅಂದ್ರೆ, ಏನು ರೀ ನೀವು ಸಿನಿಮಾದಾಗ ಪಾರ್ಟ್ ಮಾಡ್ತೀರಿ, ನಾನು ನಿಮ್ಮ ಕೂಡ ಬರ್ತೀನಿ ರೀ ಅದು. ಆಯ್ಕೆ ಏನಂದ್ರು, ಈಗ ಬೇಡ, ಮುಂದೊಮ್ಮೆ ನೀನು ಕರ್ಕೊಂಡು ಹೋಗ್ತೀನಿ ಯಾವಾಗ ಬರಕತ್ತೀನಿ. ನನಗೆ ಮೈಸೂರು ದಸರಾ ಇದು 90 ಬೆಂಗಳೂರಾಗ ಕವಿಗೋಷ್ಠಿ ಬಂತು. ನನ್ನ ಪುಸ್ತಕ 90 ಬಿಡುಗಡೆ ಆಯಿತು. ಆದೊಂದು ತಿಂಗಳದಾಗ ಕವಿಗೋಷ್ಠಿಗೆ ಅಲ್ಲಿ ಆಯ್ಕೆ ಆಯ್ತು. ಆ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಿ ಎಲ್ಲಿ ಹೋಗ್ಬೇಕು, ಯಾರು ಏನು ಸಮುದ್ರದಾಗ ಮೀನ ಹುಡುಕಿದಾಗ ಅವದಲ್ಲಿ ನೆಪ್ಪಾತ್ ನನಗೆ ಕನಸು. ಅದಕ್ಕೆ ಸರಸ್ವತಿ ಅಮ್ಮ ನೀನು ಅವಾಗ ಈಗ ಬೇಡ ನಾನು ನಮ್ಗೆ ಕರ್ಕೊಂಡು ಹೋಗಿ ನಿಂತಿದ್ದಿ, ಈಗ ಕರ್ಕೊಂಬಂದು ಬೆಂಗಳೂರಾಗ ನಿಂದ್ರಿಸಿವ ಅಂತ. ದೇವ್ರು ನನಗೆಲ್ಲ ಸಹಕಾರ ಮಾಡ್ಯಾರ. ನನಗೆ ದೇವ್ರ ಪುಣ್ಯ, ನನಗೆ ಜನ ದೇವರ ನನ್ನೆಲ್ಲರೂ ನಂದರು. ಮತ್ತು ಇವತ್ತಿಗೂ ನಾ ಏನು ಅಂದದ್ದು ಕೇಳ್ತಾರೆ, ನಾ ಹೆಂಗೆ ಮಾತಾಡಿದ್ರು ನಗಿತಾ ಸಾಕು. ದೇವರ ಒಂದೊಂದು ಎಲ್ಲರೂ ನನಗೆ ಭಾಳ ಅದನ್ನು ನೋಡಿದರೆ ನನ್ನಷ್ಟು ಭಾಗ್ಯವಂತರು ಯಾರು ಇಲ್ಲ ಏನೋ ಅನಿಸುತ್ತೆ ನನಗೆ. ಕಲೆಗೆ ತಕ್ಕ ಬೆಲೆ ಕೊಟ್ಟ ದೇವ್ರು ನನಗೆ. ಊಟಕ್ಕೆ ನಿಧಿಯಿಂದ ಅಡ್ಡಾಡೋಣ ದೇವ್ರಿಟ್ಟೆಲ್ಲ ನನಗೆ ಕೊಟ್ಟಿಲ್ಲ. ಮತ್ತು ನಾನು 100 ಚೀಲ ಜೋಳ ಬೆಳಿಬೇಕು ಅನ್ನೋ ನನ್ನ ಛಲ ಇತ್ತು. ಬೆಳೆದು 100 ಚೀಲ ಮಂದಿ ಹೊಲಪ್ಪ ಅಲ್ಲೇ ಮಾಡಿ ಅದ್ರಾಗ 100 ಚೀಲ ಜೋಳ ಬೆಳೆದು ಕೊಡ ಬಿದ್ದ ಹೊಲ ಅದನ್ನು ಹಸನ ಮಾಡಿ ಆ ಹೊಲದಾಗ 100 ಚೀಲ 150 ಕ್ವಿಂಟಲ್ ಗೊಂಜಾಳ ಬೆಳೆದ. ಮತ್ತು ಅಂದ್ರಿ ನನ್ನೊಂದು ನಾ ಮಾಡಬೇಕು ಅಂತ ಮನಸ್ಸು ಬಂದರೆ ಏನಾದರೂ ಕೇಳಿದ್ರೆ ಮಾಡೇ ಸುದ್ದ. ಈಗ ನೋಡಿ ಮರ ಅಲ್ಲೇ ನಾ ಮೈಲ್ಪುರಿಗೆ ಹೋಗಿ ರೇವಡಿಗಾರ್ಗ ಗುರುಬ ಕುಮಾರವ್ರ ಮಾವ ಒಬ್ಬವನು ಇದಿದ್ದ ಒಡ್ಸೇರಿದ್ದ ರೋಡ್ ಮ್ಯಾಗ. ಅವನು ವಸೀಲಿಂದ ನಾವಾದ್ರೆ ನನಗೆ ರೇವಡಿಗಾರು ವಸೀಲಿ ಮ್ಯಾಗ ಬಂದ ನಾವು ಏನೋ ಬೇಡ್ರಿ ನಾವು ಇವರು ಒಡ್ಸೇರ್ಬೋದ ನಾ ಮೊಕ್ಕೊಂದ್ರು ಬಂದು ನಾನು ಎಬ್ಸಿಲ್ಲ ಅವರು. ನಾ ಹಿಂಗೆ ಬದುಕಿದ ನನ್ನ ಬದುಕನೇ ಹಿಂಗೈತಿ, ನನಗೆ ಥರ ಬದುಕು ನಾನು ಭಗವಂತ ನಾನು ಹಿಂಗೆ ಆಯ್ತ. ಅದ್ರಾಗ ಆನಂದ ಆನಂದ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇಳಿದ್ರಲ್ಲ, ಇವರ ಅನುಭವದ ಮಾತುಗಳನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳ್ತಾ ಇರೋಣ ಅನಿಸುತ್ತೆ.
ಇವರು ಮಾತಾಡ್ತಾ ಇದ್ದಾರೋ ಹಾಡು ಹೇಳ್ತಾ ಇದ್ದಾರೋ ಅನ್ನೋದೇ ಗೊತ್ತಾಗಲ್ಲ. ಮಾತಾಡ್ತಾ ಇದ್ದಾಗ ಹಾಡು ಹೇಳ್ತಾರೆ, ಹಾಡು ಹೇಳುವಾಗ ಮಾತಾಡ್ತಾರೆ. ಇವ್ರ ಮಾತು ಮತ್ತು ಹಾಡು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಞಾನನ ಪಡೆಯೋಣ, ಜ್ಞಾನನ ಹಂಚೋಣ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ,